ಯಾವ ದಪ್ಪ ಸರಿ ದೀಪ ದಪ್ಪ ಸರಿ ದೀಪ ದಪ್ಪ ಸರಿ ದೀಪ
ब्रह्मचारिणे देशोऽयं शोभिता सज्जनातं विषयाः अपत्ताः तन्त्रोत्तना अपुना सजनातं कुर्वन्तु सर्वशतं श्री दुर्गा परमेश्वरी श्री महादेवी श्री महालिंगेश्वरी अनतो प्रार्थनाभ्यानि गोविन्दानि गोविन्द श्री दुर्गा परमेश्वरी देवರ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ ಗೋವಿಂದ ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ ಗೋವಿಂದ ಈಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ ಗೋವಿಂದ ರಮಣ ಗೋವಿಂದ
ಶೇಷಗರಿದು ಹರನ ಸುಕುಮಾರ ಸಕಲ ಗಮಕೆ ಸಾಕಾರ ಧರಿಯುಳು ವಿಶೇಷ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿಂದ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿಯೇ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಲಿರನ್ನ ಭೂರಿಣಿಯೇ ಶರಣು ಶರಣು पंकजामुखी परम पावन शंख चक्र गदाधरी शंकर प्रिय देवी तव पद पंकरो के नमो नमो शंकर प्रिय देवी तव पद पंकरो के नमो नमो शरणु शरणु ಹರೆಯೆಲ್ಲವೂ ನಿನ್ನು ತರದೊಳಿರುತ್ತಿರೆ ಸಿರಿಯಮ್ಮಳು ನಿನ
ಪ್ರಪಂಚಾನನಃ ವಿಘ್ನೋ ತುಂಗಗಿರಿ ಪ್ರವೇದನ ಪವಿಃ ವಿಘ್ನಾಬ್ಧಿ ಕುಂಭೋದ್ಭವಃ ವಿಘ್ನಘಾ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ರಕ್ಷ ಮಾಂ ಪಾಹಿ ಮಾಂ ಗಜಮುಖದವಗೆ ಗಣಪಗೆ ಚೆಲ್ವತಿ ಜಗವಂದಿತ ನೀಗಾರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಗೆ ಹರುಷದಿ ಬಗುರದ ಪೊರೆವ ಬಗೆ ಪುರದ ಭೂಷಣದ ಸುಕುಮಾರ ಗಜವದನನ ಶರಣ ಕಮಲಗಳಿಗೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೆನೆಗಿರೋ ಜನರೆಲ್ಲ ಗುಣಯುತನ ಆ ನೆನೆಗಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನಾಥನ ಘನಮೂರ್ತಿ ಮದಪುರ ಗಣನಾಥನ ಸುರಮುನಿ ನಮಿತ ಸರ್ವೇಶ್ವರನ ದೇವ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನಾಗ ತೋಂದನ ದಿನ್ನ ತನ ದಿನ್ನ ತನ ದಿನ್ನ ತೈ
ದಿನ ದಿನ್ನತ್ತೈ ತೋಂದನ 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 ದಿನ್ನತ್ತೈ ದಿಂದನ 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 ದಿನ್ನತ್ತೈ ತೋಂದನ ದಿನ್ನತ್ತೈ ದಿಂದನ ದಿನ್ನದೈ ತೋಂದನ ದಿನ್ನದೈ ತನ ದಿನದೈ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ರತ್ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಗಜಮುಖ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಂಕುಶಕರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಂಕುಶಕರ ಕಮಲ ಪ್ರಶಸ್ತ ದೇವಾ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ದೇವಾ ದರೆಯೊಳು ರಂಜಿಸುವ ಮದಪುರಪುರದೊಳು ನೆಲೆಸಿರುವ ದೇವಾ ದರೆಯೊಳು ರಂಜಿಸುವ ಮದಪುರಪುರದೊಳು ನೆಲೆಸಿರುವ ದರೆಯೊಳು ರಂಜಿಸುವ ಮದಪುರಪುರದೊಳು ನೆಲೆಸಿರುವ ಕರುಣದಿ ನಿಜಗಿರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಬಾಲಗಿರಿಗೆಯರ ಬಾಲನೆನಿಸಿರಿ ಪುಜಾಲ ಬಸವರಿದ ಶೀಲದಯಾನಿದೆ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ತೋಂತನ 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 ದಿನ್ನತ್ತೈ ದಿಂತನ 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 ದಿನ್ನತ್ತೈ ತೋಂತಗಿಡ 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 ದಿನ್ನತ್ತೈ ದಿಂತಗಿಡ 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 ದಿನ್ನತ್ತೈ ತೋಂತಗಿಡ ದಿನ್ನತ್ತೈ ದಿಂತಗಿಡ ದಿನ್ನತ್ತೈ ತೋಂತನ ದಿನ್ನದೈ ದಿಂತನ ದಿನ್ನದೈ ದೈ ದಿನದ ದಿನದೈ ದಿನದ ದಿನ
ಚಿಕ್ಕ ಪ್ರಾಯದ ಬಾಲೆ ಚದುರೇನೆ ನಂಗವಾ ಒರೆಯಲೇನೆ ಮದವು ಕಿ ಬರುತ್ತಲಿವೆ ಮಾರನ ಮದದಾನೆ ಮದವು ಕಿ ಬರುತ್ತಲಿವೆ ಮಾರನ ಮದದಾನೆ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿಲ್ಲಂಗವಾ ಒರೆಯಲೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರನಾಂತ ದೇನಾ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ
ಪುರುಷನುಳ್ಳನೆ ಕಾಂತೆ ಈ ಮಾಹಿಯೊಳಗಿಲ್ದ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನ್ ಪ್ರೇಮದಿ ಕರೆದರೆ ಕಾಮಿತವೀವನ್ ತೈ ತಕತ ದಿನ ತೈ ಧಿಮಿತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತೈ ತಕತ ದಿನ ತೈ ಧಿಮಿತ ದಿನ ತೈ ತೋಂತ ದಿನ ತೈ ತವಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತತ್ತೋಂಗದಿ ಕುತಗತೈ ತಾದರಿ ಗಿಡ ಗಿಡದಾಗ ತತ್ತೋ ಧಿಮಿತ ದಿನ ತೈ ಧೀದರಿ ಗಿಡ ಗಿಡದಾಗ ತತ್ತೋಂ ಧಿಮಿತ ದಿನ ತೈ ತಕತ ದಿನ ತೈ ಧಿಮಿತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ಧಿತ್ತಾಂ ಧಿಮ್ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ತಾಂ ಧಿತ್ತಾಂ ಧಿಮ್ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ತಾಂ ಧಿತ್ತಾಂ ಧಿಮ್ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ತಾಂ ತರಿ ಗಿಡ ಗಿಡದಾಗ ತಾಂ ತರಿ ಗಿಡ ಗಿಡದಾಗ ತಾಂ ತರಿ ಗಿಡ ಗಿಡದಾಗ ತಾಂ ಗಿಡದಾಗ ತಾಂ ಗಿಡದಾಗ ತಾಂ ಗಿಡದಾಗ ತೈ ತಕತ ದಿನ ತೈ ಧಿಮಿತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ಧೀಮ್ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ಧೀಮ್ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ಧೀಮ್ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ಧಿತ್ತಾಂ 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 ತೈ ತಕತ ದಿನ ತೈ ಧಿಮಿತ ದಿನ ತೈ ತೋಂತ ದಿನ ತೈ ತಕತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತಾರನಾಂತ ಧಿರೆನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಂಬಿದಂತಹ ಭಕ್ತರಿಗೆ ಪ್ರೀತಿಟ್ಟುಕೊಟ್ಟಂತಹ ಸಿರಿಮುಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ನಂಬಿದಂತಹ ಭಕ್ತರಿಗೆ ಪ್ರೀತಿಟ್ಟುಕೊಟ್ಟಂತಹ ಸಿರಿಮುಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಮತ್ತು ಸಕಲ ದೈವ ದೇವರುಗಳು ನಂಬಿದಂತಹ ಭಕ್ತರಿಗೆ ಪ್ರೀತಿಟ್ಟುಕೊಟ್ಟಂತಹ ಸಿರಿಮುಡಿಗಂಧ ಪ್ರಸಾದ ಆಹೋ ಕೊಳೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರು ಮತ್ತು ಕೊಳೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರು ಅತ್ತಿಗಾರರು ಕುಶಲಗಾರರು ಮೋಜುಗಾರರು ತಮ್ಮ ಕೀರ್ತಿ ನಾಲ್ಕೂರು ಹಬ್ಬಲೆಂದು ಕೊಟ್ಟಂತಹ 60 ಮೊಳಪಟ್ಟೆಯ ಶಾಲು
ಯಾರೇ ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಆ ಆ ಆ ಆ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯದಲ್ಲಿ ಕರೆಯ ಬಂದವರು ಈ ಪರಿಯದಲ್ಲಿ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ರೀತಿಯಿಂದ ಕರೆಯ ಬಂದವರು ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ಜಾಣೆಯ ರಸನ ಕರೆಯ ಬಂದವರು ವೇಣು ವಿನೋದನ ಪ್ರಾಣಾಭಿಯನ ಜಾಣೆಯ ರಸನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಕರೆಯ ಬಂದವರು ತೋಂ 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 ತನ ದಿನ ತೈ ಧೀಂ 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 ತನ ದಿನ ತೈ ತೋಂ ತನ ದಿನ ತೈ ಧೀಂ ತನ ದಿನ ತೈ ತುಂ ತನ ದಿನ ತದ್ದೋಂ ದಿಂ ತನ ದಿನ ತೈ ದಿಂ ತನ ದಿನ ತದ್ದೋಂ ತುಂ ತನ ದಿನ ತೈ ತುಂ ತನ ದಿನ ತೈ ದಿಂ ತನ ದಿನ ತೈ ತೈ ದಿನ ತೈ ದಿನ ದಾ ದಿನ ತೈ ದಿನ
ದಿನದ ದಿನದೈ ದತ್ತ ತೋಂಗ ತೋಂ ತಗದ ದಿನದೈ ಕಣ್ಣ ಮುಚ್ಚಲು ಕಣ್ಣ ಮುಚ್ಚಲು ನಿದ್ದೆ ಬಾರದೆ ನಗೆ ಬಣ್ಣಿಸಿ ಮಾತನಾಡಲು ಸೇರದೆ ನಗೆ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಗೆ ಓಂ ತಗದ ದಿನ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲಿ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬನಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜ
ನಿನಗೆ ಬೋಡ ಮಾಡುತ್ತವಳ ನಿಪೆನಿ ಕಥಾಮೃತವ ಕರುಣದಿಕಾಯೇ ಅಮ್ಮ ಸಾಗರೆಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಕೊಂಡೆ ವತಿ ಮುದದಿಂದ ಜಯತು ಜಯತು ಆದಿಮಾಯೆ ಸರ್ವ ಭಯವಿನಶಿನಿಯೇ ಕರುಣದಿಕಾಯೇ ಅಮ್ಮ ಉತ್ಪನ್ನಕ್ಕೆ ಬಂದಂತ ನಾವುಗಳು ನಮ್ಮ ಹುಟ್ಟಿನ ಹಿನ್ನೆಲೆಯನ್ನು ಅರಿಯದೆ ಭಯಕ್ಕೊಳಗಾದವು. ಸಂದರ್ಭದಲ್ಲೇ ಕೇಳಿಸಿದ ನಭೋವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿಯೇ ಕೇಳಿಬಂದ ಓಂಕಾರ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿಯೇ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷದಿಂದಲೇ ಭಯದೂರವಾಯಿತು ಎನ್ನುವಾಗಲೇ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದ್ಯಲೇ ಇರುವವಳು ಎನ್ನುವುದರಿಂದಲೇ ನಿನ್ನನ್ನ ಆದಿಮಾಯ ಎಂಬಂತೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯಬೊಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯ ವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು, ನಮ್ಮನ್ನುದ್ಧರಿಸು. ಅಮ್ಮ, ಏಕಕಾಲದಲ್ಲಿ ನಮ್ಮೂವರ ಜನನ ಯಾಕೆ ಏನು ಎಂದು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ಸರ್ವ ನಾದವಾಗಿ, ಮಂತ್ರವಾಗಿ, ಸತ್ವವಾಗಿ, ತತ್ವವಾಗಿ ಇರುವವಳು ನೀನು. ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ಯಾತಕ್ಕಾಗಿ ಈ ಜನ್ಮ, ಮುಂದೆ ನಮ್ಮಿಂದಾಗಬೇಕಾದ ಕಾರ್ಯಗಳಾದ್ರೂ ಏನು, ಎಲ್ಲವನ್ನು ಸಂಪ್ರೀತಿಯಿಂದ ತಿಳಿಸಿ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ಜಗದಾದಿಮಾಯಿ, ಕಾಣುತ್ತಿರುವಂತಹ ಗಾಢ ಅಂಧಕಾರದ ಮಧ್ಯೆ ನಮ್ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೇ ಇರುವ ಸಂದರ್ಭದಲ್ಲಿ ಕೇಳಿದಂತಹ ಓಂಕಾರ ನಿನಾದವನ್ನೇ ಲಕ್ಷ್ಯವಾಗಿಸಿಕೊಂಡು ಸ್ತುತಿಸಿದಾಗ, ನಮಗರಿತ ರೀತಿಯಲ್ಲಿ ಕೇಳಿದಂತಹ ಓಂಕಾರ ನಿನಾದವನ್ನೇ ಸ್ತುತಿಸಿದ ಕಾಲಕ್ಕೆ ಓಂಕಾರ ಸ್ವರೂಪಿಣಿಯಾದ ನೀನೇ ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆ. ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಪೊರೆಯಬೇಕಾದವಳು ನೀನು. ಜ್ಞಾನವಿಹೀನರಾದ ನಮಗೆ ಸುಜ್ಞಾನವನ್ನಿತ್ತು ಸಂಪ್ರೀತಿಯಿಂದ ಪೊರೆದೆ. ಇನ್ನು ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ, ಇರಬೇಕಾದ್ದು ಎಲ್ಲಿ, ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕಮ್ಮ. ಹರಿಗರ ಬ್ರಹ್ಮವೆಂದೆನಿಸಿ ನಾಮವ ಹರುಷದಿ ಮೂವರಿಗೆ
ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಬೆನ್ನದ ನಿಮಗೆ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ಓನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲವೂ ಲಯ ಹೊಂದಿದೆ, ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸಗುಣ ಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳು ನಾನು ಕೊಟ್ಟ ಕಾರ್ಯವನ್ನು ಮಾಡುತ್ತಾ ಬನ್ನಿರಿ. ಕಷ್ಟವೇ ಕಷ್ಟಗಳದು ನನ್ನ ನಿಷ್ಠೆಗೆ ಬದಿಸಲು ಕೊಟ್ಟು ತಂದರು ಶಾನವ ಇಷ್ಟರಿ ಕೊರೆಳಿನಿಂದ ಭಯವಿದ್ದೈನ ತಟ್ಟನ್ನ ತರ್ತಾರವ. ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ನುಡಿದ ನಿಂತು ಭಯಗೊಳ್ಳಿ ಮುನ್ನಡೆಯಬೇಕಾಗಿದೆ. ಇದೀಗ ನಡೆದ ಪ್ರಕರಣ ಅಮ್ಮನ ನಿರ್ದೇಶನ ಸರಿ. ಇನ್ನು ಮುಂದೆ ನಡೆಯಬೇಕಾದಂತಹ ಪ್ರಕರಣ ನಿರ್ದೇಶನ ಬ್ರಹ್ಮನ ನಿರ್ದೇಶನ. ಇದನ್ನು ನೀನು ಅರಿತುಕೊಳ್ಳಬೇಕಾಗಿ ಹಾಗೆಂತ ಅರಿತಾರೆ ನಮ್ಮಲ್ಲಿ ಒಬ್ಬ ಹಿರಿಯವನು ಬೇಕಾಗುತ್ತದೆ. ನೀವು ಚೆನ್ನಾಗಿ ತಿಳಿದು ನೋಡಿ. ಅಮ್ಮ ಅನುಗ್ರಹಿಸಿದಂತಹ ಉದ್ಯೋಗ ಸೃಷ್ಟಿಸುವ ಕಾರ್ಯ. ಅಮ್ಮ ಹಿಂದೆ ಮಾಡಿದ್ದೇನು ಸೃಷ್ಟಿ. ಹಾಗಾದ್ರೆ ಅಮ್ಮನು ಸೃಷ್ಟಿ ಮಾಡಿದ್ರು, ಈಗ ಬ್ರಹ್ಮ ಮುಂದೆ ಸೃಷ್ಟಿ ಮಾಡುದು. ದೊಡ್ಡವನು ನಾನೇ ಎಂಬುದಾಗ್ತದೆ. ಹಾಗಾಗಿ
ಮದ ಹ, ನನ್ನದೇ. ಹೌದಪ್ಪ, ಮದವನ್ನೇ ತುಂಬಿಸಿ ಮಾತಾಡಿ. ನೀನು ಕೊಡದಿದ್ರು ನಮಗೆ ಉದ್ಯೋಗ ಉಂಟು ಎನ್ನುವ ಯೋಚನೆ ನೀನು ಮಾಡಲೇ ಇಲ್ಲ. ಹಾ, ಮಕ್ಕಳನ್ನು ಸ್ವಲ್ಪ ತಿರುಗಿಸಿ ನೋಡಿದ್ರೆ ಅರ್ಥ ಆಗ್ತದೆ. ಆದ್ರಿಂದ ಆಡಿದ್ದು. ಹಾ. ಮದವನ್ನು ಬಿಡು, ಹಾ. ಮುದವನ್ನು ತಾಡು. ಓಹೋ. ಅವಳು ಕೊಟ್ಟ ಆಜ್ಞೆಯನ್ನು ನೆರವೇರಿಸುವುದಕ್ಕಾಗಿ ಹ್ಮ್. ಈ ನಡೆ ಸರಿಯಾಗಿ ಕಾಣುವುದಿಲ್ಲ. ಓಹೋ. ಸುಮ್ಮನೆ ವಿಧಿಯನ್ನು ತಪ್ಪಿ ಹಾ, ಮದ ಬೇಡ ಬ್ರಹ್ಮ, ಚಂದಕ್ಕೆ ಹೋಗುವ. ಹೋಗುವ. ಹೌದೌದು, ನಿನ್ನ ಒಪ್ಪಿಗೆ ಇಲ್ವಾ? ಅದರ ಅರ್ಥವೇ ಬೇಡ ಬಿಡು. ಹರ, ನಿನ್ನ ಅಭಿಪ್ರಾಯವೇನು? ಬ್ರಹ್ಮ, ಓ, ನೀನು ದೊಡ್ಡವ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ. ಹಾ, ಆದರೆ ಹಾ, ನಾ ಕೇಳಿದ ಪ್ರಶ್ನೆಗೆ ಹಾ, ಅಥವಾ ನೀನು ದೊಡ್ಡವನು ಎನ್ನುವುದಕ್ಕೆ ಸ್ಥಾಪಿಸುವುದಾದ್ರೆ ಹಾ, ನೀನು ಯಾವ ವಿಚಾರದಲ್ಲಿ ಹೇಳುತ್ತೀಯೋ ಹ್ಮ್. ಆ ವಿಚಾರದಲ್ಲಿ ನಮಗಿಂತ ಹೆಚ್ಚಿನದ್ದು ಇದ್ದರೆ ಹಾ. ನಾನು ಒಪ್ಪಿಕೊಳ್ಳುತ್ತೇನೆ. ಓಕೆ, ಒಪ್ಪಿಕೊಂಡೆ. ಆಯ್ತು. ಹಾಗಾದ್ರೆ ನೀನು ಹೇಳಿದ ಮಾತಿಗೆ ಬಂದರೆ ನೀನು ಯಾವುದರಿಂದ ದೊಡ್ಡವ? ನಾನು ಮಾಡುವಂತಹ ಉದ್ಯೋಗ ಯಾವುದು? ಸೃಷ್ಟಿಸುವುದು. ಅಲ್ಲಿ ನಮಗೂ ಉಂಟಲ್ಲ. ಹಾ, ನನಗೆ ಏನುಂಟು ನಿನಗೆ? ನನಗೆ ಲಯದ ಅಧಿಕಾರವು ಇರಲಿ. ಮೊದಲು ಯಾರು ಎನ್ನುವುದು ಇರುವುದೀಗ. ಈಗ ನಿನಗೆ ಮೊದಲಾಗಿ ಒದಗಿ ಬರಬೇಕು ಅಂತ ಆದ್ರೂ ಕೂಡ ಹಾ. ಅಲ್ಲಿ ಮಾತೆ ಒದಗಿಸಿದ್ದೇನು? ಏನು? ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನು. ಹೌದು. ಅದರ ಅರ್ಥವೇನು? ಹ್ಮ್. ನಿನಗೆ ಕೊಟ್ಟದ್ದು ಹೋದ ಕಲ್ಪದಿ ಆದ ಲಯದ ಸಂಗ್ರಹ. ಹಾ, ಹಾ. ಅದರಿಂದ ನೀನು ಸೃಷ್ಟಿ ಮಾಡು. ಹ್ಮ್. ಹಾಗಾದ್ರೆ ಹ್ಮ್. ನಾನು ಮಾಡುವಂತಹ ಉದ್ಯೋಗ ಆಗದಿದ್ದರೆ ಹಾ. ನಿನ್ನ ಸೃಷ್ಟಿ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಒಂದಕ್ಕೊಂದು ಪೂರಕ. ಹೇಗೆ? ಸೃಷ್ಟಿಯಾಗಿಯೇ ಪಾಲನೆಯಾಗಬೇಕು, ಪಾಲನೆಯಾಗಿಯೇ ಲಯವಾಗಬೇಕು, ಹಾ. ಲಯವಾದರೆ ಸೃಷ್ಟಿಯಾಗಬೇಕು. ಈಗ ಸೃಷ್ಟಿಯಾದ ನಂತರ ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದು. ಅದೇ ಹೇಳಿದ್ದು. ಈಗ ಅಮ್ಮ ಸೃಷ್ಟಿ ಮಾಡಿ ಆಜ್ಞೆ ಮಾಡಿ ಹೋಗಿದ್ದಾಳೆ. ಹೌದು. ಈಗ ಅಮ್ಮನಿಂದ ಅದ್ಭುತವಾದಂತಹ ಉದ್ಯೋಗ. ಈಗ ಇಲ್ಲಿ ಕ್ರಿಯಾರೂಪಕ್ಕೆ ಬರುವುದು ಯಾರಿಂದ ಅಂತ? ಕ್ರಿಯಾರೂಪಕ್ಕೆ ಬರುವುದು ನಿನ್ನಿಂದಾದರೂ ಇಲ್ಲಿ ಕೂಡ. ನಿನ್ನ ಕೊಡುಗೆ ಏನು ಉಂಟು? ನನ್ನ- ಇಲ್ಲಿ ಪ್ರಸ್ತುತ ನಿನ್ನ ಕೊಡುಗೆ ಏನು? ನನ್ನ ಕೊಡುಗೆ ಹೇಳುತ್ತೇನೆ. ಏನು? ಈಗ ನಿನ್ನ ಕೊಡುಗೆ ಇಲ್ಲಿ ಏನುಂಟು? ನಾನು ಮುಂದೆ ಮಾಡುವುದಕ್ಕಿದ್ದೇನೆ. ನೀನು ಮಾಡುತ್ತಿ. ಹಾ. ಮಾಡುವುದಕ್ಕುಂಟು ಮಾತ್ರ. ಹಾ. ನೀನು ಮಾಡುವುದಿಲ್ಲ. ಹಾ. ಮಾಡಲಿಲ್ಲ. ಹಾ. ಹಾಗಾದ್ರೆ ಇಲ್ಲಿ ಕೊಡುಗೆ ನಿನ್ನದು ಬರಲಿ. ನಾನು ಮಾಡದಿದ್ದು ನಿನಗೆ ಉದ್ಯೋಗವಿಲ್ಲ ಆಯ್ತಾ? ಯಾರು ಹೇಳಿದ್ದು? ಮತ್ತೆ ನನಗೆ ಉದ್ಯೋಗ ಉಂಟ. ಹೇಗೆ ಆಗುತ್ತದೆ? ನನಗೆ ಲಯದ ಅಧಿಕಾರ ಉಂಟಲ್ಲ. ಅಧಿಕಾರ ಇದ್ರೆ ಸಾಲ. ಏನನ್ನು ಲಯ ಮಾಡ್ತೀನಿ ನೀನು? ಯಾವುದನ್ನು? ಅಲ್ಲ, ಈಗ ನೀನು ಏನನ್ನು ಲಯ ಮಾಡ್ತೀನಿ? ನಿನಗೆ ಉದ್ಯೋಗ ಉಂಟಲ್ಲ, ಏನು ಲಯ ಮಾಡ್ತೀನಿ? ನೀನು ಏನನ್ನು ಸೃಷ್ಟಿ ಮಾಡುತ್ತಿ? ನಾನು ಮಾಡುವಂತ ಸೃಷ್ಟಿ ಅದು ಮುಂದಿನದ್ದು. ನಿಲ್ಲೋ. ಹಾ. ಒಂದು ಮಾತು. ಹಾ. ನನಗೂ ಎದುರು ಲಯದಲ್ಲಿ ಮಾತಾಡ್ಲಿಕ್ಕೆ ಬರುತ್ತದೆ. ಲಯದ ವಿಚಾರವಲ್ಲ, ಮತ್ತೆ ಈಗ ಕರ್ತವ್ಯದ ವಿಚಾರ. ಸಮಾಧಾನದಿಂದ ಮಾತಾಡು. ನನ್ನ ವಿಧಿಯೇ ಹೀಗೆ. ಹೌದಾ? ಬ್ರಹ್ಮ ಇರುವುದೇ ಹೀಗೆ. ಹಾಗಾದ್ರೆ ಕೇಳಿದ್ದೇನೆ. ಹಾ. ಈಗ ನಿನ್ನ ರಾಜಸ ಗುಣ ಅದಕ್ಕೆ ಅನುಗ್ರಹ ಮಾಡಿದ ಬಳಿಕ ರಾಜಸ ಗುಣದಲ್ಲಿ ಅಹಂಕಾರದ ಮಾತುಗಳಿಲ್ಲ ಬ್ರಹ್ಮ. ಯಾರು ಹೇಳಿದ್ದು? ರಾಜಸ ಗುಣ ನಿನಗೆ ಕೊಟ್ಟದ್ದು ಹಾ. ಅಲ್ಲ, ಯಾಕೆ? ನಿನ್ನ ಸೃಷ್ಟಿಗೆ ಕೊಟ್ಟದ್ದು. ಸೃಷ್ಟಿ ಅಂದ್ರೆ ನಾನೇ ಮಾಡುವುದಲ್ವಾ? ಅದು ಯಾರು? ನನಗೆ ಕೊಡದೆ ಮತ್ತೊಬ್ಬರಿಗೆ ಕೊಡುವುದಕ್ಕಾಗುತ್ತದ? ಅಲ್ವಾ? ಈಗ ಹರಿಗೆ ಕೊಡುವುದಕ್ಕಾಗುತ್ತದ ರಾಜಸ ಗುಣವನ್ನು? ಆಗುವುದಿಲ್ವೋ? ರಾಜಸ ಗುಣವನ್ನು ಹರಿಗೆ ಕೊಡುವುದಕ್ಕಾಗುದಿಲ್ಲ. ರಾಜಸ ಗುಣ ಬ್ರಹ್ಮನಿಗೆ ಕೊಟ್ಟದ್ದು ಬ್ರಹ್ಮನೇ ಮಾತಾಡ್ಬೇಕಾಗ. ನಿನಗೆ ರಾಜಸ ಗುಣ ಉಂಟು, ಹಾ. ಹರಿಗೆ ಸಾತ್ವಿಕ ಗುಣ ಉಂಟು, ಹಾ. ನನಗೆ ತಾಮಸ ಗುಣ ಇಲ್ವೋ? ಇದೆ. ಆದ್ರೆ- ಆದರೆ ತಾಮಸ ಗುಣದಲ್ಲಿ ನೀನು ಹೇಗೆ ವ್ಯವಹರಿಸಬೇಕು ಹಾಗೆ ಮಾಡ್ಬೇಕು. ಬ್ರಹ್ಮನ ಬಗ್ಗೆ ನಿನಗೆ ಪ್ರಶ್ನೆ ಮಾಡುವ ಅಧಿಕಾರವೇ ಇಲ್ಲ. ಬ್ರಹ್ಮ ನಿನಗೆ ಉದ್ಯೋಗ ಕೊಡುವವನು. ಅಧಿಕಾರ ಇಲ್ಲವಲ್ಲ? ಹಾ. ಅಧಿಕಾರ ಇಲ್ಲ. ಇಲ್ಲವಲ್ಲ? ಹಾಗಾದ್ರೆ ಈಶನ ಬಗ್ಗೆ ಅದಕ್ಕೆ ಹೇಳುವುದಕ್ಕೆ ಅಧಿಕಾರ ನಿನಗೂ ಇಲ್ಲ. ಇಲ್ಲ ಅಲ್ಲ, ನಿನಗೆ ಉದ್ಯೋಗ ಕೊಡುವುದು ನಾನು ಹಾಗಾಗಿ ಹೇಳಿದವನಿದ್ದೇನೆ. ಮತ್ತೆ ಅಮ್ಮ ಕೊಟ್ಟದ್ದೇನು? ಏನು? ಅಮ್ಮ ಕೊಟ್ಟದ್ದೇನು? ನಿನಗೆ ಪ್ರಸ್ತುತ ಉದ್ಯೋಗ ಕೊಡುವವನು ನಾನು. ಪ್ರಸ್ತುತ ಉದ್ಯೋಗ ಬೇಡ ನನಗೆ. ಹಾ. ಅಮ್ಮ ಕೊಟ್ಟದ್ದೇನು ಅಂತ ಅಮ್ಮ ಕೇಳುವುದು. ಕೊಟ್ಟದ್ದು ನನ್ನಿಂದ ನಂತರ ನಿನಗೆ. ಎಂತದೇ ಆಗಲಿ ಹಾ. ನೀನು ನಂತರ ಅಂತ ಹೇಗೆ ಹೇಳ್ತಿ? ಮತ್ತೆ ಯಾವ ರೀತಿ? ಈಗ ನೀನು ಲಯ ಮಾಡು ನೋಡುವ. ಯಾರಿಗೆ? ನೀನು ನೀನು ಲಯವನ್ನು ಮಾಡು ನೋಡುವ. ನೀನು ಸೃಷ್ಟಿ ಮಾಡು ನೋಡುವ. ನಾನು ಸೃಷ್ಟಿ ಮಾಡಿದ ನಂತರ ಉದ್ಯೋಗ, ಅದನ್ನೇ ಹೇಳಿದ್ದು ನಾನು ಯಾರು ದೊಡ್ಡವನು ಅಂತ. ಹೇಳಿದ್ದು? ಮತ್ತೆ ನೀನು ಯೋಚನೆ ಮಾಡುವುದು ಇಷ್ಟೇ ಬ್ರಹ್ಮ. ಏನು? ಈಗ ನೀನು ಸೃಷ್ಟಿ ಮಾಡಿದ್ರೆ ಮಾತ್ರ ಉದ್ಯೋಗ ಅಂತ. ಹಾ. ಹೋದ ಕಲ್ಪದಲ್ಲಿ ಹರಣಂತವ ಒಬ್ಬ ಲಯ ಮಾಡದಿದ್ದರೆ ಹಾ. ಈ ಕಲ್ಪದಲ್ಲಿ ಬ್ರಹ್ಮನಿಗೆ ಹೋದ ಸೃಷ್ಟಿ ಉಂಟು. ಕಲ್ಪದಲ್ಲಿ ವಿಚಾರವನ್ನು ಮಾತಾಡಿದಲ್ಲ. ಹೋದ ಹಾಗಾದ್ರೆ ಕಲ್ಪ ಹೋದ- ಆಗಿದೆ, ಹೋದ ಕಲ್ಪದಲ್ಲಿ- ಈಗ ಆಗುತ್ತದೆ. ಹೋದ ಕಲ್ಪದ ನಂಟು ನಿನಗಿಲ್ವೋ? ಆ, ಇಲ್ಲ. ಇಲ್ಲ, ಮುಂದೆ ಮುಂದೆ ನಾನು ಮಾಡುವಂತ ಕಾರ್ಯಕ್ಕಿದೆ. ಯಾವುದು ಉಂಟಲ್ಲ? ಹಾ. ಹಾಗಾದ್ರೆ ಹೋದ ಆ ಕಲ್ಪದ ಕಾರ್ಯದ ಲಯ- ಕ್ರಮೇಣ ನಿನಗೆ ಉದ್ಯೋಗ ಸಿಗುವುದು. ಬ್ರಹ್ಮ ಅದು ನಿನಗೆ ನೆನಪಿರಲಿ. ಈಗ ಸರಿ, ಹಾ. ನಾನೇ ಹೇಳುತ್ತೇನೆ. ನೀನು ಏನೇನು ಮಾತಾಡುವುದು ಬೇಡ. ಏನು ವಿಚಾರವನ್ನೇ ಹೇಳಿದವನಿದ್ದೇನೆ. ನಾಮಾರ್ಥದಲ್ಲಿ ಹೇಳುವುದಾದ್ರೆ ಹಾ. ಬ್ರಹ್ಮ ಪದದ ಅರ್ಥ ದೊಡ್ಡವನು ಅಂತ ಆದ್ರೆ, ಹಾ. ಹರಿಪದದ ಅರ್ಥ ವ್ಯಾಪಕ ಅಂತ ಆದ್ರೆ, ಹಾ. ಈಶ ಪದದ ಅರ್ಥ ಯಜಮಾನ ಅಂತ ಆಯ್ತು. ಯಜಮಾನ ಯಾರಿಗೆ? ಈಗಲೇ ಹೇಳಿದ್ದೇನೆ. ಹಾ. ನೀನು ಬ್ರಹ್ಮ ದೊಡ್ಡವನು ಯಾರಿಗಾದದ್ದು? ನಾನು ನಿಮಗಿಬ್ಬರಿಗೆ ದೊಡ್ಡವನು. ಹಾಗಾದ್ರೆ ಯಜಮಾನ ನಾನು ನಿಮ್ಮಿಬ್ಬರಿಗಾದದ್ದು. ಹಾ, ಇರಲಿ. ಸುಲಭದಲ್ಲಿ. ಇನ್ನು ಕಾರ್ಯಾರ್ಥದಲ್ಲಿ ನೋಡುವುದಾದ್ರೆ ಹಾ. ನಿನಗೆ ಸೃಷ್ಟಿ ಅವನಿಗೆ ಪಾಲನೆ. ಹಾ. ಹೌದು, ಹೌದು. ಅದು ಕೂಡ ಸಮಾನವಾಗಿ ಉಂಟು. ಹ್ಮ್. ಆದ್ರೆ ಅದರಲ್ಲಿ ನನಗೊಂದು ಲಯದ ಅಧಿಕಾರ. ಲಯದ ಅಧಿಕಾರ. ಹೌದು, ತಾತ್ಸಾರ ಲಯ ಬೇಡ. ಅಧಿಕಾರ ಲಯದ- ಒಂದು ಅರ್ಥದಲ್ಲಿ ಹಾ. ಲಯ ಅಂದ್ರೆ ಏನು? 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 ನಾಶ ಅಂತಲೂ ಹೌದು. ನಾಶ ಮಾಡುವುದು. ನೀನು ನಾಶ ಮಾಡಿದ ನಂತರ ಯಾವುದನ್ನು ಲಯದ ಅಧಿಕಾರ ತೋರಿಸುವುದು? ಒಂದು ನಿಮಿಷ, ಆ, ಸ್ವಲ್ಪ ಹೊತ್ತು ನಿಲ್ಲು ಬ್ರಹ್ಮ. ಆ, ಈಗ ನೀನು ಹೇಳಿದೀಯಲ್ಲ, ಆ. ಈಗ ನಾನು ನಾಶ ಮಾಡುವುದಾದ್ರೂ ಜೀವಿಗಳನ್ನು, ನೀನು ಸೃಷ್ಟಿ ಮಾಡುವುದನ್ನೇ ಒಪ್ಪಿಕೊಳ್ಳುವ. ಆ.
ನೀನು ಸೃಷ್ಟಿ ಮಾಡಿದ್ದನ್ನು ನಾನು ಲಯಗೊಳಿಸದೆ ಇದ್ದರೆ ಏನಾದೀತು? ಏನಾಗುತ್ತದೆ? ನಿನಗೆ ಮತ್ತೆ ಕೆಲಸವಿಲ್ಲ ಅಂತ ಆಗುತ್ತದೆ. ಆ. ನೀನು ಪೂರಕಂತ ನಿನಗೆ ಹೇಳಿದ್ರು ಅರ್ಥವಾಗುವುದಿಲ್ಲ. ಆ. ಆಗಲೂ ಹೇಳುತ್ತೇನೆ ಕೇಳು. ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವ ಕಾರಣ ಅಧಿಕಾರ ನನಗೆ ಅದನ್ನೇ ನಿನಗೆ ಪ್ರಸ್ತಾಪ ಮಾಡಿದವನಿದ್ದೇನೆ. ಏನು? ಸಕಲ ಜೀವರಾಶಿಗಳನ್ನು ನಾಶ ಮಾಡು. ಜೀವರಾಶಿ ಉತ್ಪತ್ತಿ ಆಗ್ಲಿಲ್ಲ, ಅದು ಬ್ರಹ್ಮನಿಂದ ನಿನಗೆ ಕೊಡುಗೆ. ಇದು ನೆನಪಿರಲಿ ಅಂತ ಹೇಳಿ. ಯಾರು ಹೇಳಿದ್ದು ಕೊಡುಗೆ? ಮತ್ತೆ ಹಾಗಾದ್ರೆ ನಾನು ವಿರುದ್ಧವನ್ನು ಪ್ರಶ್ನೆ ಮಾಡಿದೆ. ಹೇಗೆ? ನಿನಗೆ ನಾನು ಆಗಲಿಂದಲೇ ಹೇಳುವುದು ಒಂದೇ ಗೊತ್ತಾಯ್ತು. ಓದ ಕಲ್ಪದಲ್ಲಿ ಕೊಟ್ಟಿದ್ದಾಳೆ, ಓದ ಕಲ್ಪದಲ್ಲಿ ಅದೇ ವಿಚಾರವಲ್ಲ, ಈಗಿನ ಕಲ್ಪದ ವಿಚಾರ ಮುಂದುವರಿಸೋಣ. ನಿಲ್ಲು, ನಾನು ಮುಂದುವರಿಸುತ್ತೇನೆ. ನಿನಗೆ ಹೋದ ಕಲ್ಪದ್ದು ಬೇಡ ಅಲ್ವಾ? ಹೋದ ಕಲ್ಪದ ಬಗ್ಗೆ ಮಾತಾಡಲೇಬಾರದು, ಅಲ್ಲಿಗೆ ನಿಲ್ಲಿಸುವ. ನಾನು ಮಾತಾಡುವುದಿಲ್ಲ. ಹಾಗಾದ್ರೆ ಈ ಎರಡು ವಿಚಾರ ನಾ ಮಾಡಿದ ಕಾರ್ಯ ಅರ್ಥವಾಯಿತು. ಇನ್ನು ಹೇಳುತ್ತೇನೆ. ಈಗ ನಾನು ದೊಡ್ಡವನಂತ ಹೇಳುವುದಕ್ಕೆ ನಮ್ಮ ಮೂವರಲ್ಲಿ ನಿಮ್ಮಿಬ್ಬರಿಗೂ ಇಲ್ಲದ್ದು ಹೆಚ್ಚಿನದ್ದು ನನ್ನಲ್ಲಿ ಉಂಟು ಅಂತ ನಾನು ಆಧಾರವನ್ನಿಟ್ಟು ಮಾತಾಡುತ್ತೇನೆ. ಅದು ಹೇಗೆ? ನಿಲ್ಲು, ಆಧಾರ ಇಟ್ಟು ಮಾತಾಡುತ್ತೇನೆ. ನೀನು ಅದಕ್ಕಿಂತ ನಮ್ಮಿಬ್ಬರಿನಲ್ಲಿ ಇಲ್ಲದ್ದು ನೀನು ಇಟ್ಟು ಮಾತಾಡಿದೆ ಅಂತಾದ್ರೆ ನೀನು ದೊಡ್ಡವಂತ ನಿನ್ನ ಕಾಲಿಗೆ ಬಿದ್ದು ನಾನು ಒಪ್ಪಿಕೊಳ್ಳು. ಇರಲಿ. ಏನದು ವಿಶೇಷ ಹೇಳು ಹೇಳು. ಮಾತೆ ನಿಮ್ಮನ್ನು ಗುರುತಿಸಿದ್ದು ಹೇಗೆ? ನನ್ನನ್ನು ಗುರುತಿಸಿದ್ದು ಹೇಗೆ? ಆ ಕಣ್ಣೆ ಇಲ್ಲಿ ಹೆಚ್ಚಿನದ್ದು ಉಂಟು ನೋಡುವ, ನಿಮಗೊಂದಿರ್ಲಿ. ಉಂಟಾ? ವಿಷಯ ಹೌದು. ಇರಲಿ. ಅಮ್ಮ ಕರುಣಿಸಿದ ಬಗ್ಗೆ ಆಕ್ಷೇಪ ಇಲ್ಲ. ಕಣ್ಣಿನ ಬಗ್ಗೆ ಆಕ್ಷೇಪ ಇಲ್ಲ. ಮತ್ತೆ ಕೆಲಸ ಅಮ್ಮ ಕರುಣಿಸಿದ್ದಲ್ವ, ಅದರ ಬಗ್ಗೆ ಯಾಕೆ ಇವರಿಗೆ ಆಕ್ಷೇಪ ಅಂತ? ಆಕ್ಷೇಪ ಎಲ್ಲರಿಗೂ ಸಮಾನವಾಗಿ ಹಂಚಿದ್ದಾರೆ. ಆದರೆ ಸೃಷ್ಟಿ ಎನ್ನುವ ಕಾರ್ಯದಿಂದ ನಿಮಗೆ ಉದ್ಯೋಗ ಬ್ರಹ್ಮ, ಇದರಿಂದಲೇ ಬ್ರಹ್ಮ ದೊಡ್ಡ. ಸರಿ, ನಾನು ಹೇಳಿದ್ದೇನೆ. ನೀನು ಉದ್ಯೋಗ ನೀನು ಅರ್ಥ ಮಾಡಿಕೊಂಡದ್ದು ಹೇಗೆ? ಮೊದಲು ನಿನಗೆ ಕೊಟ್ಟ ಕಾರಣ ನೀನು ದೊಡ್ಡವ ಅಂತ ನೀನು ಅರ್ಥ ಮಾಡಿಕೊಂಡದ್ದು. ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ? ಸಣ್ಣ ಮಕ್ಕಳಿಗೆ ಮೊದಲು ಕೊಟ್ಟು ದೊಡ್ಡ ಮಗನಿಗೆ ಕಡೆಯದಾಗಿ ಕೊಡುವುದೆನ್ನುವ ಹಾಗೆ ನನ್ನ ಮನೋಭಾವನೆ. ಇದು ನಾನು ಅರ್ಥ ಮಾಡಿಕೊಂಡದ್ದು. ನೀನು ಹಾಗೆ ತಿಳಿದ್ರೆ ನಿನ್ನ ಬಾಲಿಶತನವಾಗುತ್ತದೆ. ಹಾಗಾದ್ರೆ ನೀನು ಹಾಗೆ ತಿಳಿದುಕೊಂಡ್ರೆ ನಿನ್ನ ನನ್ನ ಬಾಲಿಶತನವಲ್ಲ. ಮತ್ತೆ ಯಾವ ರೀತಿ? ನಾನು ಪ್ರಾರಂಭವೇ ನಾನು ಮಾಡುವುದು ಹಾಗೆ ದೊಡ್ಡವಂತ ಹೇಳಿದ್ದು. ಸರಿ, ಒಪ್ಪಿಕೊಳ್ಳುವ. ಮಕ್ಕಳಾಗಿ ಎಂತದ್ದೇ ಆಗಲಿ ನಾನು ಆಗ ಹೇಳಿದನಲ್ವಾ, ನನ್ನಿನ ಹೆಚ್ಚಿನಲ್ಲಿರುವಂತಹ ಕಣ್ಣು ಅದರಲ್ಲಿ ಕಿಚ್ಚಿರುವುದು ಅಂತ ಆಗಲೇ ಹೇಳಿದ್ದೇನೆ. ಯಾಕೆ ಕಿಚ್ಚು? ಜೀವಿಗಳ ಜೀವನಕ್ಕೊಂದು ನಿಯಮ ಅಂತ ಇರುತ್ತದೆ. ಆ ನಿಯಮ ತಪ್ಪಿತು ಅಂತಾದ್ರೆ, ನನಗೆ ಕೋಪ ಬಂತು ಅಂತಾದ್ರೆ ಆ ಕಣ್ಣನ್ನು ತೆರೆದರೆ ಸಕಲವನ್ನು ಕ್ಷಣಾರ್ಧದಲ್ಲಿ ಸುಡುವ ಸಾಮರ್ಥ್ಯ ಆ ಕಣ್ಣಿಗುಂಟು. ಇಲ್ಲಿ ಕೂಡ ನೀನು ಹೇಳಿದ್ದೇನು ಜೀವಿಗಳು ಅಂತ. ಕೊಡುವುದು ಯಾರು ಜೀವಿಗಳನ್ನು? ನಿಲ್ಲು, ನನ್ನ ಮಾತು ಪೂರ್ತಿ ಆಗಲಿಲ್ಲ. ಹೇಳು. ನನಗೆ ಹೆಚ್ಚಿನದ್ದು ಹೌದು, ಹೆಚ್ಚಿನದ್ದು ಹೌದು. ಇರಲಿ. ಇದು ಹೆಚ್ಚಿನದ್ದು ಅಂತ ಹೇಳುವುದಕ್ಕೆ ನಿನಗೆ ಬುದ್ಧಿ ಬಂತು? ಬುದ್ಧಿ ಬಂತಲ್ಲ? ಹಾಗಾದ್ರೆ ಇಷ್ಟರವರೆಗಿಲ್ಲ ಅಂತ ಹೇಳಿದ್ದು. ಪ್ರಶ್ನೆ ಅದರ ಬಗ್ಗೆ ಆಕ್ಷೇಪ ಇಲ್ಲ ನನಗೆ. ಹಾಗಾಗಿ ನಾಮಾರ್ಥದಲ್ಲಿ, ಕಾರ್ಯಾರ್ಥದಲ್ಲಿ, ಅಂಗಾರ್ಥದಲ್ಲಿ ಬ್ರಹ್ಮ ನಿನಗಿಂತ ನಾನು ದೊಡ್ಡವ. ಆ ಬಗ್ಗೆ ಆಕ್ಷೇಪ, ಅಜ್ಞಗಣ್ಣಿನ ವಿಚಾರ ಆಕ್ಷೇಪ ಮಾಡುವುದು ಈಗ ಬುದ್ಧಿ ಬಂದದ್ದು ಅಂತ. ಹಾಗೆಂತ ಹರಿಹರನೇ, ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ನಾನು ನೀನು ಪೊರೆಯುತ್ಯ ಅದಹರ ಲಯಗೊಳಿಸ್ತಾನೆ. ಹಾಗಾದ್ರೆ ಮೊದಲು ಎನ್ನುವುದು ಅಲ್ಲಿಂದಲೇ ಸ್ಪಷ್ಟತೆ ಬಂತು. ಈಗ ಉದ್ಯೋಗದ ವಿಚಾರವಾಗಿ ಹೇಳುತ್ತದೆ. ಕಳೆದ ಕಲ್ಪದ ವಿಚಾರವಾಗಿ ಅಮ್ಮ ಹೇಳಿದವಳಿದ್ದಾಳೆ. ಈ ಕಲ್ಪಕ್ಕೆ ತರುವುದು ಯಾರು ಅಂತ ಹೇಳಿದ್ರೆ ಅದು ಕೂಡ ನಾನೇ. ಹರಿ, ಆಗಲೇ ಹೇಳಿದ್ದೇನೆ ಕಳೆದ ಕಲ್ಪದ ಬಗ್ಗೆ ಮಾತಾಡಬಾರ್ದು ಅಂತ. ಇವ ಮತ್ತೆ ತೆಗಿಬಾರ್ದು ಅದರಲ್ಲೂ. ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಬೇಡ, ನೀನು ಬೇಡ ಅಂತ ಹೇಳಿದ ಮೇಲೆ ಬೇಡ. ಇರಲಿ. ಈಗ ಉದ್ಯೋಗ ಪ್ರಾರಂಭ ಮಾಡುವುದು ಕರ್ಮಾನುಸಾರವಾಗಿ, ಜೀವಿಗಳ ಕರ್ಮಾನುಸಾರ. ಹೇಗೆ? ಅವುಗಳ ಹಿಂದಿನ ಕರ್ಮದಲ್ಲಿ ಏನು ಮಾಡಿದ್ದಾವ ಅವುಗಳ ಅನೇಕರಲ್ಲಿ ನಾನೇ ಹೀಗೆ ಬರೆಯುವವನಿದ್ದೆ. ವಿಧಿಸುವ ವಿಧಾತನೇ ನಾನು. ಕರ್ಮವನ್ನು ವಿಧಿಸುವ. ಹಾಗಾಗಿ ಸೃಷ್ಟಿಸುವ ಕಾರ್ಯವೇ ಸೃಷ್ಟಿ ಕಾರ್ಯವ ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ.
ಘನ ಕಾರ್ಯ ಮುಂದಕ್ಕೆ. ಆ, ಅಮ್ಮನ ಒಂದು ವಾಕ್ಯವನ್ನು ಗಮನಿಸಿ ಅರ್ಥವಾಗ್ತದೆ. ಈಗ ಅಮ್ಮನ ಹೇಳಿಕೆ ಮೇಲೆ ಆಕ್ಷೇಪ ಉಂಟು. ಇಲ್ಲ, ಅಮ್ಮ ಹೇಳಿದ್ದು ಸರಿ ಇಲ್ಲಪ್ಪ. ಇಲ್ಲ ಇಲ್ಲ ಇಲ್ಲ, ಅಮ್ಮನಿಗೇನು ಗೊತ್ತಾಗ್ಲಿಲ್ಲ. ಅಮ್ಮನ ಬಗ್ಗೆ ವಿರೋಧ ಮಾತಾಡ್ಲಿಕ್ಕೆ ಇಲ್ಲ. ಅಷ್ಟು ಒಳ್ಳೆಯ ಮಾತಮ್ಮ ಹೇಳಿದ ಮೇಲೆ ಯಾಕೆ ನಾನೇ ಹೆಚ್ಚಿನ ಮಾತು ಹೇಳಲಿಕ್ಕೆ ಹೊರಟೆ. ನಾನು ಆರಂಭದಲ್ಲಿ ಹೇಳಿದ್ದೇನೆ, ನೀನು ಹೇಳಿ. ನಿನ್ನ ಮಾತ ಅದೆಷ್ಟು ಹದಗೆಡಿಸಿದ್ದು. ಹಾ ಹಾ ಹಾ, ಕಷ್ಟ ಅದೇನು ಗೊತ್ತು. ಏನು? ನಾನು ಯಾವುದನ್ನು ಪಾಲಿಸಬೇಕು, ಆ, ಯಾವುದನ್ನು ಬಿಡಬೇಕು. ಆ, ನೀವಿಬ್ರು ಹೇಳಿದ ಮಾತನ್ನು ಪಾಲಿಸಲಿಕ್ಕೆ ಆಗುವುದೇ ಇಲ್ಲ. ಆ, ಅದೆಲ್ಲೆಲ್ಲೋ ಹೋಗ್ತದೆ. ನನಗೆ ಪಾಲನೆ ಮಾಡಬೇಕು ಏನನ್ನು ಅಂತ ಅಮ್ಮ ಹೇಳಿದ್ದಾಳೆ. ಆ, ಬ್ರಹ್ಮನ ಸೃಷ್ಟಿಯನ್ನು ಪಾಲಿಸು. ಹೌದು. ಸೃಷ್ಟಿ ಮಾಡುವುದು ಹೇಗೆ ಅಂತ ನೀನು ವಿವರಣೆ ಕೊಟ್ಟಾಗಿದೆ. ಆ ಸೃಷ್ಟಿ ಕೆಡದೇ ಇರಬೇಕು ಅಂತಾದ್ರೆ ಹೇಗೆ? ಹೇಗೆ? ಸಕಾಲಕ್ಕೆ ಅವರಿಗೆ ಕೊಡಬೇಕು. ಏನನ್ನು ಕೊಟ್ಟರು ಆಗ್ತದೆ? ಅದು ಆಗುದಿಲ್ಲ. ಬೇಕಾದ್ದನ್ನು ಮಾತ್ರ ಕೊಡಬೇಕು. ಆ, ಬೇಡದ್ದನ್ನು ಕೊಟ್ಟರೆ ಆ, ಎಲ್ಲ ಹಾಳಾಗ್ತದೆ. ಹೌದು. ಹಾಗಾದ್ರೆ ಬೇಕಾದ್ದನ್ನು ಕೊಡುವ ಮೂಲಕವಾಗಿ ಸೃಷ್ಟಿಯನ್ನು ಯೋಗ್ಯವಾಗಿ ಉಳಿಸುವಂತಹ ಉದ್ಯೋಗ ಆ, ಪಾಲನೆ ಹಾ ಹಾ, ಎನ್ನುವುದು ನಿರ್ಣಯವಾದ್ದು ಇದೀಗ ನಮ್ಮ ಅನುಭವದಿಂದ. ಅಮ್ಮ ಕೊಟ್ಟುದರಿಂದಲೂ ನಾವು ದೊಡ್ಡವರಾದ್ದು, ಅದು ಹೌದು. ಕೊಟ್ಟುದವರಿಂದಲೂ ನಾವು ಉಳಿದದ್ದು. ಗಟ್ಟಿಯಾದದ್ದು ಯಾವುದರಿಂದ? ಯಾವುದರಿಂದ? ಕೊಡುಗೆಯಿಂದ. ಅಮ್ಮ ಕೊಟ್ಟದ್ದಾಳೆಲ್ಲ. ಕೆಡದೇ ಇರುವುದೇ ಕೊಡುಗೆಯಿಂದ ಹಾ 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 ಅನ್ನೋದು ಇದೀಗ ಒಂದು ಅನುಭವ. ಹಾ, ಹಾಗಿರುವಾಗ ನೀವು ಯೋಚಿಸಿ, ಹಾ, ನಿಮ್ಮಿಬ್ಬರ ಉದ್ಯೋಗಕ್ಕಿಂತ ನನ್ನ ಉದ್ಯೋಗ ಹೆಚ್ಚಿನದು ಹೌದಾ ಅಲ್ವ? ಅದು ಹೇಗಾಗ್ತದೆ? ನಾನು ಒಪ್ಪಿಕೊಳ್ಳುವುದಿಲ್ಲ ಅದನ್ನು. ನೀವು ಒಪ್ಪಿಕೊಳ್ಳುವುದಿಲ್ಲ. ಆಗ ನಾನು ಒಪ್ಪಿಕೊಳ್ಳುತ್ತೇನೆ. ಸರಿ ಸರಿ. ಹರನೆಂದ ಕ್ಷಣ ಸರಿ ನಿನ್ನ ವಚನ ಪೊರೆಯುವ ತನಿ ಶ್ರೇಷ್ಠನು. ವಚನ ಪುರೆಯುವದನು ಶ್ರೇಷ್ಠನು. ಹರಿಹರನೆಮ್ಮಲಿ ಭೇದವಿಲ್ಲದೆ, ಹರಿಹರನೆಮ್ಮಲಿ ಭೇದವಿಲ್ಲದೆ ನಿಮ್ಮಳು ಎರಕವಾಗಿ ಅನಂತನಾಕ್ಷಣ ಸರಿ ನಿನ್ನ ವಚನವು ಪೊರೆಯುವದನೆ ಶ್ರೇಷ್ಠನು. ಪೊರೆಯುವದನೆ ಶ್ರೇಷ್ಠನು. ಮೊದಲಾಗಿ ಹರಿ ನೀನಾಡಿದ ಮಾತು ಸರಿ. ಇನ್ನೊಂದು ಬ್ರಹ್ಮ ವಾದದಿಂದ ಹಿಂದಕ್ಕೆ ಸರಿ. ಹಿಂದೆ ಸರಿಯುವ ಮಾತೇ ಇಲ್ಲ. ಸರಿ ಹೋಗು. ತಲೆ ಕೂಡ ಗೊತ್ತಿಲ್ಲದವನ ಬಗ್ಗೆ ಏನು ಮಾತಾಡುವ? ಆಗ್ಲಪ್ಪ, ಈಗ ಅವನ ಜಾರಿ ಅವನ. ಸರಿ, ಹಾಗಾದ್ರೆ ನನಗೆ ಮಾತಿರುವುದು ನಿನ್ನಲ್ಲಿ ಯಾಕೆ? ಸರಿಯಾಗಿ ನೀನಾಡಿದ ಮಾತುಗಳನ್ನು ಕೇಳಿದಾಗ ನಾನು ಅರ್ಥವಿಸಿಕೊಂಡದ್ದೇ ಇಷ್ಟೇ. ಎಷ್ಟು? ಮಾತೆ ಒಲಿದದ್ದೇ ಸೃಷ್ಟಿ, ಕರುಣಿಸಿದ್ದೇ ಪಾಲನೆ, ಅದೃಶ್ಯಳಾದದ್ದೇ ಲಯ. ಸರಿ. ಜೀವಿಯ ಜೀವನದಲ್ಲಿ ಆಗಬೇಕಾದಂತಹ ಸಾಧನೆಗೆ ಬೇಕಾದುದು ಪಾಲನೆ ಎಂಬ ಕಾರಣದಿಂದ ದೊರೆಯುವಾತನೇ ಶ್ರೇಷ್ಠ, ದೊರೆಯುವ ಉದ್ಯೋಗವೇ ಶ್ರೇಷ್ಠ ಎನ್ನುವಂತ ಏಕಾಭಿಪ್ರಾಯ. ಸರಿಯಪ್ಪ, ಸಾಕಾಗ. ಮತ್ತೆ ಬ್ರಹ್ಮನ ತಲೆಗಡರಿದ ಕಡುಮದವನ್ನು ಇಳಿಸುವುದಕ್ಕೆ ಬೇಕಾಗಿ, ಹರಿಹರರೆಮ್ಮಳು ಭೇದ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ, ಹರನಾದ ನಾನು ಹರಿಯಾದ ನಿನ್ನೊಳಗೆ ಇವತ್ತು ಏರದಿ ನಿನ್ನ ಅವಕಾಶ ಉಂಟಾ? ಹಾಗೆ ಇದು 100ನೇ ಅವಕಾಶ ನನಗೆ. ಪೂರ್ಣತೆ ಅಂತ ಹಾಗೆ ಇವತ್ತು ಬಿಡುದಿಲ್ಲ ನೀನು. ಹೌದಾ? ಹಾ, ಈಗ ಕೋಪ ಬಂದದ್ದು ಯಾಕೆ? ಯಾಕೆ? ಆಗ ನಿನಗೆ ಬಲ ಇರಲಿಲ್ಲ, ಸ್ವಲ್ಪ ಅವನು ಸೇರಿದ, ಬಲ ಹೆಚ್ಚಾಯಿತು. ಯಾವ ಬಲ? ಶಕ್ತಿ, ದೇಹ. ಈಗ ನಡೀಲಿಕ್ಕೆ ಕೂಡದವನುಂಟಲ್ಲ, ಕುರುಗೋಲಿನ ಆಧಾರದಲ್ಲಿ ನಡೆದ ಹಾಗಾಯಿತು. ಕುಂಟನಿಗೆ ಬೇಕಾಗ್ತದೆ, ಹಾಗುತ್ತದೆ. ಈಗ ನಿನಗೆ ಅದೇ ಮತ್ತೇನು?
ಕಲ್ಪದಲ್ಲಿ ಮರೆಗೊಂಡ ಧರಣಿ ಎಲ್ಲವನು ಸುರತ ವೈಶರು ಏನಿದೆ ಇವನ ಉದರದೊಳಗೆ ಪರೀಕ್ಷಿಸುವುದಕ್ಕಾಗಿ ಮದದಿಂದಲೇ ಹಿಡಿದವನು ನಾನು. ಹಿಡಿದು ನೋಡಿದರೆ ಅಮ್ಮಮ್ಮ ಎಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಏನಿದೆ ಇವನ ಉದರದೊಳಗೆ ಪರೀಕ್ಷಿಸುವುದಕ್ಕಾಗಿ ಮದದಿಂದಲೇ ಹಿಡಿದವನು ನಾನು. ಹಿಡಿದು ನೋಡಿದರೆ ಅಮ್ಮಮ್ಮ ಎಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ ಈತನ ಉದರದೊಳಗೆ. ಸರಿದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಈತನ ಉದರದೊಳಗಿದೆ. ಏಕಾದಶ ರುದ್ರರಿದ್ದಾರೆ, ದ್ವಾದಶಾದಿತ್ಯರಿದ್ದಾರೆ. ಸಾದರದಲ್ಲಿ ಕಮಲಜರು ಬ್ರಹ್ಮನು ಗೋಚರಿಸ್ತಾ ಇದ್ದಾನೆ, ಹರನು ಗೋಚರಿಸ್ತಾ ಇದ್ದಾನೆ. ಹರಿಯು ನನ್ನ ಉದರದೊಳಗಿಲ್ಲ, ಇವನ ಉದರದೊಳಗಿಲ್ಲ. ಹಾಗಾದರೆ ಇವನೊಬ್ಬನೇ ಎನ್ನುವುದು ಸ್ಪಷ್ಟವಾಯಿತು. ಬರಿದೆ ವಾದವನ್ನು ಮಾಡಿದೆ, ನಾನೇ ಸೋತು ಬಿಟ್ಟೆ. ನನ್ನಲ್ಲಿದ್ದಂತಹ ಮದ ಎಲ್ಲವೂ ಹಿಡಿದು ಹೋಯಿತು. ನೋಡೋಣ, ಬಂದ ಪಥ ಉಂಟಾ? ದಾರಿ ಕಾಣ್ತಾ ಇಲ್ಲ. ಕೆಳಗಿಳಿದೆ, ಅಲ್ಲಿಯೂ ದಾರಿ ಕಾಣ್ತಾ ಇಲ್ಲ. ಓಹೋ, ನವದ್ವಾರವನ್ನು ಬಂಧಿಸುವುದರಲ್ಲಿ ಸಮರ್ಥ ಎನ್ನುವುದು ಸ್ಪಷ್ಟವಾಯಿತು. ಏನು ಮಾಡೋಣ? ಈ ಕಾಲದಲ್ಲಿ ನನ್ನನ್ನೇ ಬಂಧಿಸಿಬಿಟ್ಟ, ನನಗೆ ಕಷ್ಟ ಬಂತು. ಅಮ್ಮ ಹೇಳಿದಂತಹ ಮಾತು, ಕಷ್ಟ ಕಾಲದಲ್ಲಿ ನನ್ನನ್ನು ನಿಷ್ಠೆಯಿಂದ ಭಜಿಸಿ ಎನ್ನುವ ಹಾಗೆ ಅಮ್ಮನನ್ನೇ ಧ್ಯಾನಿಸ್ತೇನೆ. ಹೇ ಜನನಿ ಸ್ಮರಿಸಿ ಭಕ್ತಿಯುಳ್ಳಾದಿ ಹರಿಯನಾಭಿ ಕಮಲನಾಳದಿ ಮೇರೆವ ಪಥ ಗೋಚರಿಸಿ ಪುರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಗರಿ ಯೋಗ ಮಾಯೆಯವೆರೆದು ವಟಪತ್ರದಲ್ಲಿ ತಾಮಲಗಿರು ನಿದ್ರೆಯುಳ್ಳಂದು ಕಾಲ್ ಬೆರಳ ಇರಿಸಿ ಬಾಯೊಳಗೆ ಬರ್ತಾನೋ ಗೊತ್ತಿಲ್ಲ. ನನಗಂತೂ ಗಾಢವಾಗಿ ನಿತ್ಯ ಬರತೊಡಗಿತಲ್ಲ. ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿಯೇ ಜಗದಮ್ಮನನ್ನು ಸಂಪ್ರಾರ್ಥನೆಗೆ ಇದ್ದರೆ ಬರುವ ಆಲದಲೆಯ ಮೂಲಕವಾಗಿ ಅಮ್ಮನ ಕೊಡುಗೆ ಸಂದಿತು ಎನ್ನುವುದನ್ನು ತೀರ್ಮಾನಿಸಿ ಇಚ್ಛಾಶಕ್ತಿಯಿಂದ ಕಾಯವನ್ನು ಕಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಪೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಸೇವೆ ಮಾಡಿ ಬರುತ್ತಲ ಕಮಲಜಂ ಸರಸಿಜನ ಮೇಲೆ ತಾನಿರದೆ ಪದ್ಮಾಸನವರದಿಂದ ಬರೆದು ಕೊಳ್ಳಿರುತ್ತ ನಾಲ್ದೆಸೆ ನೋಡಿ ಮೆರವನ ಮೊಗದಿಂತಿರದೆ ನೋಡಲು ವರ ಪಂಚವನದ ಪರಿಶೋಭಿಸುತ್ತಲವ ಹರಿಯ ಪದ ಯುಗಮಂ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆಯಲ್ಲಿ ಅಮ್ಮನನ್ನೇ ಧ್ಯಾನಿಸಿದ ಕ್ಷಣ ಪಥವೊಂದು ಗೋಚರಿಸಿ ಅದನ್ನನುಸರಿಸಿ ಮೇಲೆ ಬಂದವನು ನಾನು. ನೋಡಿದರೆ ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬಳಿದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ ಮೂರು ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವೂ ಸೇರಿಕೊಂಡಿತು. ವರ ಪಂಚವದನನಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಹರಿಯ ಉದರದೊಳಗೆ ಹೋಗುವಾಗ ಬ್ರಹ್ಮನಿಗಿದ್ದದ್ದು ಒಂದೇ ತಲೆ, ಈಗ 5 ತಲೆ. ಯಾರಿಂದ ಸೃಷ್ಟಿ? ಹರಿಯಿಂದಲೇ ಸೃಷ್ಟಿ ಎನ್ನುವುದು ಸ್ಪಷ್ಟವಾಯಿತು. ಏನು ಮಾಡೋಣ? ಎಲ್ಲ ವಿಚಾರ ಹೇಳೋಣ. ಆತನನ್ನು ನೋಡಿದ್ರೆ ವಟಪತ್ರದಲ್ಲಿ ಬಾಲಮುಕುಂದನಾಗಿ ಮಲಗಿದ್ದಾನೆ. ನಿದ್ರಾಭಂಗ ಮಹಾದೋಷ. ಆತ ಎಚ್ಚರಾಗುವ ತನಕ ಆತನನ್ನೇ ಧ್ಯಾನಿಸ್ತಾ ಇರ್ತೇನೆ. ಕಿರುಬೆರಳಿನಲ್ಲಿ ಹೊರಗಡೆಗೆ ದಾನವನೇನು ಅನ್ನೋದಿಸುತ್ತಲಿ
ಯಾರೂ ಕಾಣುತ್ತಾ ಇಲ್ಲ. ಕತ್ತಲಲ್ಲೇ ನಡೆದುಕೊಂಡು ಬಂದೆ. ಸಾಗಿ ಸಾಗಿ ಬರುವಾಗ ಕಂಡೆ ನಿನ್ನನ್ನು. ಯಾರೋ ನೀನು? ನೀನು ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಪೆತ್ತ ತಾಯಿ ಯಾರು? ನಿನಗೆ ಉತ್ತರ ಏನು ಗೊತ್ತಿಲ್ವಾ? ಬಿಡು. ನಿನ್ನ ಅಜ್ಜಿ ಇಲ್ಲಿ ಇದ್ದಾರಾ? ನಿನ್ನ ಅಜ್ಜ ಬಂದಿದ್ದಾರ? ಯಾರಿಗೆ ಗೊತ್ತು? ಬಹುಶಃ ನನ್ನ ಅಜ್ಜಿ ನಿನ್ನ ಅಜ್ಜನ ಜೊತೆ ಇರಬಹುದೇ? ಹಾಗೆ ಇರಬಹುದು. ಗೊತ್ತಿಲ್ಲವಲ್ಲ. ಇರಲಿ, ಅವರ ವಿಷಯ ನಮಗೆ ಯಾಕೆ? ನಾವು ನಮ್ಮದ್ದು ಮಾತಾಡ. ಇದು ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲಿ ಕಾಣುವುದಿಲ್ಲ. ನನಗೂ ಹಾಗೆ. ಹಾಗಿರುವಾಗ ಯಾರೂ ಇಲ್ಲದಂತಹ ನಮಗೆ, ನನಗೆ ನಾನು, ನಿನಗೆ ನೀನು ಆದ್ರೆ ಹೇಗೆ? ಹೇಗೆ? ಈಗ ನಿನ್ನನ್ನು ಕಾಣುವಾಗ ಪ್ರೀತಿ ವಾತ್ಸಲ್ಯ ಅಧಿಕವಾಗುತ್ತಾ ಉಂಟು. ಹೌದಾ? ಆ ಕಾರಣದಿಂದಲಾಗಿ ನೀನು ಇನ್ನು ಮುಂದೆ ನನಗೆ ತಮ್ಮ ಆಗುವೆಯಾ? ನಿನ್ನನ್ನು ನೋಡುವಾಗ ಗೌರವ ಅಭಿಮಾನ ಹೆಚ್ಚುತ್ತಾ ಇದೆ. ಆದ್ದರಿಂದ ನಿನ್ನನ್ನು ನಾನು ಅಣ್ಣ ಎಂದು ಕರೆಯಲೆ. ತಮ್ಮ ಏನು? ಏನೋ ಇದು? ಅದು ಮಧ್ಯಪ್ರದೇಶ. ಮಧ್ಯಪ್ರದೇಶ ಈ ಸಲ ಸರಿ ಇಲ್ವೋ ಅಂತ ಸಮಸ್ಯೆ ಆಗಿದೆ. ಏನು ಸಮಸ್ಯೆ? ಏನು ಅಂತ ಗೊತ್ತಾಗುದಿಲ್ಲ. ಹೌದಾ? ಏನೋ ಬೇಕು ಬೇಕು ಅಂತ ಆಗ್ತಾ ಉಂಟು. ಬಹುಶಃ ಹಸಿವೆ ಇರಬೇಕು. ಹಸಿವೆಯ? ಹಸಿವೆ ಹೋಗಬೇಕಲ್ಲ, ಏನು ಮಾಡುವುದು? ಉಂಟಲ್ಲ ಪರಿಹಾರ. ಏನು? ನೋಡು, ಕಾಣಿಸುತ್ತಾ ಇದೆ ಜಲರಾಶಿ. ಹೌದು. ಅದರ ಕೆಳಗಡೆ ಯಾವುದಾದರೂ ಪ್ರಾಣಿಗಳು ಇರಲೇಬೇಕು. ಇದ್ದರೆ ಆದ್ದರಿಂದ ನಮ್ಮ ಬಲವಾದ ಬಾಹುಗಳಿಂದ ಈ ಜಲದಿಗೆ ಬಾಡಿ ಕೆಳಗಿನಲ್ಲಿರುವಂತಹ ಪ್ರಾಣಿಗಳು ಮೇಲಕ್ಕೆ ಬಂದೇ ಬರುತ್ತದೆ. ಆಗ ತಿನ್ನಬಹುದಲ್ಲ. ತಿಂದರೆ ಸಮಸ್ಯೆ ಪರಿಹಾರ. ತಡ ಯಾಕೆ? ಬಾಡಿಯೋ. ಸಿಕ್ಕಿದನಿದ್ದಕ್ಕೂ ಚಿಕ್ಕವನೋರ್ವನು ಪಕ್ಕನೆ ಕಮಲದಲ್ಲಿ. ಕಮಲವೇ? ಯಾವ ಕಮಲ? ಅರಳಿದ ಕಮಲ. ಅರಳಿದ? ನೀನ್ ನೋಡ್ಲಿಲ್ವಾ? ನೋಡಬೇಕು. ನೋಡ್ಬೇಕಾ? ಪ್ರಾಣಿ ಉಂಟು.
ಇಲ್ಲಿ ಬಾ. ಏ ತಮ್ಮ, ಇಲ್ಲಿ ಬಾ, ಇಲ್ಲಿ ಬಾ. ಬಾ ನೀನು, ಬಾ ಇಲ್ಲಿ. ಏ ತಮ್ಮ, ಬಾ ಇಲ್ಲಿ. ನೀನು ಯಾಕೆ ಒಬ್ಬ ಹಾಕುದು? ನಾನು ನೀನು ಅಲ್ಲಿದ್ದಿ ಅಂತ ಕರೀದು. ಪ್ರಾಣಿಗೆ ಸಾರಿ ಬಡಿದಿದ್ದೇನೆ. ಪ್ರಾಣಿ ಯಾವುದು, ತಮ್ಮ ಯಾರು, ವ್ಯತ್ಯಾಸ ಗೊತ್ತಿಲ್ಲ. ಈಗ ನೀನು ಅಲ್ಲಿದ್ದದ್ದು. ಬೇಸರ ಮಾಡಬೇಡ ಆಯ್ತಾ? ಬೇಸರ ಮಾಡುವೆಂದು ನನಗೆ ಬಿದ್ದದ್ದು. ಅಲ್ಲ, ಪ್ರಾಣಿ ಸಿಕ್ಕಿದರೆ ಒಂದಷ್ಟು ಹೆಚ್ಚು ನಿನಗೆ ಕೊಡ್ತೇನೆ. ಪ್ರಾಣಿಯಲ್ಲಿ ಉಂಟು, ತಪ್ಪಿಸಿಕೊಂಡು ಹೋಯ್ತು. ಹಿಡಿಯುವ. ಕಮಲನಾಳದಿ ಮರೆಗೊಳ್ಳುತ್ತ ವಿಧಾತ ಮನದಲ್ಲಿ ಕಿಲ್ಬಿಷದಿಂದ ಹುಟ್ಟಿದಂತಹ ದುರುಳರು ನನ್ನನ್ನೇ ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ನನಗೆ ಕಷ್ಟ ಬಂತು, ಮನೆ ಗತಿ. ಹೇ ಜನನಿ, ಮರುಗಲೇಕೆ ವಿಧಾತ ಮನದಲ್ಲಿ ಪರಿಸಿರುವುದ್ಯಾಕೆಲೇ ಪರಿಯಬಾರದೆ ಬಂದ ಕಷ್ಟವರಿದು ನೋಬೆ. ಮಗನ ವಿಧಾತ, ಅಮ್ಮ. ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀಯಲ್ಲ. ಹೌದಮ್ಮ. ಇದು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಕ್ಕೆ ಕಣ್ಣೀರು. ಯಾರಿಂದ ಬಂದ ಬವಣೆ? ಅಮ್ಮ. ವಿಧಾತ, ಜಲದೊಳಿರುವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಅವರಿಂದ ರಕ್ಷಣೆ ಆಗ್ಬೇಕಮ್ಮ, ನೀನೇ ಗತಿ. ದುಷ್ಟರಿಂದ ಕಷ್ಟವಂತೆ ನಿನಗೆ ಮರುಗದಿರು ಕಂಡ ಮರುಗದಿರು. ಆದಿಮಾಯಾದಂತಹ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾಗಿ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನು ಆಗ್ಲೇ ಹೋಗುತ್ತೇನೆ ಕಂಡ. ನನ್ನ ಕೈಯಲ್ಲಿದ್ದಂತಹ ಚಕ್ರವನ್ನು ಶ್ರೀಹರಿಗೆ ಒಪ್ಪಿಸಬೇಕು. ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾರೆ. ಧೈರ್ಯವನ್ನು ತಾಳು ಕಂಡ. ಅಷ್ಟೇ ಅದಕ್ಕೆ ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಿಗೆ ಮಗನೇ. ಅಪ್ಪಣೆ. ನಡಿನ ಫಲ ಬರೆದು ಇದ್ರಲ್ಲ ಕುಳಿತಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ ನಮ್ಮದು ಸ್ವಭಾವವೇ ಹಾಗೆ. ಯಾರ್ಯಾರನ್ನು ಹೋದ್ರೆ ಸಂತೋಷವೇ, ನಮಗೆ ಏನು ನಷ್ಟ. ನಾವು ಬರುವಾಗ ಅಟ್ಟಹಾಸವೇ, ಹೋಗುವಾಗ ಒಂದು, ಬರುವಾಗ ಮೂರು. ನಿನ್ನನ್ನು ದೂರದಿಂದಲೇ ಕಂಡವರು ನಾವು. ಏನು ಆಕಾರ ಬದಲಾಗಿತ್ತು. ಹೌದಾ? ವೃತ್ತಾಕಾರವಾಗಿ ಅದೇನದು ಬಾಯಲ್ಲಿ, ಕಾಲು ಬೆರಳು ಬಾಯಲ್ಲಿ ಇರಿಸಿ. ಹೌದಾ? ಆಗ ಆ ರೀತಿ ಆಗುತ್ತದೆ. ಹೌದೌದು. ಕಾಲ ಬೆರಳು ಬಾಯಲ್ಲಿಟ್ರೆ ಒಳ್ಳೇದಾಗುತ್ತದ? ಒಳ್ಳೆ ರುಚಿ ಹಸಿವೆಗಾಗುತ್ತದ? ಆಗ್ತದೆ. ಇಟ್ಟು ನೋಡಿ, ನಮ್ಮದು ಏರ್ಲಿಕ್ಕೆ ಇಲ್ಲ. ಬೇಡ, ಇಳಿ. ಯಾವುದರ ಮೇಲೆ ಕುಳಿತಿದ್ದಿ? ಎಲೆ. ಯಾವ ಎಲೆ? ವಟಪತ್ರ. ವಾಟಮಡ್ಪು ಅಲ್ವಾ? ವಟಪತ್ರ, ಆಲದೆಲೆ. ಆಲದೆ, ವೀಳೆದೆಲೆ. ವಿ ಅಲ್ಲ, ಅಕಾರ, ವಿಕಾರ ಅಲ್ಲ. ಯಾವುದೋ ಒಂದು ಎಲೆ. ಆಯ್ತು. ಆದರೆ ಒಂದು ನನಗೆ ಬೇಸರ ಆದದ್ದು ಏನು ಗೊತ್ತು? ಏನ್ ಬೇಸರ? ಎಲ್ಲ ಒಳ್ಳೇದುಂಟು, ಆದ್ರೆ ಒಂದೇ ಎಲೆ ಅಲ್ಲ, ಒಂದು 3
ಏ ಯಾರೋ ನೀನು? ಯಾಕೆ ಕುಳಿತಿದ್ದಿ? ಯಾಕೆ ನಗೆಯಾಡುತ್ತಿ ಹೇಳು? ಏನು ಹುಡುಕಿಕೊಂಡು ಬಂದದ್ದು? ಮೊದಲು ಒಂದು ಪ್ರಾಣಿ ಸಿಕ್ಕಿತು, ಹಿಡಿದು ತಿನ್ನಬೇಕೆಂದು ಕೈ ಹಾಕಿದಾಗ ಏನಾಯ್ತು? ಹೋದದ್ದಲ್ಲ ಅದು ಹೋಗ್ಲಿ. ಹುಡುಕುತ್ತಾ ಇಲ್ಲಿಯವರೆಗೆ ಇಲ್ಲ ನೀವು ಹುಡುಕುತ್ತಾ ಬಂದಿ. ಹೌದು. ಏನಾಯ್ತು? ತೋರ ನಾನು ತೋರ ನೀನಲ್ವೋ? ಮತ್ತೆ ಈ ತೋರು ತೋರಿಸು. ಅದು ರಿಸು ಬಿಟ್ರೆ ಹಾಗೆ. ತೋರು ಬೇಗ ಮೊದಲು ಕಂಡ, ಈಗ ಪ್ರಾಣಿಯಲ್ಲಿ ಹೋದ ಯಾರ ನೀವು ಆಗಿನ ಪರಿಚಯ ಹೇಳಿದ್ರೆ ಮಾತಾಡ್ತಾರೆ. ತಮ್ಮ ಎಷ್ಟು ತಪ್ಪು ನಮ್ಮದೇ. ನನಗೇನು ಗೊತ್ತಿಲ್ಲ, ನಮ್ಮ ವಿಷಯ ಪರಿಚಯವೇ ಇಲ್ಲ, ನಾವು ಹೇಳುವ. ನೀನು ಈ ಬಾಹುಬಲಿ ನೋಡಿದ್ಯಾ? ಬಾಹುಬಲಿ? ಹೌದೌದು. ಇಲ್ಲ ನೋಡ್ಲಿಲ್ಲ? ಇಲ್ಲ ಇಲ್ಲ. ನೋಡು, ಒಳ್ಳೆದುಂಟು. ಒಂದೋ ಎರಡು? ಮೊದಲು ಒಂದು ನೋಡು, ಆಮೇಲೆ ಎರಡು ನೋಡ. ಒಂದು ತೋರಿಸು. ಎರಡು ಅಷ್ಟೇನು? ಬಾಹುಬಲ ಇದ್ದವ ಬಾಹುಬಲಿ ಮುಗೀತು. ಇನ್ನೂ ಉಂಟು. ಇನ್ನೆಂತದುಂಟು? ನಾನು ಧೀರ, ಶೂರ. ಹೌದೇ? ಧೀರ ಶೂರರಹುದೇ, ಧೀರ ಶೂರರಹುದೇ. ತಮ್ಮ ಸೇರಿಸ್ಬೇಕ? ಸೇರಿಸಬೇಡ, ಮೋಸ ಆಗುತ್ತದೆ. ಸಂತೋಷ. ಏನು ಪ್ರಮಾಣ? ಏನು ಅದು ಬಂತ? ಒಳ್ಳೇದಾಗುತ್ತದೆ. ಎಂತದ್ದು? ಭೂರಿ ದೋಷವನ ಅಂತ ಬಿಟ್ಟವು. ಏನು ಒಬ್ಬರೇ ಬೇಸರ ಆಗ್ತಿತ್ತು. ಇಬ್ರು ಬಂದಿರಲ್ಲ, ಹೌದು, ಜೊತೆ ಇದ್ರೆ ಕತೆ ಚಂದ ಮಾತಾಡಿ. ಇದು ಮಾತಾಡುವ ಹೊತ್ತ? ಮತ್ತೆ
ಈ ರೀತಿ ಎಲ್ಲ ಮಾತಾಡಿದ್ರೆ ಏನಾದ್ರೂ ಕೇಳಿಸ್ತದ? ಇಲ್ವೋ? ಹೌದು. ನಿನಗೆ ಬೇಕಾಗೆ ಮಾತಾಡುದಾದ್ರೆ ನೀನು ಇಲ್ಲಿಗೆ ಯಾಕೆ ಬಂದದ್ದು? ನೀವು ಮಾತಾಡ್ಲಿಕ್ಕಿಲ್ಲ, ನೀವು ನೋಡ್ಬೇಕೀಗ ಹ. ಅಲ್ವಾ? ಯಾರ ಕಂಡಿರಯ್ಯ? ನಿನಗೆ ಯಾರ ಕಂಡಿರಯ್ಯ ಮೊದಲು? ಏ ನಿನಗೆ ಏನು ಗೊತ್ತಿಲ್ವಾ? ಗೊತ್ತಿಲ್ಲ. ಏನು ಗೊತ್ತಿಲ್ಲ? ನೋಡ್ಲೇ ನಿನಗೆ ನೀನು ಯಾರು ಅಂತಾದ್ರೂ ಗೊತ್ತಿಲ್ಲ? ಅದೊಂದು ಸರಿಯಾಗಿ ಗೊತ್ತು. ಏನು? ತೋರುವ ತೋರುವ ಕೆಳಗೆ, ಮೇಲೆ ತೋರುವ ಕೆಳಗೆ ಕೆಳಗೆ ತೋರುವ ಜಲಧಿಗೆ. ಜಲಧಿಗೆ? ನಾನು ನೀನು ಅಧಿಕಾರಿ. ಯಾರು? ನೀನು ನಿನ್ನ ಮುಖ ನೋಡಿ ಇದಾಗೆ ಹೇಳಿದ್ದು. ದುರ್ತನಿಗೆ ಏನೀಗ? ಜಾಲಾದಿಗೊಳೆಯನ್ನು ಹಾಗೆ ವ್ಯರ್ಥಗಳು ಹಬೇಡ. ವೀರ ವಿಕ್ರಮಿಗಳಾದಂತಹ ನಾವು ನಿನ್ನ ಮುಂದೆ ಇರುವಾಗ ಅಡೆ ಎಂದು ಹೇಳುವುದಕ್ಕೆ ಇಷ್ಟವೇ ನಿನಗೆ? ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತೆ ಅಡೆ ಎಂದು ಹೇಳುತ್ತಿ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ ಎನ್ನುವುದನ್ನು ನೋಡುವ ಹೊಣೆಗಾರಿಕೆ ಇಲ್ವೇ? ಮೊದಲು ಕಂಡ ಪ್ರಾಣಿಯನ್ನು ತೋರಿಸ. ಅದೇ ನಾನು ಆಗಿದ್ರೆ. ನೀನಲ್ಲ. ನೀನಲ್ಲ ಮತ್ತೆ ಚೆನ್ನಾಗಿ ಗೊತ್ತುಂಟಲ್ಲ. ಅವರಿಗೆ ಹೇಗೆ ಗೊತ್ತುಂಟು ಹೇಳಿ? ತಲೆಗಾಳ ಇದು ಮೊದಲಿದ್ದವಾಗ. ಹಾಗಾದ್ರೆ ನಾನಲ್ಲ. ನಿನಗೆ ಒಂದೇ ಸೀರಾ. ಅದು ಸರಿ. ಒಂದೇ ಸೀರ ಅಲ್ಲ ಶಿರ. ಅದೇ ಊಟ ಮಾಡಬೇಡಿ. ಅವನಿಗೆ ಕೈಗಳೆರಡು, ನನಗೆ ಆಮೇಲೆ ಅವನು ಬೆಳ್ಳಗೆ 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 ಏನು ಚಂದ. ಕಪ್ಪೆ ಕಪ್ಪೆ ಕರಿಮಯ್ಯ. ಅದು ನಮ್ಮನ್ನು ನೋಡಿ ಗಡಗಡಗಡ ನಡುಗುತ್ತಾ ಇತ್ತು. ಗೊತ್ತಾ ಇರುವೆಲ್ಲ ತೋರಿಸ ಪ್ರಾಣಿಯನ್ನು. ತೋರಿಸದೇ ಇದ್ರೆ ನಿನ್ನೇ ಗುಳುಮ್ಮೆಯನ್ನು ನೋಡುತ್ತೆ. ಇಳಿವ ತುತ್ತಲ್ಲ ಗಂಟಲು ಇರುತ್ತೇವೆ. ಚಲವು ಬೇಡ ನಿಮಗೆನ್ನದೆ ನಲವಿನಿಂದ ಬರೆಯ ಸೇರೆ ಸಲಹಿ ಕಮ್ಮೆ ತಿಳಿದು ನೋಡಲು ಸಲಹಿಕ್ಯರು ಎನ್ನೊಳಗೆ ಪರೆವದಾತ ನಾನೆಂಬ ಪರಿಯರಿತು. ತಮ್ಮ ಅಣ್ಣ ಏನಂತೆ? ಇವನಲ್ಲಿ ಮಾತಾಡುವುದಕ್ಕೆ ಸಾಧ್ಯ ಇಲ್ವೋ? ಅವನು ಹೇಳಿದ್ರಲ್ಲಿ ಅರ್ಥ ಆದದ್ದು ಒಂದೇ ನನಗೆ. ಅದು ಸರಿ ಅರ್ಥ ಆಗಿದೆ. ಏನರ್ಥ ಆಯ್ತು? ಸೈತ 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 ಸೈತ, ಬೇರೆ ಏನು ಅರ್ಥ ಆಗುದಿಲ್ಲ. ನಮ್ಮ ತಲೆ ಹಾಳು ಮಾಡ್ಲಿಕ್ಕೆ ಇರುವುದು. ಅರ್ಥ ಆಗಬೇಕಾ ಬೇಡ ಅಂತಲೇ ಯಾರು ಮಾತಾಡುದು? ತಲೆಗೆ ಬಡಿ. ಬದಿಗೆ ಬಾ. ಬಡಿದದ್ದು 99 ಸುತ್ತು ತಿರುಗಿಸಿದ್ದೇನೆ, ಒಂದು ಬಡಿಯಿದ್ದೇನೆ, ಅಲ್ಲಿಗೆ 100 ಆಯ್ತು ನೋಡು. ಹಾಗೆ ಈ ಪ್ರಾಣಿ ಸತ್ತು ಹೋದದ್ದು. ಹಾಗಾದ್ರೆ ತಿನ್ನುವಲ್ಲ, ತಿನ್ನುವ. ಓ ಅಲ್ಲಿ ನೋಡು, ನಾನು ತಿಂದು ಬರ್ತೇನೆ. ನೀನು ತಿನ್ಲಿಕ್ಕೆ ನನಗೂ ಬೇಕಲ್ಲ. ನಿನಗೆ ಬೇರೆ ಸಿಕ್ಕಿದ್ರೆ ನೋಡುವ. ಸ್ವಲ್ಪ ಮೋಸ ಮಾಡ್ತೀಯ ಅಂತ.
ನಾನು ಮೋಸ ಮಾಡ್ಲಿಕ್ಕಿಲ್ಲ. ಮತ್ತೆ ನಾನು ದುಡಿದಿದ್ದೇನೆ. ಹಾಗೆ ಹಾಗಾದ್ರೆ ನಿನಗೂ ಬೇಕು. ಈಗಲೇ ತಿಂದರೆ ಏನಾದೀತು? ಏನಾದೀತು? ಬಿಸಿ ಬಿಸಿ ಉಂಟು. ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಅದೇ ಹೇಳಿದೆ. ಅದಕ್ಕೆ ಸ್ವಲ್ಪ ಆರಬೇಕು. ಹೌದಾ? ಆಮೇಲೆ ತಿಂದು ಸೆಳದಿ ಬಂಜದಾದ್ರಕಾಲದಿ ಧನುಜರಲ್ಲಿ ಜಯ ಸೇರದಿರುತ್ತಿರೆಯೇ ನಳಿನಾಭನು ಸ್ಮರಿಸೆ ಭಕ್ತಿಯೊಳು ಆದಿಮಾಯೆಯನು ಮನದೊಳರಿತನು ದುರದೊಳಸದಳ ಅನಲಗೊಳಿಸುವೆ ಕಪಟದೊಳಗೆ ಉದೆನುತ ಧನುಜರನು ಹೊಗಳುತ್ತಲಿಯುತ್ತೇವುದ ಸೆಳಸಿ ಪಂಚ ಸಹಸ್ರ ಕಾಲದಿ 5,000 ವರ್ಷಗಳ ಹೋರಾಟ ವ್ಯರ್ಥವಾಯಿತಲ್ಲ. ಬಲಾಧಿಕ್ಯರಾದಂತಹ ಕೂಡರನ್ನು ಕೊಲ್ಲೋಣವೆಂತು ಎನ್ನುವುದಕ್ಕಾಗಿ ಅಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಸೂಚನೆ ಬಂತು. ಯುದ್ಧ ಅಲ್ಲ, ಕಪಟ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾಂತೆ ನಾನು ಚರಿಸುವುದೇನು ಅಚ್ಚಳಿಯದ ಹಠರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಏನು ಮೆಚ್ಚಿದೆನು ನಿಮ್ಮ ಪೌರುಷ. ಯಾಕೆ? ನಿಮ್ಮ ಹೆಚ್ಚಿನ ತೋಳ ತೋಳ ಸಾಹಸ. ಯಾವುದು? ಯುದ್ಧದಲ್ಲಿ ನಾವು ಸಾಯಲಿಕ್ಕೆ ಬೇರೆ ಯೋಚನೆ ಉಂಟ ಕೆಟ್ಟ? ಮತ್ತೆ ಇತ್ತು, ಹೇಗಾದ್ರೂ ಕೊಲ್ಲಬೇಕು ಅಂತ ಇತ್ತು. ಹೌದಾ? ಅಷ್ಟು ವೈರ. ಈಗ ವೈರ ತೋರದು ಆಗುದಿಲ್ಲ. ಮೋಹ ಏರುತ್ತಾ ಉಂಟು. ಗೆದ್ದವರು ನೀವು, ಹೌದು. ಸೋತೆ ನಾನು. ಗೆದ್ದವರಿಗೊಂದು ಬಹುಮಾನ ಕೊಡುವ ಪದ್ಧತಿ ಉಂಟು. ತಮ್ಮ ನಿನಗೇನು ಬೇಕು? ನೀನು ಬೇಡು. ಅಣ್ಣ ನಿನಗೇನು ಬೇಕು? ನೀನು ಬೇಡು. ಬೇಕಾದ್ದು ಕೊಡ್ತೇನೆ. ಏನು ನಾವು ಬೇಡುವುದಕ್ಕೆ ಇವನಿಗೆ ಪೆಟ್ಟು ತಿನ್ನುವ ಎಲ್ಲ ಲಕ್ಷಣ ಉಂಟು. ಒಂದು ಹೇಳುತ್ತೇನೆ, ಹೊಡೆಯುವಾಗ ಹಿಂದಿನ ತಲೆಗೆ ಪೆಟ್ಟು ಬಿದ್ದಿದ್ದಕ್ಕೆ, ಹೆಡ ತಲೆಗೆ. ಅದಕ್ಕೆ ಈ ರೀತಿ ಮಾತಾಡುವುದು. ಗೆದ್ದವರು ನಾವು, ಕೊಡುವವರು ನಾವು. ಏನು ಬೇಕು ಕೇಳು, ಬರಿ ಕೊಡುತ್ತೇವೆ. ಬರಿ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ನನ್ನ ಕರ ತಟ್ಟಿ ಹೇಳಿದ್ರೆ ನೀನು ಕೇಳಿದ್ದನ್ನು ನಾವಿರುವರು ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲ್ಲು ಸುಕ್ಕಿದ ಮೂರ್ಖನೆ ನಿಮಗೆ ತಕ್ಕುದಾದ ಮತ್ತಿಕ್ಕುವೆನದರಿಯು ದಕ್ಕದು ನಿಮ್ಮಯ ವಿಕ್ರಮ ಮೂದಗೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖನೆ ನಿಮಗೆ. ಸುಲಭವಾಗಿ ಕೈಯೊಳಗೆ ಸಿಕ್ಕಿದಿರಿ. ಹೇಗೆ? ಬರಿ ಬುದ್ಧಿವಂತರು. ನಾವು ಬುದ್ಧಿವಂತರೇ. ಮೂರ್ಖ ಏನದು? ಒಳ್ಳೆಯವ. ಹಾಗಾದರೆ ನಾನು ಮೂರ್ಖನೇ. ನಾನು ಶತಮೂರ್ಖ ಅಂದ್ರೆ 100 ಪಟ್ಟು. ನಾನು ಶತಮೂರ್ಖ. ಹೌದೌದು. ಆಯ್ತಾಯ್ತು. ತೋಳ ಬಲು ಹಿಂದೆ ದಕ್ಕಿಸಿಕೊಂಡೇವು ಅಂತ ಭಾವಿಸಿ ಅದು ಇನ್ನು ಮುಂದೆ ದಕ್ಕದು. ಮಾತು ಕೊಟ್ಟಾಯ್ತು. ಹೌದು. ಕೊಟ್ಟ ಮಾತಿನಂತೆ ನಡೆಯತಕ್ಕದ್ದು. ತಪ್ಪುವವರಲ್ಲ. ಕೊಡುವಲ್ಲಿ ನಿಮ್ಮಲ್ಲಿ ಏನುಂಟು? ಸರಿ ನೋಡ, ಇದೆಲ್ಲ ನಮ್ಮದೇ. ಒಂದು ತಲೆ ಬೇಕೇನು? ಅದು ನಮ್ಮದೇ. ಹೌದಾ? ಸ್ವಂತ ನಿಮ್ಮದ್ದಿ. ಅದಿ ಯಾವುದು? ನಿಮ್ಮದ್ದೇ ತಲೆ ಕೊಡಿ. ಮಾಡುವುದೆಂಬ ಪ್ರಾಣವ ಕೇಳಿದಾಗ ಜಾಣತನದಲ್ಲಿ ವಂಚಿಸುತ್ತ ಜಾಣತನದಲ್ಲಿ ವಂಚಿಸುತ್ತ ತಾನು ರಾಗದ ನೀವೇ ಮನದಿರವೆನ್ನುತ್ತದೆ ತಾನೆಂಬೊಳೆಯುವುದಾದ ಮಾತ ಏನ ಮಾಡುವುದು
ಹಾಗೆ ನಡೆ. ಅಯ್ಯೋ ಅಣ್ಣ, ನಾಳೆಯೂ ಒಂದು ದಿವಸ ಇರಬೇಕಿತ್ತು. ನೋಡು ಹೆಸರಾದ್ರು. ಒಂದು ಕೆಲಸ ಮಾಡುವ. ಏನು ಮಾಡು? ಈಗ ನೀನು ಸಣ್ಣವ, ನಾನು ದೊಡ್ಡವ. ನೀನು ಸತ್ತರೆ ಹೇಗೆ? ವಿಷಯ ಗೊತ್ತಾ? ಯಾವುದು? ಇದು ದೊಡ್ಡವರು ಯಾವಾಗಲೂ ಬೇಗ ಹೋಗಬೇಕಂತ. ದೊಡ್ಡವನಾದ ನೀನು ಇಲ್ಲ, ಆ ಕ್ರಮ ಇಲ್ಲ, ಆ ಕ್ರಮ ಇಲ್ಲ. ಅದು ಬೇಡ. ಭಾಷೆ ಇದ್ದವರು ಕೊಡ್ತಾರೆ. ನಾವಿಬ್ಬರು ಮಾತು ಕೊಟ್ಟಿದ್ದೇವೆ. ಮಾತು ತಪ್ಪಬಾರದು. ಅವನು ಪ್ರಾಣವನ್ನು ಪಡೆದುಕೊಳ್ಳಬಾರದು. ಅಷ್ಟು ಸಣ್ಣವನ ತಲೆಯಲ್ಲಿ ಇಷ್ಟು ಓಡುವಾಗ ಇಷ್ಟು ದೊಡ್ಡವರ ನಮ್ಮ ತಲೆಯಲ್ಲಿ ಎಷ್ಟು ಓಡಬಹುದು? ಯೋಚನೆ ಮಾಡಿ ನೋಡು. ಅದಕ್ಕಾಗಿ ನಾನು ಹೇಳ್ತೇನೆ, ನೀನು ಕೇಳು. ಪ್ರಾಣಿ, ನಾವು ನಮ್ಮ ಪ್ರಾಣವನ್ನು ಕೊಡಲು ಸಿದ್ಧರಿದ್ದೇವೆ. ಸರಿ, ಒಂದು ನಿಬಂಧನೆ. ಹೇಳದು, ಒಂದು ಬಿಂದು ಜಲವು ನಮ್ಮ ಮೈ ಸೋಕಬಹುದು. ನಡತೆ ಮಾಡುವವರು ನೀವು. ನನ್ನ ನೆಲೆಯನ್ನು ಸರಿಯಾಗಿ ತಿಳಿದುಕೊಳ್ಳಲಾಗದೆ ಮರುಳರ ಹಾಗೆ ಮಾತನಾಡಿದ್ದೀರಿ. ಕಡೆಗಾಲಕ್ಕೆಲ್ಲವನ್ನು ನಿಮ್ಮ ತಿಳುವಳಿಕೆ ಬರುವುದಕ್ಕಾಗಿ ಅದೋ ನಿಮಗೆ ದಿವ್ಯ ನಾರಾಯಣ ನೀರಜ ದಳನಯನ ಕ್ಷೀರಾಣವ ಶಯನ ನಾರಾಯಣ ನೀರಜ ದಳನಯನ ಘೋರ ದುರಿತ ಸಂಹಾರಣ ತೀರೋದಾರಿ ರಮಾರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ನಾರಾಯಣ ಓ ಕರುಣಾಸಾಗರನೇ, ಕರುಣೆ ಎನ್ನುವುದು ಯಾವತ್ತೂ ನಿನ್ನಲ್ಲಿ ಬತ್ತುವುದಕ್ಕೆ ಇಲ್ಲ. ಹಾಗೆಂದ ಮೇಲೆ ನಿನ್ನ ಮಕ್ಕಳಾಗಿರುವಂತಹ ನಮ್ಮ ಮೇಲೆ ಯಾಕೆ ಈ ರೀತಿಯಾದಂತಹ ಕಾಠಿಣ್ಯದ ಭಾವವನ್ನು ತಾಳಿಗೆ ತಂದೆ? ಹುಟ್ಟುವಾಗಿರುವುದಿಲ್ಲ ನಮಗೆ ತಿಳಿದದ್ದು ಒಂದೇ, ಹಸಿವೆ ಹಸಿವೆ ಹಸಿವೆ. ಬೇರಾವುದು ತಿಳಿಯದೇ ಇರುವ ಕಾಲದಲ್ಲಿ ಕಣ್ಣಿಗೆ ಬಿದ್ದವನು ನೀನು. ನಿನ್ನನ್ನೇ ತಿನ್ನುವುದಕ್ಕಾಗಿ ಘಾತಿಸುವುದಕ್ಕಾಗಿ ಮುಂದಾದವರು ನಾವು ಮಾಡಿರುವಂತ ಅಪರಾಧವಾದರೂ ಏನು ತಂದೆ? ಸಜ್ಜನರಾಗಿಯೇ ನಮ್ಮನ್ನು ಹುಟ್ಟಿಸುವುದೇ ಹೌದು ಅಂತಾದರೆ ನಿನ್ನನ್ನು ತಿನ್ನುವುದಕ್ಕೆ ನಾವು ಮನ ಮಾಡುವುದಕ್ಕೆ ಇರಲಿಲ್ಲ. ದುಷ್ಟರಾಗಿಯೇ ಹುಟ್ಟಿಸಿದೆ. ಇದಕ್ಕೆ ಕಾರಣವಾದದ್ದು ನೀ ಕೊಟ್ಟಂತಹ ಜ್ಞಾನದಿಂದ ಎಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಕರ್ಣ ಕಿಲ್ಬೀಷದಿಂದಲೇ ಹುಟ್ಟಿಕೊಂಡವರು ನಾವು. ಕಿಲ್ಬೀಷದಿಂದ ಹುಟ್ಟಿಕೊಂಡವರು ಎಲ್ಲಿ ನಾವು ಸಜ್ಜನರಾಗುವುದಕ್ಕೆ ಸಾಧ್ಯ? ಆದರೆ ನಾವು ಮಾಡಿರುವಂತಹ ಅಪರಾಧವಾದರೂ ಏನು? ಆದರೆ ಒಂದು, ಯಾರು ಕ್ಷಮಿಸಬಾರದಂತಹ ಕ್ಷಮಿಸಲಾಗದಂತಹ ಅಪರಾಧವನ್ನೇ ನಾವಿನ್ನು ಮಾಡಿದ್ದೇವೆ. ನಿನ್ನನ್ನೇ ತಿನ್ನುವುದಕ್ಕಾಗಿ ಮುಂದಾಗಿದ್ದೇವೆ. ಇದು ನಾವು ಮಾಡಿರುವಂತಹ ಅಪರಾಧ. ಹಾಗೆಂದು ಕರುಣಾ ಸಾಗರನಾಗಿರುವಂತಹ ನೀನು ಮನ್ನಿಸಿ ನಮ್ಮನ್ನು ಉತ್ತರಿಸಬೇಕು ತಂದೆ. ನಿಮ್ಮ ಮನದಿಚ್ಛೆ ಏನು? ಓ ಮಹಾಮಹಿಮನೇ, ನೀರಜ ದಳನಯನನೇ, ಘೋರ ದುರಿತಗಳನ್ನು ದೂರ ಮಾಡುವವರೇ, ನೀನು ಯಾರು, ನೀನು ಏನು, ನೀನು ಎಷ್ಟು ಎಂಬುದನ್ನು ಅರಿಯದೆ ನಿನ್ನನ್ನೇ ತಿನ್ನುವುದಕ್ಕಾಗಿ ಮುಂದುವರೆದು ಬಂದೆವು. ನಮ್ಮ ಸರ್ವ ಅಪರಾಧಗಳನ್ನು ಮನ್ನಿಸುವುದರೊಂದಿಗೆ ನಿನ್ನ ದಿವ್ಯ ರೂಪವನ್ನು ಕಂಡ ಮೇಲೆ ನಮಗೆ ಇನ್ನು ಬದುಕುವ ಹಂಬಲ ಇಲ್ಲ ಸ್ವಾಮಿ. ಮಾತ್ರವಲ್ಲ, ತಂದೆಯಾದಂತಹ ನೀನು ಮಕ್ಕಳಾದಂತಹ ನಮಗೆ ಒಂದು ಹೆಸರನ್ನಿತ್ತು. ಆ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸೋಣ. ಕರುಣಿಸುತ್ತಲ ಭಯವನು ಕರುಣಿಸುತ್ತಲ ಭಯವನು ಜೌಗೆಯುಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದತ್ತನ ಜಲದಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿ ಎನ್ನುತ್ತಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನೋ ಓ ನಿಮ್ಮ ಕುರಿತಾಗಿ ಕರುಣೆ ಉಳ್ಳವನಾಗಿ ಮದಿರೆಯ ಕಾಂತಿಯಿಂದೊಬ್ಬನಿಗೆ ಮಧುವೆಂದು ಕಠಿಣ ಕಾಯದವನಿಗೆ ಕೈಟಭ ಎಂಬ ಹೆಸರನ್ನು ಇರಿಸಿದ್ದೇನೆ. ನನ್ನ ಜಂಘೆಯನ್ನು ಯೋಜನಾಂತರ ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿಸಿ ಜಲಬಿಂದು ಸೋಂಕದ ಹಾಗೆ ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ನಿಮ್ಮ ಮೇಧಸ್ಸನ್ನು ಜಲಧಿಯಲ್ಲಿ ತುಂಬಿ ಸೃಷ್ಟಿಗಾನುಕೂಲ್ಯವಾದಂತಹ ಧರೆಯನ್ನು ಸೃಜಿಸಿ ಮೇಧಸ್ಸಿನಿಂದ ಆದದ್ದು ಎನ್ನುವುದರಿಂದ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವುದು. ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭೀಕವಲ ನಾಳನಾಳದಲ್ಲಿ ಹುದುಗಿ 5,000 ವರ್ಷಕ್ಕಿಂತ ಹೆಚ್ಚಿನ ಸಾಧಕನಾಗಿ
ಮಾಡಬೇಕಾದಂತಹ ಸೃಷ್ಟಿಗೊಂದು ಸರಿಯಾದ ನೆಲೆಗಟ್ಟಾಗಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ಕರ್ಣ ಕಿಲ್ಪಶೆಯಿಂದಲೇ ನಿಮ್ಮನ್ನು ಪಡೆದು ನನಗೆ ಬೇಕಂತೆ ತೊಡಗಿಸಿಕೊಂಡು ನಿಮಗೆ ಕೀರ್ತಿಯನ್ನು ಒದಗಿಸಿಕೊಟ್ಟವನು. ಕೀರ್ತಿ ದೇಹಿಗಳಾಗಿ ನನ್ನೊಂದಿಗಿರ್ತೀರಿ, ಸಮಾಧಾನ ತಾನೇ? ಏರಿಕೊಳ್ಳಿ. ವರದನುಜಾಪೇಕ್ಷೆಯಲ್ಲಿ ಕಾಮಿನೆಯೋ ಮಾಲಿನೆಯೋ ಆ ವರದನುಜಾಪೇಕ್ಷೆಯಲ್ಲಿ ಕಾಮಿನಿಯು ವರದನುಜಾಪೇಕ್ಷೆಯಲ್ಲಿ ಕಾಮಿನಿಯು ಕನಕ ಗರ್ಭನ ತಪವನು ಗೈವೆನೆನುತ್ತಲೇ ಕನಕ ಗರ್ಭನ ತಪವನು ಗೈವೆನೆನುತ್ತಲೆಯೇ ವನಕ್ಕಾಗಿ ನಡೆತದೋ ವನಕ್ಕಾಗಿ ನಡೆದದು ವನಕ್ಕಾಗಿ ನಡೆದದು ಮನದಿ ಯೋಚಿಸಿದಳು. ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರದನುಜಾಪೇಕ್ಷೆಯಲ್ಲಿ ಕಾಮಿನಿಯು ಆ ಆ ಜನನಿಯಾಜ್ಞೆಯಲ್ಲಿ ಮಾಲಿನಿ ವರದನುಜಾಪೇಕ್ಷೆಯಲ್ಲಿ ಕಾಮಿನಿ. ಆಹಾ, ಈ ಮಾತನ್ನು ಆಡುವುದಕ್ಕೂ ಯೋಗ ಬೇಕು, ಭಾಗ್ಯ ಎನ್ನುವುದು ಬೇಕಂತ. ಯಥ ಪ್ರಕಾರವಾಗಿ ಅರಮನೆಯಲ್ಲಿ ಅವ್ವೆಯ ಮುಖವನ್ನು ಕಂಡೆ ಎಂದಾದರೆ ಅಮ್ಮ ಬಹಳ ದುಃಖದಲ್ಲಿದ್ದಾಳೆ. ಅಮ್ಮನ ದುಃಖಕ್ಕೆ ಕಾರಣವೇನೆಂದು ಮಗಳಾಗಿತ್ತುಕೊಂಡು ಕೇಳಬೇಕಾದದ್ದು ನನ್ನ ಕರ್ತವ್ಯ. ಯಥಾ ಪ್ರಕಾರವಾಗಿ ಅಮ್ಮನ ದುಃಖಕ್ಕೆ ಕಾರಣವನ್ನು ಅರ್ಥವಿಸಿಕೊಂಡೆ. ಆ ಹೊತ್ತಿಗೆ ಅಮ್ಮನಾಡಿದಂತಹ ಮಾತು, ಹೆಣ್ಣು ಮಗಳಾದ ನೀನು ಗಂಡಾಗಿ ಸಾಧಿಸಬಲ್ಲೆ ಎನ್ನುವ ಹಾಗೆ ತಿಳಿಸಿದರು. ಸಾಧನೆ ಮಾಡುವುದಕ್ಕೆ ಹೆಣ್ಣಾದರೇನು, ಗಂಡಾದರೆ ಏನು? ಆದ್ದರಿಂದಲೇ ಜನನಿಯ ವಚನವನ್ನು ಆಜ್ಞಾಪೂರ್ವಕವಾಗಿ ಸ್ವೀಕರಿಸಿ ಘೋರವಾದ ಕಾನನವನ್ನು ಮುಂದೆ ಸೇರಿದ್ದೇನೆ. ಹರಿಯುವಂತ ನದಿಯೊಂದರಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಆಹಾ, ಎಂತಹ ಮೌನ, ಎಂತಹ ಪ್ರಶಾಂತವಾದ ವಾತಾವರಣ. ಈ ಮೌನವಾದ ವಾತಾವರಣದಲ್ಲಿ ತಪಸ್ಸನ್ನಾಚರಿಸುವುದಕ್ಕೆ ಸರಿಯಾದ ಸ್ಥಳ ಇದೆನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ. ಹಾಗಾದರೆ ತಪಸ್ಸನ್ನಾಚರಿಸುವ ಮುನ್ನ ನನ್ನ ಬಗೆಯಲ್ಲಿ ಸ್ವಲ್ಪ ಆಲೋಚಿಸುವುದು ಬೇಡ. ಹೇಗಿದ್ದೇನೆ ನಾನು? ಚೆಲುವಿಕೆಯಾಗಿರುವ ನಾನು ಯೌವನವನ್ನು ಹೊಂದಿದ್ದೇನೆ. ಒಂದು ವೇಳೆ ನಾನು ಇದೇ ರೂಪದಿಂದ ತಪಸ್ಸನ್ನಾಚರಿಸಿದರೆ ಇಳೆಯ ಕಾಮುಕರು ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯವು. ಇವರು ಬಿಡಿ, ಇವರು ಯಾವ ಲೆಕ್ಕ ನಮಗೆ. ಆದರೆ ಏನು ನೋಡಿಯಂತೆ ಆ ಸುರರೆಂಬ ಹಗೆಗಳಾಗಿ ನಮ್ಮ ಏಳಿಗೆಯನ್ನು ಸಹಿಸದಂತಹ ದೇವತೆಗಳು ಖಂಡಿತವಾಗಿ ವಿಘ್ನ ತರುವುದಕ್ಕೆ ಸಾಧ್ಯವು. ಹಾಗಾದರೆ ಏನು ಮಾಡಲಿ? ಮರಳಿ ಅರಮನೆ
ಖಂಡಿತವಾಗಿಯೂ ಸಾಧ್ಯವಿಲ್ಲ. ಒಂದು ವೇಳೆ ನಾನು ಇವತ್ತು ಎಲ್ಲಿಯಾದರೂ ತಪ್ಪಿ ಅರಮನೆಯನ್ನು ತೆರಳಿದೆ ಎಂದಾದರೆ ಮತ್ತೆ ನನಗೆ ತಪಸ್ಸನ್ನು ಮಾಡುವುದಕ್ಕೆ ಇಂತಹ ಸುಯೋಗ ಅವಕಾಶ ನನಗೆ ಸಿಗುವುದಕ್ಕಿಲ್ಲ. ಇದು ನನಗೆ ಸಿಕ್ಕಿರುವಂತಹ ಕೊನೆಯ ಅವಕಾಶ. ತಾಯಿಯ ಆಜ್ಞೆ ಪೂರೈಸಬೇಕು. ಹಾಗಾದರೆ ಏನು? ಆಹಾ, ಅದೇನು ಸ್ವರ ಕೇಳುತ್ತಾ ಇರುವುದು? ಜಿಗಿಯುತ್ತಾ ಜಿಗಿಯುತ್ತಾ ಸಾಲು ಸಾಲಾಗಿ ಬರುತ್ತಾ ಇವೆ ಹರಿಣಗಳ ಹಿಂಡು. ನಾನು ಒಂದು ಚಿಂಕೆಯಲ್ಲಿ ಹೇಗೆ? ಯಾವುದು ಆದಿತ್ತು? ಹರಿಣ. ಓ, ಅಲ್ಲಿ ನೋಡಿ ಅಂತೆ ಸಾಲು ಸಾಲಾಗಿ ಕುಳಿತುಕೊಂಡಿದ್ದಾರೆ ಬೇಟೆಗಾರರು. ಯಾವಾಗ ಬಾಣ ಬಿಡುವುದೆನ್ನುವ ಹಾಗೆ ಕಾದು ಕುಳಿತಿದ್ದಾರೆ. ಅದು ಆಗ್ಲಿಕ್ಕಿಲ್ಲ. ಓ, ಇದೇನು ಹರಿದುಕೊಂಡು ಸಾಗುತ್ತಾ ಇವೆ ಉರಗಗಳ ಹಿಂಡು. ನಾನು ಒಂದು ಹರವಾದ್ರೆ ಯಾವುದು ಆದಿತ್ತು? ನೀವು ಎಲ್ಲವೂ ಆದಿತ್ತು ಎನ್ನುವಾಗ ಹೇಳ್ತೀರಿ. ಮೇಲೆ ನೋಡಿ ಅಂತೆ ಗರುಡಗಳು ಯಾವಾಗ ಬಾಯಿ ಹಾಕುವುದೆನ್ನುವಾಗ ಕಾದು ಕುಳಿತಿದ್ದಾವೆ. ಅದು ಆಗ್ಲಿಕ್ಕಿಲ್ಲ, ಇದು ಆಗ್ಲಿಕ್ಕಿಲ್ಲ. ನೀವೇನು ಪಕ್ಷವನ್ನು ಬದಲಾಯಿಸಿ ಎಲ್ಲಿಯಾದರೂ ಸುರರ ಪಕ್ಷವನ್ನು ಸೇರಿಕೊಂಡ್ರೆ ಹೇಗೆ? ಮತ್ತೆ ಅದು ಆದಿತ್ತು ಇದು ಆದಿತ್ತು ಎನ್ನುವ ಹಾಗೆ ಹೇಳು. ನೋಡಿಯಂತೆ ಹೇಳಿದ್ದೇ ತಡ. ದೂರದಲ್ಲಿ ಕಾಣುತ್ತಾ ಇವೆ ಮಹಿಷಿಗಳ ಹಿಂಡು. ತಡ ಮಾಡುವುದು ಯಾಕೆ? ವಿಧಿಯ ಕುರಿತು ತಪಸ್ಸನ್ನಾಚರಿಸುವುದಕ್ಕೆ ಮಹಿಷಿಯ ರೂಪವನ್ನು ತಾಳುತ್ತೇನೆ. ಒಮ್ಮಿಂದೊಮ್ಮೆಗೆ ತಪಸ್ಸಿಗೆ ಭಗ್ನ. ಕಾರಣ ಏನು ಅಂತ ನೋಡಿದರೆ ಇತಿಸುತ್ತಿನಂತಹ ಮಾಲಿನಿಯು ವಹಿಸಿ ರೂಪವನ್ನ ಅಂತೂ ಯೋಗ್ಯನಾದಂತಹ ಪುತ್ರತ್ವವನ್ನು ಪಡೆಯಬೇಕೆಂದ ಉದ್ದೇಶದಿಂದ ಘೋರವಾದಂತಹ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇವಳ ಈ ಕೃತ್ಯ ಹೇಗಾಯಿತು? ಹಾಗಾಗಿ ಇವಳ ಉದರದಲ್ಲಿ ಜನಿಸುವಂತಹ ಮಗು ವೈಶಾಕೃತಿಯನ್ನೇ ತಾಳಲಿ. ಇವಳ ಉದರದಲ್ಲಿ ಹುಟ್ಟಲಿ. ಇಷ್ಟು ಮಾತ್ರವಲ್ಲ, ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಹರಿಸಲು ಅಸಾಧ್ಯವಾಗಿ ಹೋಗಲಿ. ಎಲ್ಲ ಹಾಳಾಗಿ ಹೋಯಿತು. ಯೋಗ್ಯವಾದಂತಹ ಸ್ಥಳ ಇದಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಅರಿಸುತ್ತಾ ಏನಿದು ಘನತನ ತಪ್ಪವು ಮಾಲಿನಿ ಮಣಿಯನಿ ಬಳಲಿ ದಿಟವು ಸಾನುರಾಗದಿ ಬೇಳು ಮರದಿರವನು ನಾನಿವೆನೆಂದಲೈ ತಂದ ಕಮಲ ಜನು ಏನಿದು ಮಗಳೇ ಮಾಲಿನಿ, ನಿನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿದ್ದೇನೆ. ಏನು ಮನದ ವಾಂಛೆ ತಿಳಿಸು. ಕರುಣಸಾಗರ ದೇವ ಪರಮೇಶಿ ಕೇಳ
ಧುರಧೀರನಾಗಿಗ ತರಣನ ಬಯಸಿನ ಧುರಧೀರನಾಗಿಗ ತರಣನ ಬಯಸಿನ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಕರುಣ ಸಾಗರ ದೇವ, ಈ ಮಾಲಿನ್ಯ ತಪಸ್ಸಿಗೆ ಮೈದೂರಿ ಸತ್ಯಲೋಕದಿಂದಲೇ ಇಳಿದು ಬಂದೆ. ಹೌದು ಮಗಳೇ. ಧನ್ಯನಾದಿ ತಂದೆ. ಆ, ತಂದೆ, ಈ ಅರಣ್ಯ ಗರ್ಭವನ್ನು ಸೇರಿಕೊಂಡು ಆ. ಹಿರಣ್ಯ ಗರ್ಭನಾದ ನಿನ್ನನ್ನು ಒಲಿಸುವುದಕ್ಕೆ ಬಲವಾದ ಕಾರಣವಿದೆ. ಏನದು? ಮುಂದಕ್ಕೆ ಎಣ್ಣೆಯ ಗರ್ಭದಿಂದ ಉದಿಸುವಂತ ಮಗು ಆ. ಸಮರ ಸಮರ್ಥನಾಗಿರಬೇಕು. ಮೂರು ಲೋಕವನ್ನು ಆಳುವಂತ ಪ್ರಭುವಿಗೆ ವಿಭುವಾಗಿ ಮೆರೆಯಬೇಕು. ಆ. ಅಂತಹ ಮಗನನ್ನು ದಯಪಾಲಿಸು ತಂದೆ. ತಥಾಸ್ತು. ಕೃತಾರ್ಥನಾದೆ. ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ತಂದೆ, ಇದೆಂತ ಮಾತನ್ನು ಆಡುತ್ತಿರುವಿರಿ? ಏನು? ನನ್ನ ಉದರದಲ್ಲಿ ಕೋಣನು ಹುಟ್ಟುತ್ತಾನೆ. ಹೌದು. ಇಲ್ಲ ತಂದೆ, ವರವನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನಾಚರಿಸಿದವಳು ಈ ಮಾಲಿನಿ. ಆ. ಆದರೆ ನನ್ನ ಪಾಲಿಗೆ ಇಂತಹ ಮಾತುಗಳನ್ನು ಆಡುತ್ತಿರುವಿರಿ. ತಂದೆ, ನಾನು ಕೋಣನಿಗೆ ಜನ್ಮವನ್ನಿದ್ದೆ ಎಂದಾದರೆ ಆ. ಆತನ ಆಲನೆ ಪಾಲನೆಯನ್ನು ನಾನು ಹೇಗೆ ಮಾಡಲಿ? ಆ. ಚೋಗಡವನ್ನು ಹೇಗೆ ಪಾಡಲಿ? ಆ. ನನ್ನ ಎದೆ ಹಾಲನ್ನು ಹೇಗೆ ಉಳಿಸಲಿ? ನಾ ಏನ ಮಾಡಲಿ ತಂದೆ? ಮರುಗದಿರು. ಮರುಗದಿರು ಮಾಲಿನಿಯೇ ಏನು ಮಾಡಲಿ? ಮರುಗದಿರು ಮಾಲಿನಿಗೆ ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನೀನು ದರದಲ್ಲಿ ಮುಂದೆಗೆ ತರಳ ಮಹಿಷನು ಜನಿಸಿದರು ನಿಲ್ಲು ದರದಲ್ಲಿ ಮುಂದೆಗೆ ಧುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇಗೆ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯುವುದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ ಮರುಗದಿರು ಮಾಲಿನಿಯೇ ಮರುಗದಿರು ಮರುಗದಿರು ಮಾಲಿನಿ. ಮತ್ತೇನ ಮಾಡಲಿ ತಂದೆ? ಮುನಿವರರಾಡಿದ ಮಾತು ಸುಳ್ಳಾಗುವುದಕ್ಕುಂಟ ಮಗಳೇ. ಮುನಿವರನೇ, ನೀನು ಮಹಿಷಿಯ ಕೃತಿಯನ್ನಂತೂ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಸುಪಾರ್ಶ್ವಕರ ತಪಸ್ಸಿಗೆ ಭಂಗವಾಯಿತು. ಅಯ್ಯೋ, ಕುಪಿತನಾದ ಆತ ನಿನಗೆ ಶಾಪವನ್ನಿತ್ತಿದ್ದಾನೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ಆದರೆ ಒಂದು ತಂದೆ, ಏನು? ನಾನು ತಪಸ್ಸು ಮಾಡಿ ಒಲಿಸಿದ್ದು ಸತ್ಯಲೋಕದ ಸತ್ಯಮೂರ್ತಿಯಾದ ನಿಮ್ಮನ್ನು. ಹೌದು. ನಿಮ್ಮಿಂದ ಇದಕ್ಕೆ ಪರಿಹಾರ ಸಿಗಬಹುದು ತಾನೆ? ಅಸಾಧ್ಯ ಮಗಳೇ. ಕಾರಣ? ನಾನು ಕೊಟ್ಟಂತಹ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ ಹೇಳಿದ್ದಾನೆ. ಹಾಗಾದರೆ ನನ್ನ ಮುಂದಿನ ಗತಿ ಏನು ತಂದೆ? ನಿನ್ನ ಮನದ ಇಚ್ಛೆ ಏನು ಮಗಳೇ? ಸಮರ ಸಮರ್ಥನಾದ ಮಗನನ್ನು ಪಡೆಯಬೇಕೆಂದು. ಮೂರು ಲೋಕದಲ್ಲೂ ತಾನೇ ತಾನಾಗಿ ಮೆರೆಯಬೇಕು. ಅಂತಹ ಮಗ ನಿನಗೆ ಬೇಕು. ಅಂತಹ ಮಗನನ್ನೇ ನಿನಗೆ ಅನುಗ್ರಹ ಮಾಡುತ್ತೇನೆ. ಕೋಣನಾದರೂ ಜಾನನಾಗುತ್ತಾನೆ. ಶುಭವಾಗಲಿ. ಈ ವಿಚಾರವನ್ನು ತಿಳಿಸುವರೆ ಅರಮನೆಯತ್ತ ಸಾಗುತ್ತೇನೆ. ಕನಕ ಗರ್ಭನ ನೇಮವನುಗೋಡು ಮಾಲಿನಿ ಮನದಿ ಹರುಷವನೆ ತಾಳಿ ಕ್ಷಣದೊಡು ನಿಜ ರೂಪವನ್ನು ತಳೆಯುತ್ತಲೆ ಮನೆಯಲಿ ಇತ್ತಲಾದಿದೇವಿ ವೃತ್ರಾರಿಯ ಸಾಗಿದಾಗ ಕೃತ್ರಿಮವೆಲ್ಲವ ನೆನೆದು ಪುತ್ರರೆಲ್ಲರೂ ಧುರದಿ ಮೃತ್ಯು ಒಪ್ಪಿದರೆದು ಚಿತ್ತದಿ ಮರುಗುತ್ತಲಿರನು. ಜಯರಮೋಸರ್ವೇಶ್ವರಿ, ನೀವೇ ಕಾಪಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಂತಹ ದಿತಿದೇವಿ ನಾನು. ದಿತಿದೇವಿಯಂತಹ ನನ್ನ ಆಸೆ ಬೇರೆ ಏನೂ ಅಲ್ಲ. ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ
ಇನ್ನು ದಿವಸ ನನ್ನ ಮಕ್ಕಳನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ನನ್ನಂತೆ ಈ ಕಣ್ಣೀರಿನ ವಿಚಾರವನ್ನು ಇನ್ನು ಮುಂದಕ್ಕೆ ಕೇಳುವವರು ಯಾರಿದ್ದಾರೆ, ಯಾರು ಅಂತರಂಗ ಬೇಡಿಯುವುದು ಕೃತಾರ್ಥನು ಬರಲಿರುವುದು. ಮೊದಲಾಗಿ ಬಂದು ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಿಮ್ಮನ್ನು ಸರಿಯಾಗಿ ನೋಡಿದ್ದೇನೆ ಎಂದಾದರೆ ಯಾವುದೋ ಒಂದು ದುಃಖದಲ್ಲಿ ತೊಡಗಿಕೊಂಡಿದ್ದೀರಿ. ಯಾವತ್ತೂ ಕೂಡ ನನ್ನ ಮಗನಾದ ಮಹಿಷನ ಲಾಲನೆ ಪಾಲನೆಯಲ್ಲಿ ನಿಮ್ಮ ದಿನವನ್ನು ಕಳೆಯುತ್ತಾ ಇದ್ದವರು. ಸತ್ಯ. ಆದರೆ ಇನ್ನು ಯಾವುದೋ ದುಃಖ ಕಾಣುತ್ತಾ ಉಂಟು. ಯಾಕೆ ಹೀಗೆ? ಮಗನಿಗೆ ಮಗನಾಗಿಯೂ ಅಳಿಯನಿಗೆ ಅಳಿಯನಾಗಿ ಬಂದು ಕಣ್ಣೀರಿನ ವಿಚಾರವನ್ನು ಕೇಳುತ್ತಿದ್ಯಲ್ಲ, ನನ್ನ ಕೊನೆಯ ದುಃಖ ಬೇರೆ ಏನೂ ಅಲ್ಲ. ಏನು? ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಇನ್ನು ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಸ್ವರ್ಗ ಲೋಕವನ್ನು ಪಡೆಯುವಂತಹ ಆಸೆಯಾಗಿ ಉಳಿಯಿತು. ಇನ್ನು ಮುಂದಕ್ಕೆ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂತಹ ವ್ಯಕ್ತಿ ಯಾರು ಕೂಡ ಇಲ್ಲ ಎಂಬುದಾಗಿ ಕಣ್ಣೀರನ್ನು ಹಾಕುತ್ತಿದ್ದೇನೆ. ಸ್ವರ್ಗವನ್ನು ಪಡೆಯಲು ಸುಖವಾಗಿ ನಿಮ್ಮ ಮಕ್ಕಳನ್ನು ಸ್ವರ್ಗಕ್ಕೆ ಕಳಿಸಿಕೊಟ್ಟೆ. ಆದರೆ ನೀವು ಆ ಮಕ್ಕಳನ್ನು ಸುರಪಾರಿ ಮುಖ್ಯನೆಲ್ಲ ಕೊಂದು ಕಳೆಯಿದ್ರೆ ನೀವೇನು ಭಯ ಪಡಬೇಡಿ. ನಿಮ್ಮ ಅಳಿಯನ ಅಂತ ವಿದ್ಯುನ್ಮಾಲಿ ನಾನಿದ್ದೇನೆ. ಆ ಅಪ್ಪಣೆಯನ್ನು ಕೊಟ್ಟಿರಿ ಎಂದಾದರೆ ನಾಕದ ಪೀಠವನ್ನು ನಿಮ್ಮ ಕಾಲಿಗೆ ಒಪ್ಪಿಸಿ. ಕಣ್ಣೀರನ್ನು ಸುರಿಸುತ್ತಿರುವಂತಹ ಹೊತ್ತಿಗೆ ನಿನ್ನಂತಹ ಧೈರ್ಯದ ಮಾತನ್ನು ಕೇಳಿದಾಗ ನನ್ನ ಮನಸ್ಸಿಗೂ ಸಂತಸವಾಯಿತು. ಆಶೀರ್ವಾದವನ್ನು ಮಾಡ್ತಿದ್ದೇನೆ. ಜಯ ಶಿವಾಜಿ ಬಾಬಣ್ಣ. ಮುಖ್ಯನೆಲ್ಲ ಬಡಿದೋಡಿಸಿ ಆಗಿದೆ. ಬಾರಿದಾಗಿದೆ. ಸುಮ್ಮನೆ ಸಮೇತ ಹೇಳ್ಕೊಳ್ತಾರೆ.
ನಿನಗೂ ನನಗಿರುವುದು ವೈರತ್ಯ ಸುರರ ಮರೆಯಲು ಆಲಿಸಿ ಬಂದವ ಯಕ್ಷರಾಜ
ನಿನ್ನವರು ಏನು ವಿಚಾರ? ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಗಳು ತಾಯೇ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಸುರಜಾಲವಗೆಲಳೆವುದು ಸುರಜಾಲವಗೆಲಳೆವುದು ಲೀಲೆಯೊಳೈದಿರದ 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 ನಿನ್ನಯ ಕಾಂತ ನಿನ್ನಯ ಕಾಂತ ನಿನ್ನಯ ಕಾಂತ ಕಾಳಗದಲ್ಲಿ ಸುರಜಾಲವಗೆಲಳೆ ಲೀಲೆಯೊಳೈದಿರ ನಿನ್ನಯ ಕಾಂತ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ತಾಯೇ ನಮ್ಮವರೆಲ್ಲ ಸೇರಿಸಿಕೊಂಡು ನಮ್ಮ ರಾಯರು ಸ್ವರ್ಗಲೋಕಕ್ಕೆ ಹೋದ್ರ. ಹೋದವರು ನಾವು ಬಂದಂತ ವಿಚಾರ ತಿಳಿದ ದೇವೇಂದ್ರ ಏನು ಮಾಡಿದ? ಅವನ ಅನುನಾಯಿಗಳನ್ನು ಸೇರಿಸಿದ. ಅನುಯಾಯಿಗಳನ್ನು ಅಗ್ನಿ ಬಂದ, ಅಗ್ನಿ, ವರಾಲೆ ಬಂದ, ವರುಣ, ಯಮ ಬಂದ, ಈ ರುಚಿ ಬಂದ. ಆಹಾ, ಅಮ್ಮ ವಾಯು ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತೇ ಆಗಲಿಲ್ಲ ಅಮ್ಮ. ಹೌದೇನು? ಆ, ಎಲ್ಲವರನ್ನು ನಮ್ಮವರು ಪೆಟ್ಟು ಕೊಟ್ಟು ಹೊಡೆಗೋಡಿಸಿದ್ರಮ್ಮ. ಅಮ್ಮ ದೇವೇಂದ್ರನೇ ಬಂದ. ನೋಡ್ಬೇಕಿತ್ತಮ್ಮ, ಉಜ್ಜರ ಆಯುಧವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಿಕೊಂಡು ಬಂದಮ್ಮ. ಅದು ಹಾಗಲ್ವೋ? ಹೌದಮ್ಮ. ನೀನು ನೋಡಿದ್ದೀಯ? ಎದುರಿದ್ರೆ ಎದುರು ಕುಳಿತುಕೊಂಡ್ರೆ ಸಾಕಾಗುವುದಿಲ್ಲ. ಅದೇ. ಎದುರು ಕುಳಿತುಕೊಂಡ ಮೇಲೆ ಸರಿಯಾಗಿ ಗಮನಿಸುವುದನ್ನು ಕಲಿಬೇಕು. ಗಮನ ಇಟ್ಟು ನೋಡಿದ್ದೇನೆ. ಯಾವುದು? ಗಮನ ಇಟ್ಟು ನೋಡಿದ್ರೆ ನಿನಗೆ ವಿಚಾರ ಎಲ್ಲ ಸರಿಯಾಗಿ ತಿಳಿಯುತ್ತಿದೆ. ಏನಾಯ್ತಮ್ಮ? ನೀನು ಅಲ್ಲಿ ಹೋದವ, ವಾ. ಅಲ್ಲಿ ಯುದ್ಧ ನಡೆಯುವಾಗ ನೀನು ಮಾತನಾಡಿಕೊಂಡೇ ಕುಳಿತುಕೊಂಡದ್ದಿರ್ಬೇಕು. ಏನಮ್ಮ? ನೀನು ಮಾತನಾಡಿಕೊಂಡು ಕುಳಿತುಕೊಳ್ಳದಿದ್ರೆ ವಾ. ವಿಚಾರವೆಲ್ಲವೂ ನಿನಗೆ ಸರಿಯಾಗಿ ಅರ್ಥವಾಗ್ತಿತ್ತು ಎಲ್ಲೋ ಅಲ್ವೋ? ವಾ. ಅದು ಹಾಗಲ್ಲ. ಅದ್ಯಾಗ? ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬರುವುದು. ಎಂಟದ ಎರಡು ಗುಡಿ ಅವನಲ್ಲೇ ಇತ್ತು. ಅಮ್ಮ ಆ. ಬಂದವನ ನಮ್ಮ ರಾಯರ ಜೊತೆ ಕಾಡಾಕಾಡಿ ಹೋರಾಟಕ್ಕೆ ಸಿದ್ಧನಾದ. ಅಮ್ಮ ನಮ್ಮ ರಾಯರ ಪೆಟ್ಟು ಗೊತ್ತಲ್ಲಮ್ಮ. ನನ್ನವರು ಶಕ್ತಿಗಾರರು. ಅಮ್ಮ ನಮ್ಮ ರಾಯರು ಕೊಟ್ಟ ಬೆಟ್ಟಲ್ಲಿ ಆ. ದೇವೇಂದ್ರ ಓಡಿ ಹೋದಮ್ಮ, ಓಡಿ ಹೋದ. ಹೌದೇನು? ಆ. ಅಮ್ಮ ರಾಯರು ತಡೆ ಮಾಡಲಿಲ್ಲ, ಆ. ಮಾಸಾಣಕ್ಕೆ ಹೋದರು. ನಿನ್ನ ಬಾಯಿಗೆ ಹುಳ ಬೀಳ್ಲಿಕ್ಕೆ ಪಾಪಿ. ಯಾಕಮ್ಮ? ಅದು ನಿನ್ನನ್ನು ಕಳಿಸ್ಬೇಕು ಅಲ್ಲಿಗೆ. ಯಾಕಮ್ಮ? ಅದು ಹಾಗ? ದೇವೇಂದ್ರ ಕುತ್ಕೊಳ್ಳೋ ಜಾಗ ಅದು ಸಿಂಹಾಸನ. ಅದೇ ಅದೇ ಅಮ್ಮ ತಾವರ ಮೆಸುವುದಕ್ಕೆ ಆರಂಭಿಸಿದ್ರು. ನೀನು ಈ ವಿಚಾರವನ್ನು ಬರುವಾಗ ಎಲ್ಲಿಯಾದ್ರೂ ಪುರದಲ್ಲಿ ಹೇಳಿಕೊಂಡು ಬಂದಿದ್ದೀಯ. ಏನಮ್ಮ? ನೋಡು ನಮ್ಮ ಪ್ರಜೆಗಳೆಲ್ಲ ಎಷ್ಟು ಸಂತೋಷದಿಂದ ಆಚರಿಸುತ್ತಿದ್ದಾರೆ. ನಾನು ಒಂದು ವಿಷಯ ಹೇಳ್ತಾನೆ. ಎಲ್ಲ ವಿಚಾರ ಅವರವರೇ ಮಾತನಾಡಿಕೊಳ್ತಿದ್ದಾರೆ. ಖುಷಿಯಲ್ಲಿ ನಮ್ಮವರು ಗೆದ್ದಿದ್ದಾರೆ ಗೆದ್ದಿದ್ದಾರೆ ಎನ್ನುವ ಹಾಗೆ ವಿಜಯೋತ್ಸವ ಅಲ್ಲೇ ನಮ್ಮ ಪುರದಲ್ಲಿ ನಡೆಯುತ್ತಾ ಇದೆ. ಅಮ್ಮ ಆ. ಅಮ್ಮ ಕೂತ್ರ ಅಮ್ಮ ಅಷ್ಟೊತ್ತಿಗೆ ನಾಷ್ಟ ಆರಂಭ ಆಯ್ತಮ್ಮ.
ಅದೆಂತದ್ದು ಹೊಸತ್ತು? ಹೆಣ್ಣು ಮಕ್ಕಳು ನಾಟ್ಯಮ್ಮ. ಅಯ್ಯೋ ನಿನ್ನ ಪ್ರಾರಬ್ಧವೇ. ಬಾ. ಅದು ನಾಟ್ಯ. ಹಾಗೆ ಹಾಗೆ ಅವ ಕಂಬೆ ರಂಬೆ, ಊರ್ವತಿ, ಊರ್ವಶಿ, ಮೇಣನವತಿ, ಮೇನಕೆ, ತಿಲಹೋಮ, ತಿಲೋತ್ತಮೆ, ಮಂಜ ದೋಸೆ ಭಾರಿ ಒಳ್ಳೆದಿತ್ತಮ್ಮ. ತಿಂದ್ಯ? ತಿನ್ನುದಲ್ಲಮ್ಮ, ಮತ್ತೆ ಕುಣಿಯೋಳು ಮಂಜುಘೋಷಿ. ಅವಳೆ ಅವಳೆ ಮುಜುಗಾಸ್ತಾರ. ಮತ್ತೊಬ್ಳು ಕುಂಜಕಸ್ತಲಿ. ಅವಳೆ ಅಮ್ಮ. ಇವ್ರದೆಲ್ಲ ನಾಷ್ಟ ನೋಡಿ ಎಲ್ಲರೂ ಬಹಳ ಖುಷಿಯಲ್ಲಿದ್ರು. ನಾನು ಕೂಡ ಅವರ ಜೊತೆ ಕುಳಿತಿದ್ದೆ. ನೀನು ಕುಳಿತಿದ್ದ? ನಿನ್ನ ಉಲ್ಲಾಸ ಉತ್ಸಾಹವನ್ನು ಕಾಣುವಾಗಲೇ ತಿಳಿಯುವುದದು. ಅಮ್ಮ ಮತ್ತೇನಾಯ್ತು? ಸಾಗರದಲ್ಲೇ ಇರುವ ಸಂದರ್ಭ ಒಂದಾಗೊಂದಿನ ಹಾರಾಡಿಕೊಂಡು ಬಂದಮ್ಮ. ಯಕ್ಷರಾಜ ಭೀಂಕಲ. ಯಕ್ಷರಾಜ ಪಿಂಗಳಾಕ್ಷ ಬಂದವ. ಎದುರಿನಿಂದ ನಿಂತು ಪಾಪಿಂಗ್ ಬಗ್ಲೆ ನೀನು ಬಂದು ಇಲ್ಲಿ ಕೂತಿದ್ಯಾ? ನೀನು ಕೂತ್ಕೊಳ್ಳೋ ಜಾಗ ಇದ? ನೀರ ಕುದುರೆಯ ಕಡಿಮೆಯ ಕಪಾಳಕ್ಕೆ ಬಾರಿಸಿರು ಪಾಪಿ. ಯಾರನ್ನೇ ಮಾತನಾಡುವುದು ನೀನು? ನಿಮ್ಮಲ್ಲಿ ಹೇಳುದಮ್ಮ. ಎಲ್ಲಿ ಹೇಗೆ ಏನು ಮಾತನಾಡಬೇಕು ನನಗೆ ತಿಳಿಯುವುದಿಲ್ಲ. ಕೆಟ್ಟವನೇ ಅವ ಬಂದವ ನಮ್ಮ ರಾಯರನ್ನು ಜೋಡು ಮಾಡಿದ್ದಮ್ಮ. ಅಲ್ಲಿ ಅಲ್ಲಿ ಅವಳವ ಸುಡಿಗೆ ಬಾರಿಸಿದ್ರೆ ಇದ್ದ ಹಾಲು ಉದಿರ್ಬೇಕು ಪಾಪಿ ಮಗನೆ. ಇದು ಎಲ್ಲಿದ್ದು? ಇಲ್ಲಿದ್ದ ಅಲ್ಲಿದ್ದ? ಅಲ್ಲಿದ್ದಮ್ಮ. ನಮ್ಮ ರಾಯರು ಅವನನ್ನು ಜೋರು ಮಾಡಿದ್ರು. ಮತ್ತೆ ಮಾತಿಗೆ ಮಾತು ಹೇಳಿತು. ಬೇಗ ಹೇಳು ಪುಣ್ಯ. ಆರಂಭ ಆಯಿತು. ಅಮ್ಮ ಏನು? ಆ ಯಕ್ಷ ಕೊಟ್ಟ ಬೆಟ್ಟಲ್ಲಿ ಯಕ್ಷ ಕೊಟ್ಟ ಬೆಟ್ಟಲ್ಲಿ ನಮ್ಮ ರಾಯರು ಸತ್ತು ಹೋದ್ರು. ಅಯ್ಯೋ ಶಿವನೇ! ಪತಿಯೇ ಮಾಡಿದೆಯಲ್ಲಾಗ ಈ ಪರಿಯವನ ಜಾತೆಯಗಲು ಬರೇ ನಲ್ಲ. ಈ ಪರಿಯಲ್ಲ ಜತೆಯಗಲು ಬರೇ ನಲ್ಲ. ಕ್ಷಿತಿಯೊಳು ನಿನ್ನ ಗಾಳಿ ಜೀವಿಸಲುದೇ ವ್ಯಥೆಯ ಯಾರುಡನೆ ನಲಿ ಪತಿಯನಿ ಮಡಿದೆಯಲ್ಲ ಪತಿಯೇ. ಎಂತಹ ಕರ್ಣ ಕಠೋರವಾದ ಮಾತನ್ನು ನಾನು ಕೇಳುತ್ತಾ ಇದ್ದೇನೆ. ಇಲ್ಲ, ಮಾಲಿನಿ ಸ್ವರ್ಗವನ್ನು ಗೆದ್ದು ಬರುತ್ತೇನೆ, ಬರುವಂತಹ ಹೊತ್ತಿಗೆ ಮಂಗಳಾರತಿಯನ್ನು ಎತ್ತಿ ಸ್ವಾಗತಿಸಿ ಎನ್ನುವಾಗ ತಿಳಿಸಿ ಹೋದವರು ನನ್ನವರು. ಆದರೆ ಈ ಹೊತ್ತಿಗೆ ನನ್ನವರ ಅಳಿವಿನ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಇಂಥ ಮಾತನ್ನು ಕೇಳುತ್ತೇನೆ ಎನ್ನುವ ಹಾಗೆ ಕನಸಿನಲ್ಲೂ ಎಣಿಸಿದವಳಿ ಮಾಲಿನಿ ಅಲ್ಲ. ಜೀವನೆಂಬ ಸಂಸಾರದ ಸಮುದ್ರದ ಮಧ್ಯಕ್ಕೆ ಕೊಂಡು ಹೊಯ್ದು ನಾವೆಯಲ್ಲಿ ನನ್ನೊಬ್ಬಳನ್ನೇ ದಡ ಸೇರುವಂತೆ ಮಾಡಿದಿರಿ. ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ದೂರ ಹೋದಿರಿ. ಇಲ್ಲ, ನನ್ನವರೇ ಹೋದ ಮೇಲೆ ಪ್ರಪಂಚದಲ್ಲಿ ಬದುಕುವ ಆಸೆ ನನಗೂ ಇಲ್ಲ. ಇದನ್ನೆಲ್ಲ ಕೇಳಿ ನಾನು ಸಹಿಸಬೇಕೇ? ಇಲ್ಲ, ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ಅತ್ತು ಫಲವೇ ನಿಲ್ಲು ಸುಮ್ಮನೆ ಸತ್ತವನು ಜೀವಿಪರೇ ಸಮರಸ ಬತ್ತಲಾಗಿ ಅದರ ಮೈಜಾಸುರಾಗೆ ಅದರಗಳಾಗ ಮತ್ತವನು ತದೆ ಬಡಿದು ನಾಕವೋ ಹತ್ತಿಯಲ್ಲಿ ವಶಗೈವೆನೆಸಲಿ ಕರೆದಳ ಮಗನ ಸಾಯಲೇಬೇಕು ತಾನೆ. ಇನ್ನು ನಾನು ಇಂತಹ ಮಾತುಗಳನ್ನು ಆಡಿ ಸಾಯುತ್ತೇನೆ. ನಾಳೆ ಇನ್ನೊಬ್ಬರು, ನಾಳಿದ್ದು ಮತ್ತೊಬ್ಬರು
ಇದೇ ರೀತಿ ಎಲ್ಲರೂ ಸಾಯುತ್ತಾ ಸಾಯುತ್ತಾ ಮುಂದುವರಿದು ಹೋದರು ಎಂದಾದರೆ ಶೋಣಿತಾಪುರದಲ್ಲಿ ಉಳಿಯುವುದಕ್ಕೆ ಯಾರೂ ಇರುವುದಿಲ್ಲ. ಹಾಗಾದರೆ ಬದುಕಿ ಸಾಧಿಸಬೇಕು. ಇಷ್ಟರವರೆಗೆ ಶೋಣಿತಾಪುರದ ಮಹಾರಾಣಿಯಾಗಿ ಮೆರೆದಂತಹ ಈ ಮಾರಣ್ಣಿಗೆ ಇಂದಿನ ದಿನ ಈ ವ್ಯವಸ್ಥೆಯನ್ನು ನಾನು ಏನೆಂದು ಹೇಳಲಿ? ಇದು ನನ್ನ ವ್ಯವಸ್ಥೆಯಲ್ಲ, ಇದು ನನ್ನ ಪಾಲಿನ ದುರವಸ್ಥೆ. ಹಾಗಾದರೆ ನನ್ನ ಈ ಹೀನ ಸ್ಥಿತಿಗೆ ಕಾರಣ ಯಾರು? ದೇವತೆಗಳೇ, ನನ್ನ ಮುಡಿಯ ಹೂವನ್ನೇ ಕಿತ್ತು, ಕರಳ ಮಾಂಗಲ್ಯವನ್ನೇ, ಕೈಯ ಕಂಕಣವನ್ನೇ ಧರಿಸಿ, ನನ್ನ ಹಣೆಯ ಕುಂಕುಮವನ್ನೇ ಒರೆಸಿ, ನನ್ನ ಈ ದುಸ್ಥಿತಿಯನ್ನು ಕಣ್ಣು ಮೇಲೆತ್ತರದಲ್ಲಿ ನಿಂತು ನಗುತ್ತಿರುವಿರಾ? ನಗುತ್ತಿರುವಿರಾ? ಇಲ್ಲ. ಎಷ್ಟು ಹೇಳಿದ ಮೇಲೆ ಪರಿಣಾಮ ಇದೇ ರೀತಿ ಮುಂದುವರಿಯುತ್ತಿದೆ ಎಂದಾದರೆ ನಾನಿನ್ನು ಮೌನಿಯಾಗಿ ಕುಳಿತರಾಗುವುದಿಲ್ಲ. ಪ್ರಪಂಚವೇ ಮೌನವಾಗಿರಬೇಕು. ಅಂತಹ ಸಾಧನೆಯನ್ನು ನಾನು ಮಾಡುತ್ತೇನೆ. ಎಲ್ಲ ದೇವತೆಗಳೇ, ಈ ಮಾಲಿನ್ಯ ಸಾಮಾನ್ಯದವರಲ್ಲ. ನನ್ನ ಮೈಯಲ್ಲಿ ಹರಿಯುವಂತಹ ರಕ್ತ ಕಶ್ಯಪ ಬ್ರಹ್ಮನ ರಕ್ತ, ಅಸುರ ಕುಲದ ಸಾಮ್ರಾಜ್ಯ ದೇವಿಯ ರಕ್ತ. ತಪಸ್ಸಿನ ವರಬಲ ನನ್ನಲ್ಲಿದೆ. ಎದೆ ಎತ್ತರಕ್ಕೆ ಬಿಡುದು ನಿಂತಿರುವ ನನ್ನ ಮಗ ಮಹೇಶನಿದ್ದಾನೆ. ಆಟದ ಬಯಲಿಗೆ ಆಟವಾಡಲು ತೆರಳಿರುವ ಮಗನನ್ನೇ ದೀರ್ಘ ಧ್ವನಿಯಿಂದ ಕರೆದು ಸಮಸ್ತ ವಿಚಾರವನ್ನು ವಿಸ್ತರಿಸುತ್ತೇನೆ. ನನ್ನ ಕರಡ ಬೆಳೆಯದೆ ಕರೆಯುತ್ತೇನೆ. ಮಗನೇ ಮಹಿಷ,
ಯಾರಿಂದ ಒದಗಿದೆ ಬರೆಯಬೇಕು ನಿನಗೆ ಕಾರಣವ ಪೇಳು ಪೇಳಮ್ಮ ರಾಜಕುಮಾರಿಯರೇ ಆಟ ಆಡ್ತಿದ್ದೆ ತಾಯಿ. ಆ ಸಮಯದಲ್ಲಿ ಮಗಳೇ ಮಹಿಷ ಎಂಬಂತ ದೀರ್ಘವಾದಂತಹ ಧ್ವನಿ ಕೇಳಿತು. ಹೆತ್ತವೆಯ ಕರುಳಿನ ನುಡಿಯನ್ನು ಆಲಿಸಿ ಈ ಕಡೆ ಗಮನಿಸಿ ಓಡೋಡಿ ಬಂದಮ್ಮ. ಬಂದು ನೋಡಿದರೆ ಸೋನಿತಾಪುರವಿ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದ ಕ್ಷಣವೇ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ನಿಮ್ಮ ಹಣೆಯಲ್ಲಿ ಕುಂಕುಮ ಇಲ್ಲ, ನಿಮ್ಮ ಕೈಗಳಲ್ಲಿ ಬಲಗ ಇಲ್ಲ. ಏನಾಯ್ತಮ್ಮ ಏನಾಯ್ತಮ್ಮ? ಏನಿಲ್ಲ ತಾಯಿ ಗಿರವಸ್ತೇನು ಕಣ್ಣೀರು
ಏನಮ್ಮ? ಮೊನ್ನೆಯ ದಿನ ನಿನ್ನ ತಂದೆಯವರು ನಿನ್ನ ಅಜ್ಜಿಯಿಂದ ಆಣತಿಯನ್ನು ಪಡೆದು ಸಕಲ ಸೇನೆಯನ್ನು ಜೊತೆಗೂಡಿಸಿ ಸ್ವರ್ಗಕ್ಕೆ ಯುದ್ಧಕ್ಕೆ ತೆರಳಿದ ವಿಚಾರ ನಿನಗೂ ತಿಳಿದಿದೆ ತಾನೆ. ನಾಕವನ್ನೇರಿದ ನಿನ್ನ ತಂದೆಯವರು ಸಮರದಲ್ಲಿ ದೇವತೆಗಳನ್ನೆಲ್ಲ ಸೋಲಿಸಿ ನಾಕದ ಪೀಠವನ್ನು ಏರಿದರಂತೆ ಮಗನೇ. ಸಂತೋಷ ವಿಚಾರವುಳ್ಳ ತಾಯಿ. ಆದರೆ ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ನಾಕದ ಪೀಠವನ್ನೇರಿದ ನಿನ್ನ ತಂದೆಯನ್ನು ಆ ದೇವತೆಗಳು ಮೋಸದಿಂದ ಕೊಂದರು. ಸ್ವಾಧೀನವಾಗಿ ಮಾಡಿಕೊಂಡೆ ತಾಯಿ. ಪೀಠದಲ್ಲಿ ಏರುವಂತಹ ಶ್ರಮದಲ್ಲಿ ನನ್ನ ಅಪ್ಪರನ್ನು ಮೋಸದಿಂದ ನಾನು ಅನಾಥನಾದೆ ತಾಯಿ. ಯಕ್ಷನ ಪಕ್ಷವಾಗಿ ತ್ರಿಲಕ್ಷಣ ಬಂದರೂ ಕೂಡ ಲೆಕ್ಕಿಸುವಲ್ಲ ನಾನಲ್ಲ. ಕೊಡಿಯಾಜ್ಞೆ, ಹೋಗ್ತೇನಮ್ಮ. ಉದರ ಮಾಡಿಸಿರ್ತೇನೆ ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದಳು. ಅನಿಮಿಷನ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಅನಿಮಿಷನ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ.
ವನಜನಾಭನು ಬರುವ ಕೃತಕದೇ ವನಜನಾಭನು ಬರುವ ಕೃತಕದೇ ಅಲವರತ ಸುಮನಸರ ಪಕ್ಷದಿ ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಬೇಡುವೆನೋದು ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂತು ನುಡಿದಳು ಆ ಆ ಆ ನೀನಾಡಿದಂತ ಮಾತುಗಳನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ನಮಗಾದಂತ ಅನ್ಯಾಯವನ್ನು ಪ್ರತಿಭಟಿಸುವುದಕ್ಕಾಗಿ ಈ ಕ್ಷಣದಲ್ಲೇ ಹೊರಟು ನಿಂತೆಯ ಮಗನೇ. ಆ ದೇವಾನುದೇವತೆಗಳು ಸಮರದಲ್ಲಿ ನಿನಗೆ ಎದುರಾದರು ಎಂದಾದರೆ ಅವರಾರು ನಿನಗೆ ಘನವಲ್ಲ ಮಗನೇ. ಕನ್ನ ಆದರೆ ಅನವರತವು ಅವರನ್ನು ಪೊರೆಯುವುದಕ್ಕಾಗಿ ಕೃತಜ್ಞತೆ ಒಬ್ಬ ಬರುತ್ತಾನೆ. ಆ ಹರಿನಾರಾಯಣ. ಆ ಕರಿಯ ಹರಿನಾರಾಯಣ ಬರ್ತಾರಮ್ಮ, ಬರಲಿಯಮ್ಮ. ಮಗನೇ, ಆತನನ್ನು ನೀನು ಎದುರಿಸಬೇಕಾದರೆ ನಿನ್ನಲ್ಲಿ ದೇಹ ಬಲ ಹೊಂದಿದ್ದರೆ ಸಾಲದು, ಮತ್ತೆ ಹೇಳಮ್ಮ. ನಿನಗೆ ದೈವ ಬಲ ಬೇಕು. ಯಾವ ರೀತಿ ಬಡಿತಾಯಿ? ಆದ್ದರಿಂದಲೇ ನಿನಗೊಂದು ಹಾದಿಯ ಬೀಳುವೆ. ಈ ಕೂಡಲೇ ಆದ್ರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಹೇಗೆ? ನಿಮ್ಮ ಮಾತಿನಂದದಿ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ಸರಿ, ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ ತಾಯಿ. ಒಳ್ಳೆಯದು. ಬೇಕಾದಂತ ವರವನ್ನು ಕೇಳ್ತೇನಮ್ಮ. ಆಗಬಹುದು. ಅಮ್ಮ, ಆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ತಾಯಿ. ನಿನಗೆ ತಿನ್ನುವುದಕ್ಕೆ ದಿನಕ್ಕೂ ಒಂದು ಬಾರಿ ಸಾಕ? 2 ದಿನಕ್ಕೊಮ್ಮೆ, 3 ದಿವಸಕ್ಕೊಮ್ಮೆ, 4 ದಿವಸಕ್ಕೊಮ್ಮೆ ಬೇಕಾ? ಎಷ್ಟು ಬಾರಿ ಬೇಕಾದ್ರೆ ತಂದು ಕೊಡಿ ಅಂತೇನೆ. ಮಗನೇ, ನೀನು ಹೊರಟದ್ದು ತಪಸ್ಸು ಮಾಡುವುದಕ್ಕೆ. ಅನ್ನ, ಆಹಾರ, ನೀರು, ನಿದ್ರೆ ಇವೆಲ್ಲವನ್ನು ತ್ಯಜಿಸಿ ಏಕೋ ಮನಸ್ಸಿನಿಂದ ವಿದ್ಯೆಯನ್ನು ಒಲಿಸಬೇಕು. ನಿನ್ನ ಮನದಲ್ಲಿ ಇರಬೇಕಾದ ಲಕ್ಷ್ಯ ಒಂದೇ, ಹೊಟ್ಟೆಯ ಹಸಿವಲ್ಲ, ಮನಸ್ಸಿಗಾದ ನೋವು, ನಿನ್ನ ತಂದೆಯ ಸಾವಿಗೆ ಕಾರಣರಾದ ದೇವತೆಗಳ ಹೊರಡಲೇಬೇಕು. ಹೆತ್ತವೇ ಆದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಮಗನೇ, ನನ್ನ ಆಶೀರ್ವಾದದ ಜೊತೆಗೆ ಇದೋ ಹರಿತವಾದ ಈ ಖಡ್ಗವನ್ನು ನಿನಗೆ ನೀಡುತ್ತಿದ್ದೇನೆ. ಅಮ್ಮ, ಬಲಿಷ್ಠವಾದಂತ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ಇದೆಯಾ ತಾಯಿ? ಅವಶ್ಯಕತೆ ಬಂದಾಗ ಇದನ್ನು ಉಪಯೋಗಿಸಿಕೊ. ಆದಿತ್ತಮ್ಮ. ಹೋಗಿ ಬಾ, ಶುಭವಾಗಲಿ. ಮಾತೆಗೆ ಬಡಿದು ವಿಖ್ಯಾತ ಮಹಿಷನು ವಿಧಾನದ ಅಪಗೈವೆನುತ ಆತ ಭೂಷಣ ಹೊರಗೈದನು ಪುಷ್ಕರ ಕ್ಷೇತ್ರವ ಬಗುದಲೆ ಬಳಿಕ
ಲೋಕ ಹೊಡೆದಾಡಿದ್ವಿ ಸುರಪಾದಿ ಮುಖ್ಯರನ್ನು ಆದ್ರೆ ತುಂಬಾ ದಿನ ಇತ್ತು ಕಪಾಟಿ ಮೋಸಗಾರ ವಂಚಕ ಅರಿ ಒಂದು ವೇಳೆ ಅರಿ ಬರ್ತಾ ಇದ್ರೆ ಒಂದು ಕೈ ನಾವು ನೋಡ್ತಾ ಇದ್ದೇವು ಆದ್ರೆ ಏನು ಮಾಡೋಣ ಆತನ ಕೈಯಲ್ಲಿ ರಾರಾಜಿಸುವಂತ ಚಕ್ರ ಗರನೆ ಗರನೆ ತಿರುಗುತ್ತಾ ನಮ್ಮ ಅಂಗಾಂಗಗೆಲ್ಲ ಕಳೆದೋಗಿದಪ್ಪ. ಆದ್ರೆ ಒಂದು ವರ್ತಮಾನ ಏನಂತೆ ಸೋಳಿತಾಪುರದಲ್ಲಿ ನೆನಪಾಯ್ತಾ ಮಾಲಿನಿಗೆ ಮಗನಾಗಿ ಮಹಿಷಾಕ ಎನ್ನುವಾತ ಜನಿಸಿದ್ದಾನಂತೆ. ಅಷ್ಟು ಮಾತ್ರವಲ್ಲ, ವಿಧಿಯಿಂದ ವರಬಲವನ್ನು ಪಡೆದಿದ್ದಾನಂತೆ. ನಮಗೆಲ್ಲ ಸಮರ್ಥ ನಾಯಕ ಆಗುವಂತ ಗುಣ ಅವನಲ್ಲಿದೆ ಅಂತೆ. ಹಾಗಾಗಿ ನಾವಿಲ್ಲಿ ತಡ ಮಾಡುವುದು ನಮ್ಮ ನಾಟ್ಯ ಅಡರಿಸಿ ಪೀಠವ ಬಿಟ್ಟು ಮಾತರಿಸುತ್ತ ನುಡಿದ ನೀವ್ಯಾರೆಂಬುದನ್ನು ನಾವು ಬಂದ ಸ್ಥಳ ತಪ್ಪಿತ. ಇವತ್ತು ಎಲ್ಲೆಲ್ಲಿ ಹೋಗಿ ಬಂದದ್ದು ಎಲ್ಲರೂ ಏ ಪುಣ್ಯಾತ್ಮ ಏನು ಸ್ವಲ್ಪ ಹಿಂದೆ ನೋಡು ಮಾರಾಯ, ಅಲ್ಲೇ ಎಲ್ಲ ತಡವಾಗಿ ನೆನಪಾಗುತ್ತೆ. ಮೇಲೆ ಎರಡು ಕೋಡು, ಕೆಳಗೆ ಒಂದೇ ಒಂದು ಶರೀರ. ಬಯ್ಯ ಬಯ್ಯ ಯಾರಿಂದ ಮಾವನ ಬಯ್ಯ ಬಯ್ಯ ಒಂದು ವಂದಿಸಿಕೊಳ್ತಾ ಇದ್ದೇವೆ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯ ನಿಮ್ಮನ್ನು ನೋಡಿದ ಕ್ಷಣವೇ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀರಿ. ಅಂಗವಿಕಲಾಂತಾರಿವಿ ಸೋಲಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ಎಂತದು ಸಿದ್ಧವಂತರಿ ಎಲ್ಲ ವಿಚಾರವನ್ನು ಹೇಳಿ ಇವರೆಲ್ಲ ನಮ್ಮ ಇವರನ್ನು ಸೇರಿಕೊಂಡು ಬರಬೇಕಾದರೆ ಕಾರಣವೇನಯ್ಯ? ಅಯ್ಯ, ಇಲ್ಲಿಗೆ ಬರುವುದಕ್ಕೆ ಬಲವಂತ ಕಾರಣ ಉಂಟು. ಈ ಹಿಂದೆ ಈ ಸೋಡಿತಾಪುರದಲ್ಲೇ ಇದ್ದವರು ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು ಎಂದು ಹಾಗೆ ಆಲೋಚಿಸಿ ನೇರವಾಗಿ ಸ್ವರ್ಗವನ್ನೇರಿದೆವು. ಸುರಪಾದಿ ಮುಖ್ಯರನ್ನೆಲ್ಲ ಬಡಿದೋಡಿಸಿದೆವು. ಆದರಾದ ಕೈ ಸೋತ ಸುರಪ್ಪ ಸುಮ್ಮನಿರಲಿಲ್ಲ. ಏನು ಮಾಡಿದ? ಹೋಗಿ ಹರಿಯಲ್ಲಿ ದೂರ ನಿಂತ. ಪರಿಣಾಮ ಪರಿಣಾಮ ಆತನ
ಚಕ್ರ ಬಂತಯ್ಯ. ಆತನ ಚಕ್ರದಿಂದಾಗಿ ನಮ್ಮ ಪಡೆದುಕೊಂಡವು. ಅಯ್ಯ, ಅಂಗಾಂಗವನ್ನೇ ಕಳೆದುಕೊಂಡಂತ ನೀವು ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಸೆಯಲ್ಲಿ ಗಿರಿ ಗುಹೆಗಳಲ್ಲಿ ಅಡಗಿ ಬಿಡುತ್ತೇವರು ನಾವು. ತಿನ್ನುವುದಕ್ಕಾಗಿ ಗೆಡ್ಡೆ ಗೆಣಸುಗಳನ್ನು ತಿಂತಿದ್ವಿ. ಅಷ್ಟೊತ್ತಿಗೆ ಕೇಳಿ ಮತ್ತೊಲ್ಲ ಶುಭವಾರ್ತೆ. ಶೋಣಿತಾಪುರದಲ್ಲಿ ಮಾನನಿಗೆ ಮಗನಾಗಿ ವೈಶ್ಯಾಖ್ಯ ಹುಟ್ಟಿದನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅಜರನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತ ಹೊರಬಲವನ್ನು ಪಡೆದು ಸಮಗ್ರ ನಾಯಕ ಎಂಬ ಪ್ರಚಾರದಲ್ಲಿದ್ದೀಯ. ಎಲ್ಲಿ ನೋಡಿದ್ರು ಮಹಿಷ ನಿನ್ನವನಿಗೆ ಸುಮ್ಮನೆ ಬಂದದೆಂದು ಭಾವಿಸಿದೆಯೋ? ನಮಗೆ ಮಾತ್ರ ಮೋಸವಾದದ್ದ ನಿನಗೂ ಆಗಿದೆ. ನಿನ್ನ ತಂದೆಯನ್ನು ಕೊಂದದ್ದು ಯಾರೆಂದು ಭಾವಿಸಿದ್ದೀಯ?
ತೆಗೆದುಕೊಂಡಿದ್ದೇವೆ. ಒಳಗಳಿ ಕಾಳ ಬಾರಿಸಲಿ ಬೇರೆ ಸಮರಾಂಗಣಕ್ಕೆ ದೇವಸೇನೆ ನಡೆಯಲಿ.
ಐರಾವತವನ್ನೇರುತ್ತಾ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತಹ ಸುರಪಡೆ ನೀನು, ನನ್ನ ಅಪ್ಪನ ಅಂತ ವಿದ್ಯುನ್ಮಾನ ಕೊಂದಂತಹ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತಹ ವ್ಯಕ್ತಿನಲ್ಲ. ಪೀಠವನ್ನು ಎಲೆಗೆ ಬಿಡಿಗಳು. ಅವರಿಂದ ಪ್ರಸಾದ ರೂಪವಾಗಿ ಬರೆದಂತಹ ಸ್ವರ್ಗದ ಅಧಿಕಾರ, ಒಂದು ಮನ್ವಂತರವರೆಗೆ ಸ್ವರ್ಗದ ಬೀಟ ನಿನ್ನ ಸ್ವಾಧೀನ. ಸತ್ಯ. ಇಂದಿಗೆ 100 ದಿನವಾಯಿತು ನಮಗೆ. ಅದರ ಸಂಭ್ರಮಾಚರಣೆ ಈ ದೇವಲೋಕದಲ್ಲಿ. ಆದ್ದರಿಂದ ಸುರಪೀಠವನ್ನು ಕೊಡುವುದಕ್ಕಾಗಲಿ ನಿನ್ನ ತಲೆಗುಡಿ ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾರೆ. ಯಾರು ಕಾಣಲಿಲ್ಲ. ಸುರಪೀಠ ನಮ್ಮ ಬಾಲಿಗೆ ಆಗಿದೆ. ಸುರಪೀಠವನ್ನು ಏರಿದವನ್ನು ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ಭೂಲೋಕವನ್ನು ಸೇರಬೇಕು. ಅಲ್ಲಿ ಬ್ರಾಹ್ಮಣರು ಯಾಗ ಯಜ್ಞಾದರು ಮಾಡುವುದರ ಮೂಲಕ ಅವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣ ದರ್ಪಣ. ಒಂದು ವೇಳೆ ತಾಪಿ ನಡೆದರೆ ಅಯ್ಯ ಸಂಕಾಸುರ, ದೇವತೆಯಲ್ಲಿ ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ನಿಮ್ಮನ್ನು ಬೇಕಾದಾಗ ನಾನೇ ಕರೀತೇನೆ. ನಮ್ಮ ಸಂಭ್ರಮ ದಿನ
ಏನಾದರೂ ಮಾಡಬೇಕಾದ್ರೆ ಈ ಮೈಸೂರ ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಯಾರಾದ್ರೂ ಹೋದ್ರೆ ನಿಮ್ಮ ಬೆನ್ನ ಹಿಂಬಾದಿಯಲ್ಲಿ ನಾನು ಬರುತ್ತೇನೆ. ಎಚ್ಚರಬೇಡಿ, ಎಚ್ಚರಬೇಡಿ. ಯಕ್ಷಗಾನ ಕಲಾಭಿಮಾನಿಗಳೇ, ಇಂದಿನ ನಮ್ಮ ಪ್ರದರ್ಶನಕ್ಕೆ ಉತ್ತಮ ರೀತಿಯ ಪ್ರೋತ್ಸಾಹ ನೀಡುತ್ತಿದ್ದೀರಿ. ತಮಗೆಲ್ಲವರಿಗೂ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಶ್ರೀದೇವಿಯ ಸೇವಾದಾರಿಗೆ ಮತ್ತು ಪ್ರದರ್ಶನಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ತಮಗೆಲ್ಲವರಿಗೂ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಮಹಾಮಾತೆ ಆಯುಷ್ಯ ಆರೋಗ್ಯಾದಿ ಭಾಗ್ಯಗಳನ್ನು ಕರುಣಿಸಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಬರುವ ರಾತ್ರಿ ನಾವು ಶ್ರೀ ಕ್ಷೇತ್ರ ಕಟೀಲಲ್ಲಿ ಮಹಾನಿಷಾದ ಎಂಬ ಪೌರಾಣಿಕ ಕಥಾನಕವನ್ನು ಆರಂಭಿಸುತ್ತಿದ್ದೇವೆ. ಅಲ್ಲದೆ ನಮ್ಮ ಈ ವರ್ಷದ ತಿರುಗಾಟದ 7 ಮೇಳಗಳ ಕೊನೆಯ ದೇವರ ಸೇವೆಯಾಟವು ಇದೇ ಬರುವ ಮಂಗಳವಾರ ದಿವಸ 26ನೇ ತಾರೀಕಿನಂದು ಸಾಯಂಕಾಲ ಗಂಟೆ 6ರಿಂದ ಮೊದಲುಗೊಂಡು ಮಾರನೇ ದಿನ ಬೆಳಿಗ್ಗೆ 6ರ ತನಕ ಜರುಗಲಿರುವುದು. ಈ ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯ ಪ್ರೋತ್ಸಾಹ ನೀಡಬೇಕು, ಯಕ್ಷಗಾನವನ್ನು ಉಳಿಸಬೇಕು, ಬೆಳೆಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಕಥೆಯನ್ನು ಮುಂದುವರಿಸಕ್ಕೆ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇನೆ. ನಮಸ್ತೆ, ಜೈ ಹಿಂದ್. ಅವಧರಿಸುನಿ ಕಮಲ ಸಂಜಾತ ವಾಣಿನಾಥ ದುರುಳರಟ್ಟುಳಿಗೆಲ್ಲು ಬರೆಯುವುದಿಲ್ಲ
ನಳಿನ ಭವಸುರನೊಡಗೊಂಡು ನಡೆತಂದು ನಡೆತಂದು ವೈಕುಂಠದಲ್ಲಿ ಹರಿಕಾಣದಿರಲು ವೈಕುಂಠದಲ್ಲಿ ಶ್ರೀ ಹರಿಯು ಕಾಣ್ತಾ ಇಲ್ಲ. ಪುರಗರನು ನಿಲಯದೊಳಗಿಲ್ಲದಿರುತ್ತೀರಿ ಪುರಹರನು ನಿಲಯದೊಳಗಿಲ್ಲ. ಕಳವಳಿಸೆ ಬಳಿಕ ಬರುವ ಕಳವಳಿಸೆ ಬಳಿಕ ಬರುವ ಹರಿಗರರು ದುಗಿರಾತ್ರಿಯೊಳಗಿರ್ಬ ಗಗನವನು ಹರಿಹರರ ಪಾದಕ್ಕೆ ರಗಿ ಸಕಲರು ನಾರೆಯಾಕೃತಿ ತಳೆದು ಧರೆಗಿಳಿಗೆ ಸುರರು ಜಯ ಜಯವೆಂದು ನುಡಿಗೈದರು.
ಕರುಣದೆ ನಮ್ಮನು ಮಾತೆ ಕರುಣಿಸು ಅಭಯವಾಗ ಅಮ್ಮ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರ ಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಪವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತೆ ಲಾಲಿಸು ಖಳ ಮಗಿಷನೋ ವಿಧಾತ ನಿತ್ಯಗ ವರ ಬಲದಿ ವಿಧಾತ ನಿತ್ಯಗ ವರ ಬಲದಿ ಅಜನಿಂದ ವರಬಲವನ್ನು ಪಡೆದು ಮತ್ತದರಿಂದ ಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡ. ಭೂತಳದ ಮೇಲೂ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕವನ್ನೇರಿ ಸುರಪ ಮುಖ್ಯಾಮರನ್ನು ದೆಸೆಗೆಡಿಸಿದ. ಇವರುಗಳ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಅಸಮರ್ಥರು ತಾನೆ. ನಾವೆಲ್ಲ ಭೀತರಿದ್ದೇವೆ. ಕೂಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷನ ಟುಳಿಯಿಂದ ತತ್ತರಿಸುತ್ತಿದೆ ತಾಯಿ. ಏನು ಮಹಿಷನ ಬಾದಿ? ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೆ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆ ನಿಂತರೆ. ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ಕೆಸರನ್ನೆಲ್ಲ ಮಾಡುವಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ.
ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ ಎನ್ನಲು ಜಯ 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 ಜಯವೆಂದು ಸಕಲರು ಮಣಿಗಳಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಆನಂದ ಭೈರವಿ ಜಯ ಜಯ ಆಗ ವಿನಯದ್ಯೋದಲಿ ಸುರಪ ಕುಲಿಶವ ಅನಿಮಿಷರು ಶಕ್ತ್ಯಾಯುಧಗಳ ಮಣಿದು ಮಾತೆಯ ಪದದುಳಿರಿಸುತ್ತ ನುತಿಸಿದರು ಭಯದಿ ಜಯ 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 ಜಯ
ಬಂದಿದೆ. ಓಯ್, ಈಗ ನಾನು ತಿಳಿದುಕೊಳ್ಳೆ, ಯಾರೊಬ್ಬರ ಆಕೆಯ ನಾರಿ ಕೇಸರಿ ನೀರಿಕೊಂಡು ಬಂದರಂತೆ, ನಮ್ಮವರಾದಂತಹ ಸಂಕಟಗಳು ಕೊಂದರಂತೆ. ಯಾರೇ ಯಾಕೆ ಹೇಳಿ ವ್ರತವನ್ನೇರಿಕೊಳ್ಳು.
ಮಾತುಗಳನ್ನು ತಿಳಿಯುವುದಕ್ಕಾಗಿ ನಿಂದೆಯ ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಾಯಿರಿಸಿ ಕೈಯಲ್ಲಿದ್ದಂತಹ ಆಯುಧವನ್ನು ಕೆಳಗಿರಿಸಿ ಸಮಯದಲ್ಲಿ ಒಪ್ಪಿದ ಕೋಣವೇ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದಿರುವ ಭ್ರಷ್ಟ ಮೂರು ಮೂರ್ತಿಗಳ ಶಕ್ತಿ ಅಷ್ಟಭುಜೆ ಅಯ್ಯೋ ನಿಜ
ಮಹಾಗೌರಿ ಸಿದ್ಧಿದಾತೆ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾತ್ಮಕವರ ಸಂಗಡವನ್ನೇ ಸಾಧಿಸಬಡಿದೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ ನಾಕದ ಬೀಜ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕ ಬಂದಾಡು. ಬಾಳಾರಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿ ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಬಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗುತ್ತೆ. Wait,
ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶುಂಭಾಸುರ ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರ್ಯಕಾರಣ
ಬಂದವರೆಲ್ಲರೂ ಕೂಡ ಅಳಿದಿದ್ದಾರೆ. ಅವರ ದಾರಿಗೆ ನೀನು ಮುಂದುವರಿಯುತ್ತೀಯೋ ಅಥವಾ ನನ್ನ ಕಾಲು ಹಿಡಿತೀಯೋ? ಯಾರ ದಾರಿ ಮುಂದುವರಿಯುವುದು? ತನುಜರು ಪಟಳವು ದಿನ ದಿನಕ್ಕೆ ಹೆಚ್ಚಾಚೆ ತನುಜಳ ತಗಿ ದೇವಿಗಿರಲಿ ಬೇಡುವಿನಂದು ಅನಿಮಿಷರಿ ನುಡೆಗೊಂಡು ತುಲಿನಗಿರಿಯೆಡೆಗೆ ಮನ ಕರಗಿ ಸುರಪಾಲ ಈ ಮೊದಲೇ ತಾಯಿ ಅಭಯದ ವಾಕ್ಯವನ್ನು ನೀಡಿದ್ದಾಳೆ. ಕಷ್ಟ ಒದಗಿ ಬಂದರೆ ನಿಷ್ಠೆಯಿಂದ ಪೂಜಿಸು ಎನ್ನುವ ಹಾಗೆ ತಾಯಿಯನ್ನೇ ಪ್ರಾರ್ಥಿಸಬೇಕಾಗಿದೆ. ಸುಮನಸರನ್ನೆಲ್ಲರನ್ನು ಕೂಡಿಕೊಂಡು ತುಯಿನಗಿರಿಯನ್ನು ಏರುತ್ತಾರೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ಕುದುಬುದೇತಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಮುದಗಿದು ಬೆದರ ಬೇಡರ ಶರೀರ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಭಿನ್ನವಿಸುವುದೇನು ತಾಯಿ ಕರುಣಾಣವಿ ಜಗದಾದಿ ಮಾಯಿ ಕರುಣಾಣವಿ ಜಗದಾದಿ ಮಾಯಿ ಆದಿ ಮಾಯಿ ನಿನ್ನ ಜಿಗಲಿ ಬಿಡು ಗಂಡರುಡನೆಯ ನಿನ್ನ ಜಿಗಲಿ ಬಿಡು ಗಂಡರುಡನೆ ನಗಮ
ಯಾರಿಂದ? ಆ ದುಷ್ಟನಾದಂತಹ ಶುಂಭ ನಿಶುಂಭ ಎನ್ನುವಂತಹ ದಾನವರು ನಾಕವನ್ನೇರಿ ನಮ್ಮನ್ನು ದೆಸೆಗೆಡಿಸಿದ್ದಾರೆ. ಪರಿಣಾಮವಾಗಿ ನಾವು ಓಡಾಡಿಕೊಂಡು ನಿಮ್ಮಲ್ಲಿಗೆ ಬಂದಿದ್ದೇವೆ. ನಮ್ಮ ಕೈ ಬಿಡದಂತೆ ರಕ್ಷಿಸಬೇಕು, ಕಾಪಾಡಬೇಕು. ಶುಂಭ ನಿಶುಂಭರಿಂದ ಕಷ್ಟವೇ ಇದು ಅಭಯ. ಕರುಣಿಸುತ್ತ ಅಭಯವನ್ನು ಕರುಣಿಸುತ್ತ ಅಭಯವನ್ನು ನುಡಿದಳು ಕಿರಿದು ಸಮಯದೇ ತರಿದು ದೈತ್ಯರ ರವಿಯನು ಕಿರಿದು ಸಮಯದೇ ತರಿದು ದೈತ್ಯರ ರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆತ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲಿ ಮರೆತ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರೋ ಸುರಪಾಯ ಬೆದರದಿರು ಬೆದರದಿರು. ಇನ್ನು ಕಿರಿದು ದಿನದೊಳಗಾಗಿ ಶುಂಭ ನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಮ್ಮ, ಅಲ್ಲಿವರೆಗೆ ನಾವೆಲ್ಲ ತೆಗೊಳ್ಳಬೇಕು. ನೀವೆಲ್ಲವರು ನಿಮ್ಮ ನಿಜರೂಪವನ್ನು ಮರೆಸಿ ದುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಸುಮನಸರಿಂಗೆ ಧೈರ್ಯವ ತಿಳುಗೆ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ ಕೊಲ್ಲುವ ಕಾರ್ಯವು ಸುಲಭ ಧನುಜರಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಾಯೇ ಮಗಮ್ಮಾಯೇ ಮಗಮ್ಮಾಯೇ
ದುಷ್ಟರ ಬಳಿಗೆ ಹೋಗುವುದಲ್ಲ, ಖಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೆ. ಆದ್ರೆ ಜಗನ್ಮಾತೆ ಕುಳಿದುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ? ಎಲ್ಲಿ? ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರ್ತಲಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಅಗ್ರಾಣಿಸಿಯು, ನನ್ನ ಗಾಯನವನ್ನು ಆಲಿಸಿಯು, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳ್ಳರು ಇತ್ತ ಕಡೆಗೆ ಬರಲೇಬೇಕು. ಅವರು ಬರುವುದಕ್ಕೆ ಬೇಕಾಗಿ ಸುರಿಯುತ್ತಿದ್ದಂತಹ ವರ್ಷಧಾರೆಯನ್ನು ಇಂದ್ರಾಧಿಪನಿಗೆ ಹೇಳಿ ಅಲ್ಲಿಯೇ ತಡೆಯನ್ನು ಒಡ್ಡಿ ನಿಲ್ಲಿಸಿದೆ. ಈಗ ಬರುವುದಕ್ಕೆ ಸುಗಮವಾಯಿತಲ್ಲ? ಬರಲಿ. ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರಾಜೆಯಿಂದ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ತಡ ಯಾಕಂತೆ ಏರಿಕೊಳ್ಳುತ್ತೇನೆ ಕನಕದ ಉಯ್ಯಾಲೆ.
ಗಂಡುಗಳಿಗಳು ಈ ಪ್ರಪಂಚದಲ್ಲಿ ವೀರರಾಗಬೇಕೆಂಬ ಹೆಬ್ಬಯಕೆಯಿಂದ ವಿಧಿಯನ್ನು ಮೆಚ್ಚಿಸಿದೆವು. ನಿಜ. ಒಲಿದು ಬಂದಂತಹ ವಿಧಾತ ಮನೋವೇಗ ಮತ್ತು ಬ್ರಹ್ಮಚರ್ಯವನ್ನು ದಯಪಾಲಿಸಿದ. ಹೇಳದೆ ಕಟ್ಟದ್ದು ಏನು ತಮ್ಮ? ಬ್ರಹ್ಮದೇವನಿತ್ತಿದ್ದಾನೆ ಗದಾದಂಡ. ತಂಡ ಕೈಗೆ ಸಿಕ್ಕಿದ್ದೆ ತಡ. ಬೇರೆ ದೇವ ಪಾತಾಳ ಮೂಲಕ ನೇರವಾಗಿ ನಾಕದತ್ತ ಅಭಿಯೋಗ. ಸುಮ್ಮನೆ ಆಡಲಿಕ್ಕೆ ಶಂಭುವೆ ಬಂದರು ಲೆಕ್ಕಿಸುವವರು ಚಂಡಮುಂಡರಲ್ಲ. ಯುದ್ಧವನ್ನು ಮಾಡಿದೆವು. ಮಧ್ಯಕ್ಕೆ ಬಂದದ್ದು ನಾರದ. ನಮ್ಮೊಳಗೆ ಸಂಧಾನ. ಮಂತ್ರಿ ಪದವಿ ಕೊಟ್ಟದ್ದು ಮಾತ್ರ ಅಲ್ಲ, ಮುಂದಿನ ಆಜ್ಞೆಯನ್ನ ಸುರಪರನ್ನು ಹುಡುಕುತ್ತಾ ಹೊರಟವರು. ಎಲ್ಲಿ ನೋಡಿದ್ರು ಕೂಡ ಸುರಪರ ಸುಳಿವೇ ಇಲ್ಲ. ದೇವತೆಗಳು ನಾಕಾಣೆ. ಶುಂಭನ ಹೊಗಳಿಕೆಯ ಹೊಗಳಿಕೆ ತಿರುಗಾಡದ ಪರಿಣಾಮ ಹೊಟ್ಟೆಯಲ್ಲಿ ಚುರು 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 ಹಸಿವ.
ಮೆಲುತಲೆ ಖಳರು ಮೃಗಮಾಂಸವನು ಮೆಲುತಲೆ 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 ಎಲರಿಗೊಡ್ಡುದ ತನುವ ಎಲರಿಗೊಡ್ಡುದ ತನುವ ಶ್ರಮವನ್ನು ಕಳೆವೆಗೆಂದೆನುದಾಗ ಬರಲು 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 ಕದಂಬವನದೆಡೆಗೆ ಕದಂಬವನದೆಡೆಗೆ ಬೇಟೆಯಾಡಿದಂತಹ ಪರಿಣಾಮ ನೋಡಿದ್ಯಾ? ನಾನೊಂದು ತೀರ ನೀನೊಂದು ತೀರ ಹೋದವರು. ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ, ಇರುವರು ಬೇಟೆಯಾಡುತ್ತಾ ಒಂದೇ ದಾರಿಯಿಂದ ಮುಂದುವರಿದೆ ಅಂತಾದ್ರೆ ಸಿಕ್ಕಿದಂತಹ ಪ್ರಾಣಿ ಇರುವರಿಗೆ ತಿನ್ನುವುದಕ್ಕೆ ಸಾಕಾಗದು. ಅದಕ್ಕೆ ಬೇಕಾಗಿ ಓ ಅಣ್ಣ ಮುಂದುವರಿದು ಹೋದೆ. ಸ್ವಲ್ಪ ಎತ್ತರಕ್ಕೆ ಹೋದೆ. ಮುಂದೆ ಮುಂದೆ ಹೋಗುವಾಗ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ ಕೊಬ್ಬಿದ ಕಾಡ್ಕೊಂಡು ಎರಡು ಬಲಿಷ್ಠವಾದಂತಹ ಕೋಡನ್ನು ಹಿಡಿದೆ ಬಂಡೆಗೆ ಅಲ್ಲಿಗೆ ಅಪ್ಪಳಿಸಿ ಮಾಂಸವೆಲ್ಲ ಅಪ್ಪಚ್ಚಿ ಮಾಂಸವನ್ನು ಚೆನ್ನಾಗಿ ನೆತ್ತಿದ್ದೇನೆ. ರಕ್ತವನ್ನು ಗಡಗಡ ಕುಡಿದಿದ್ದೇನೆ. ಎಲ್ಲವನ್ನು ಜಗಿದು ನುಂಗಿದ್ದೇನೆ. ಅಷ್ಟಕ್ಕೆ ಮುಗಿಲಿಲ್ಲ. ಮುಂದುವರಿದು ಹೋದಾಗ ಅಣ್ಣ ಹಂದಿ, ಅಣ್ಣ ಹಂದಿ. ಓ ಅಣ್ಣ, ಕಣ್ಣಿಗೆ ಕಾಣಿಸಿತು ಹಂದಿ. ಒಂದೊಂದೇ ಹಂದಿಯನ್ನು ಹಿಡಿದೆ ಎಲ್ಲವನ್ನು ನುಂಗಿ ಮುಗಿಸಿದೆ. ನನ್ನ ಬೇಟೆಯ ಕ್ರಮ ಹೀಗೆ. ನಿನ್ನ ಬೇಟೆ ಹೇಗಾಯ್ತು? ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತು ಒಂದು ಹುಲಿ. ಹುಲಿಯ ಬಾಯಿಯ ಒಳಗೆ ಕೈ ಹಾಕಿದೆ. ಒಳಗಿದ್ದಂತಹ ಮಾಂಸವೆಲ್ಲವನ್ನು ಹೊರಗೆಳೆದೆ. ಮಾಂಸವೆಲ್ಲವನ್ನು ಞಮ 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 ಜಗಿದೆ. ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದೆ. ಕಾಣಿಸಿತು ಮೊಲಗಳ ಗುಂಪು. ಒಂದನ್ನು ಬಿಡ್ಲಿಲ್ಲ. ಏನು ಮಾಡಿದೆ? ಎಲ್ಲವನ್ನು ಒಮ್ಮೆಗೆ ಗಾಬಕ್ಕ. ಆಮೇಲೆ ಓಡಬಾರದು ನೋಡು. ಅದಕ್ಕಾಗಿ ಒಂದೊಂದನ್ನು ತೆಗೆದೆ. ಎಲ್ಲವೂ ಚೂರು 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 ಚೂರು. ತಿನ್ನುವುದಕ್ಕೆ ಏನಾದ್ರೂ ಸಿಕ್ಕಿತಾ? ಅಣ್ಣ, ಮೊಲದ ಮಾಂಸವೆಲ್ಲವೂ ಒಡೆದು ಚೂರಾಗಿ ಹೋಯಿತು. ಅದನ್ನೆಲ್ಲ ಒಂದುಗೂಡಿಸಿ ದೊಡ್ಡ ಮೊಲದ ಮಾಂಸದ ಮುದ್ದೆ ಒಮ್ಮೆಗೆ ಗುಳುಂ. ಅಣ್ಣ, ಅದಕ್ಕೆ ಹೇಳುದು ವಿಶೇಷ ಪದಾರ್ಥ ಉಂಟು ಅಂತ ಹೇಳಿ ಲೆಕ್ಕದಿಂದ ಹೆಚ್ಚು ತಿನ್ನಬಾರದು. ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಯಾಕೆ ಹೇಳು? ಪರಿಣಾಮ ತಿಂದ ಮೇಲೆ ಗೊತ್ತಾಗು. ಹೆಚ್ಚಾಯ್ತು. ಎಲ್ಲ ಹೊರಗೆ ಬರ್ಲಿಕ್ಕೆ ಪ್ರಯತ್ನ. ಹೊರಗೆ ಬಂತ ಸ್ವಲ್ಪ ಹಾಕಿದ್ದ ಕಾಣಿಸುವುದಿಲ್ಲ. ಬಾಯಿಯಲ್ಲಿ ಅವರಿಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದು. ಸತ್ವ ಜಾಸ್ತಿ. ಅಣ್ಣ, ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಗಿದೆ ಆಯಾಸ, ಜೊತೆಗೆ ಶ್ರಮದಲ್ಲೂ ಸುರಿಯುತ್ತಾ ಇದೆ. ಇದೆಲ್ಲವೂ ನಿವಾರಣೆ ಆಗಬೇಕಂತಾದ್ರೆ ಒಂದು ಉಪಾಯ ಏನು? ಇದ್ದಾರಲ್ಲ ನಮ್ಮ ಸೇವಕರು, ದೇವತೆಗಳು. ಅದರಲ್ಲಿ ಒಬ್ಬ ವಾಯು. ಆತನಿಗೆ ಬೀಸುವುದೇ ಕೆಲಸ. ಅವನಿಗೆ ಗಾಳಿಯನ್ನು ಬೀಸುವುದಕ್ಕೆ ಆಜ್ಞೆ ಮಾಡಿ ಹಿರಗಿರಿಯನ್ನು ಏರುವ. ಪರಿಮಳ ಇಳಿಯುತ್ತಾ
ನಲವಿನಿಲ್ಗುಯ್ಯಾಲಿಯಲ್ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಆಲಿಸುತ್ತ ಸಂಗೀತವ ಸಂಗೀತವ ಆಲಿಸುತ್ತ ಆಲಿಸುತ್ತ
ಮದಾಲಸ ಮಂಜುಳ ವಾಗ್ವಿಲಾಸ ಮಾಹೇಂದ್ರ ನೀಲ ದ್ಯುತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಈಯಾಲೆಯ ಕಾದಿಗೆ ತೂಗಿದಳು ಈಯಾಲೆಯ ತೂಗಿದಳು ಈಯಾಲೆಯ ಕಾದಿಗೆ ತೂಗಿದಳು ಈಯಾಲೆಯ ಯೋಗಿ ವರಿಗರಿಗೆಲ್ಲ ಜೋಗುಳ ಪಾಡುವಂತೆ ರಾಗಲಯಗಳಿಂದ ತುಗಿದಳಿಯಾಲೆಯ ತುಕಾನಿಗೆ ತುಗಿದಳಿಯಾಲೆಯ ತುಕಾನಿಗೆ ತುಗಿದಳಿಯಾಲೆಯ ಅಮಮ ಅರರಿ ಅಮಮ ಅರರಿ ಅರರೆಗಿನ್ನಿವಳೆಂತ ವಿಠಗಾರಿ ವಿಠಗಾರೆ ವಿಠಗಾರೆ
ಕಾಡಿನಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರಾದ್ರೆ ಯಾರು? ತಮ್ಮ ಅಣ್ಣ, ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಒಂದು ವಿಶೇಷವಾದದ್ದು ಏನಾದ್ರೂ ಕೊಡಬೇಕು ಅಂತ ಹೊರಟದ್ದು ನಾನು. ಸನ್ಮಾನವೇ ಮಾಡ್ಬೇಕು. ತಮ್ಮ ಓ, ಸಿಕ್ಕಿತಲ್ಲ ಮೂಲ? ಏನು ಸಿಕ್ಕಿತು? ಬೆಳಕಿನ ಮೂಲ ಎಲ್ಲಿ ಸಿಕ್ಕಿತು? ನೋಡಿದೆ. ಹಾ, ಅಮೋಘವಾದಂತಹ ದೃಶ್ಯ. ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುವಿಯಾಲೆಯಲ್ಲಿ ಕುಳಿತುಕೊಂಡು ಒಬ್ಬಳಾಕೆ ಇಂಪಾಗಿ ಹಾಡ್ತಾ ಇದ್ದಾಳೆ. ಹಾ, ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ಓಹೋ, ನೀ ನೋಡ್ಲಿಲ್ವ? ನಾನು ಕಾಣಲಿಲ್ಲ. ಬಾ ಹೀಗೆ. ಎಲ್ಲಿದ್ದಾನೆ? ತಮ್ಮ ಏನು ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ! ಆಹಾ, ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಇವಳು ಇಲ್ಲಿಯವಳಲ್ಲ, ಮೇಲು ಲೋಕದ ಬಳೆ ಸರಿ. ಅಂಬರದಿಂದ ಮಿಂಚಿನ ಗೊಂಚಲೆ ಧರೆಗೆ ಉರುಳಿದಂತಹ ರೀತಿಯಲ್ಲಿ ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಅಣ್ಣ, ಸೌಂದರ್ಯವತಿಯಾದಂತಹ ತರುಣಿಯನ್ನು ಹೊಗಳದೇ ಇದ್ದಂತಹ ನಾಲಿಗೆತ್ತೇನು ಪ್ರಯೋಜನ? ಮಂದಾರ ಪುಷ್ಪವು ಸಿಂಧೂರ ಪ್ರತಿಮೆಯ ಗಂಧರ್ವ ಗಾನವಾಣಿ ರಾಣಿಯೆಂದು ಮೆಚ್ಚಿದೆ ನಿನ್ನ. ಮುಂಜಾನೆ ಹೊನ್ನಿನ ಕಿರಣ ಮುತ್ತಿಟ್ಟ ತಾವರೆ ನಿನ್ನ ಜಿಂಕೆಯ ಕಣ್ಣನ್ನು ನೋಡಿ ಮರಳಿ ಮನಸೋತು ಹೋದೆ. ಚೈತ್ರದ ಪ್ರೇಮಾಂಜಲಿಯ ಸುಮಾಸುಮ, ಗಂಧದ ಪರಿಮಳಕ್ಕಿಂತ ಘಮಾಘಮ, ಸುಮಾಗಮ ಸಮಾಗಮ, ಮಲ್ಲಿಗೆ ಮಲ್ಲಿ ನಗುವಿನಲ್ಲಿ ಸಂಪಿಗೆಯ ಸಂಪು, ಕರುಳಿನಲ್ಲಿ ಶಶಿವದನದಲ್ಲಿ ಮಾತಾಡಿ. ಓ ಮಂದಾರ ನಿನ್ನ ಹೆಸರು ಶೃಂಗಾರ, ಓ ಕನಕಾಂಬರಿ, ಓ ನೀಲಾಂಬರಿ, ಓ ಸೂಜಿ ಮಲ್ಲಿಗೆ, ಓ ಜಾಜಿ ಮಲ್ಲಿಗೆ, ನಿನಗೆ ನೀ ಸರಿ. ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಳು ಪುಷ್ಪಾವತಿ, ಭಯವೇ ಕಂಜಿ ಮಲ್ಲಿಗೆ, ಬಾಯೇಳು ಸುತ್ತು ಮಲ್ಲಿಗೆ, ಪಾರಿಜಾತ ವರವಾಗು ಸೂರ್ಯಕಾಂತಿ, ಬೆಳಕಾಗು ಮುದ ನೀಡುವ ಗುಲಾಬಿ, ಬೆಳದಿಂಗಲ ಬಾಲೆ, ಮಧು ಚಂದಿರ ತಾರೆ, ಪ್ರೇಮ ಪನ್ನೀರ ತಾರೆ, ಶ್ರೀಗಂಧದ ಶಿಲ್ಪ, ಸೌಗಂಧದ ಅಲ್ಪ, ನೀನೊಂದು ಮಣಿಮುತ್ತು ಮಾಲೆ, ಅಂಬರ ಧಾರೆ, ಮಂಜುಳ ಧಾರೆ, ಸುರಿಯೋ ಬಿಂದಿಗೆ ನೀಸಕ್ಕಿ ಯಾರೆ, ಹೂಬಳ್ಳಿ ಬರೆದು ಸುರವರನು ಈ ಬಳ್ಳಿ ನೆರೆದಿಹನೆ, ಹಕ್ಕಿಗಳ ಇಂಚರ, ಚಿಲಿಬಿಲಿ ಕಲರವ, ಸುರಸುಂದರಿಯೇ, ಭುವನಮೋಹಿನಿಯೇ, ಇಕ್ಷುರೋಹಿಣಿಯೇ, ಸೂರ್ಯ ಪ್ರಕಾಶಿನಿಯೇ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧ ಚಂದಿರ ಪಾಲ, ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನಂತಹ ತುಟಿ, ಬಲಿಮುರು ಶಂಕದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಳೆಯ ತೊಡೆ, ನಾಲ್ಕದಿ ಸತಿಯರ ನೂಕಲಿ ಮಡುಹಿದೆ ಈಕೆಯ ನೋಡದ ನೇತ್ರಗಳೇತಕ್ಕೆ, ಅಡಿಯನು ಮುಡಿಯನು ಕಟಿಯನು ತುಟಿಯನು, ಯಾವ ದೇವ ಶಿಲ್ಪಿ ಕೊರೆದನೋ ಈ ಚೆಲುವಿಕೆಯ ಚೆಲುವನು, ಯಾವ ಕಲಾಕಾರ ಬನ್ನೆರೆಚಿದನೋ ನಾನೊಂದೂ ಅರಿಯೆ. ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಚಿಕವು ಸಂಪಿಗೆಯಂತೆ, ನೀಬರಳು ಹೂವಿರಿದಂತೆ. ಅಣ್ಣ, ಯಾರಿವಳು ಈ ಕಾರಣಕ್ಕೆ ಬಂದವಳು? ಈ ಸೌಂದರ್ಯವತಿಯಾದಂತಹ ಚೆಲುವೆಯನ್ನು ನೋಡದೇ ಇದ್ದಂತಹ ಕಣ್ಣುಗಳಿದ್ದೇನೋ ಪ್ರಯೋಜನ? ಹೊಗಳದೇ ಇದ್ದಂತಹ ನಾಲಿಗೆ ಇದ್ದೇನೋ ಪ್ರಯೋಜನ? ಹೊಗಳುವುದಕ್ಕೆ 1000 ನಾಲಿಗೆ ಉಳ್ಳಂತಹ ಆದಿಶೇಷ ನೀವು ಕಷ್ಟವಾದಿತು. ಹಾಗಿರುವಾಗ ಅಕ್ಷಯ ಸ್ವರೂಪಿಣಿಯಾದಂತಹ ತರುಣಿಯನ್ನು ನೋಡಿದ ಮೇಲೆ ನನ್ನದಾದಂತಹ ಹೊಗಳಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಅನ್ನನಾಗಿ ನಿನ್ನದೇನಾದ್ರೂ ಉಂಟಾ? ತಮ್ಮ ಅಣ್ಣ, ನೋಡು ನೋಡು ನೋಡು. ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೇಂದು ಸನ್ನಿಭ ಪಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಭ್ರೂಲತೆ ಸನ್ಮತಿಯುತೆ ಕೋಲೆಯ ಪತ್ರನೇತ್ರ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮನಾಸಿಗೆ ಸೀಮಂತಿನಿ ಜನಶಿಖಾ ಮೌಕ್ತಿಗೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕಾಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೆಯನ್ನು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬು ಕಂದರೆ ಅತಿಮೃದುಳ ಬಾಹುಲತೆ ಆನಂದ ಭರಿತೆ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಕವಾಣಿ ಜಂಬಾರಿ ಕುಂಬೇಂದ್ರ ಕುಂಭ ಸನ್ನಿಭ ಕುಚೊಯಿಗೆ ಮನೋನುರಾಗೆ ಕಾಂಚೀಧಾಮ ವಿರಾಜಿತ ಹರಿಮಧ್ಯ ಕಾಮಾಗಮ ವೇದ್ಯ ಪೃತುಲ ಚೈತ್ಯ ತಂಬೆ ಭೂರಂಬೆ ರಂಭಾ ಸ್ತಂಭೋರಿ ಯುಗಳೆ ಕೋಮಲ ಕಲರೌತ ಕೇತಕೆ ಕುಟ್ಮಳ ಜಂಗಾದ್ವಯ ಸದೇ ಹೃದಯ ಜನಜನತ್ಕಾರ ಮಂಜೀರ ರಂಜಿತ ಚರಣ ಸರಸಿಜ ಪರಿಜನ ಸುರಗುಜ ಕಲಹಂಸ ನಿಭಯಾನೆ ಮಂದ ಕೋಕಿಲ ಗಾನ ಶಾರದಾಂಬುಜ ಚಿರತೆಯಲೆ ಮಯೂರ ನೃತ್ಯ ಲೀಲೆ ಸರ್ವ ಅಲಂಕಾರ ಭೂಷಣ ಭೂಷಿತ ಚೌಷಸ್ತಿ ಕಲಾ ಶೋಭಿತೆ ಪರಿಮಳದ ಪುತ್ತರಿಯೋ ಚಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯೋ ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮಗದನ ಸುನಗೆಯ ಬಾಲೆ ದರ್ಪಣ ಕಪಾಲೆ ಬಂದಗ ಸದೃಶ ವೇಣ ಶುಕವಾಣೆ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಬೆಂಪು ಇವಳ ಕರ್ಣದ್ವಯಾಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪದು ಈಕೆ ಸುಂದರ ತರುಣಿ ಜನಮನಾಕರಣಿ ಕಲಿಯ ಪುಷ್ಕರಣಿ ಗುರು ಕುಜನ ಭರಣಿ ಪ್ರಕಾಶರದ್ಯುಮಣಿ ಮಂದಗಮನೆ ಮಂದಹಾಸನ ವಿಲಾಸಮಂ ಕುಂದರದನೆ ಕುಂದದ ವಯೋದ ಸೌಂದರ್ಯದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿಯೇ ಚಂದ್ರಾಸನ ಸಗಮಂ ಬಂದು ಗಿರುಟಿಯಳ ಬಂಧುನದು ಸಿಂಗರವನೇನೆಂದು ಬಣ್ಣಿಸಬಹುದು ಇವಳ ಕಪ್ಪಾರಗೇಶ ಶೃಂಗಾರ ವರಿತ ವೇಷ ನಳಿ ತೋಳ್ಗಳ ಭಾಷ ಮರಿಸಿ ತನ್ನೇ ರೋಷ ತನ್ನನ್ನು ವೀಷ ಆಗಲನ್ನೇ ಸರ್ವನಾಶ ತೋರ ಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರಗತ್ತಳೆಯೊಳ ಅಡಿಡಲಂಗಿ ಮನೆಗೆ ಕಸ್ತೂರಿಯಂ ಕಣ್ಣಿಗೆ ಕಾರಿಯೇ ಕೊರಗೆ ಹರಿನೀಲಮಣಿ ಭೂಷಣವನ್ನು ಸೇರಿಸಲಗದು ನೈಜವಾಗಿ ಮೆರಗಾಗಿ ಬಳಿ ಕೋರ ದುರುಬಂತೆಗಳು ಜಡಗಟ್ಟಿ ಪುರಮಟ್ಟು ನಿರ್ಗುಳ ಪವಳಾದರದ ಉರುತರದ ತೋಳ್ಗಳ ಕಮ್ಮು ಕಂಠದ ತರಳ ನಯನದ ಸಂಪಗೆಯ ನಾಸಿಕರ ಬೆರನುಸಲ ಹರಿಯ ಮಧ್ಯದ ಹಂಸಗಮನದ ಗುರುಗುಜನಗರ ಬಲ್ಲವರ ಸರಿಸಿರುವ ಮುಖಿ ಅರಳಿನ್ನಿವಳಂತ ವಿಟಗಾರೆ ನೋಡಿ ಸ್ವರನ ಗುರ್ಗಣಿ ಅಂತ ಹೇಳು ನೀರೆ ಸರಸಿಜ ವದನೆ ಹರಿಣ ನೇತ್ರ ಜಲ್ವ ತರುಣೇ ಮಣಿ ಮಲಗಾತ್ರೆ ಏನಾಶ್ಚರ್ಯವಿದೆ. ಕೆಲವೊಮ್ಮೆ ಬೇಸರವೂ ಆಗ್ತದೆ, ಕೆಲವೊಮ್ಮೆ ಸಂತೋಷವೂ ಆಗ್ತದೆ. ನಗಬೇಕು ಅಳಬೇಕು ಒಂದು ಅರ್ಥವಾಗುವುದಿಲ್ಲ. ಬೇಸರ ಯಾಕೆ ಗೊತ್ತು? ಯಾಕೆ? ಇವಳ ಸೌಂದರ್ಯವನ್ನು ಕಂಡು ನಾನು ಇವಳನ್ನು ಇಷ್ಟು ಉದ್ದಕ್ಕೆ ಹೊಗಳಿದ್ದು ತಮ್ಮ. ಅವಳ
ಪ್ರತಿಕ್ರಿಯೆ ಇಲ್ಲ, ಏನು ಸ್ಪಂದನೆ ಇಲ್ಲ. ಸಂತೋಷ ಏನು ಗೊತ್ತೋ? ಇನ್ನು ಎಲ್ಲಿಗೆ ಸ್ಪಂದನೆ? ನಮ್ಮ ಈ ಹೊಗಳಿಕೆಯನ್ನು ಕಂಡು ಹಾ. ಈ ಸುಂದರವಾದ ಪರಿಸರದ ಪ್ರತಿಕ್ರಿಯೆ ನೋಡಂತೆ. ಹೌದು. ಇದು ನೋಡುವಾಗ ನಮಗೆ ಸಂತೋಷ ಆಗುವುದು, ಮನಸ್ಸಿಗೆ ಒಂದು ಸಂತೋಷ ನೀಡಿ ಹಾ. ಇನ್ನಷ್ಟು ಹುರುಪು ಹೆಚ್ಚಾಗುವುದು. ತಮ್ಮ ಅಣ್ಣ, ಏನೇ ಆಗ್ಲಿ ಹೇಳು, ನಮ್ಮ ಹೊಗಳಿಕೆ ವ್ಯರ್ಥ ಆಗ್ಲಿಲ್ಲ ಅಂತ ಆಯ್ತು. ವ್ಯರ್ಥ ಆಗುವುದು. ಆದ್ದರಿಂದ ಈ ಕೂಡಲೇ ನೀನು ಸಾಹಿತಿ. ನಿನ್ನ ಕಪಾಳಕ್ಕೆ ಬಾರಿಸಿದ್ರೆ ಹೇಗೆ? ಯಾಕಣ್ಣ? ನಾನು ಇಷ್ಟು ಹೊಗಳಿ ಸಾಯ್ಬೇಕಾ ಪಾಪಿ? ನನ್ನ ಮಾತು ಪೂರ್ತಿ ಆಗ್ಲಿಲ್ಲ. ಮತ್ತೆ ಸೌಂದರ್ಯವತಿಯಾದಂತಹ ತರುಣಿಯನ್ನು ನೋಡಿದ ಮೇಲೆ ನಿನ್ನದಾದಂತಹ ವಾಕ್ಚಾತುರ್ಯಕ್ಕೆ ಮೆಚ್ಚಿ ತಮ್ಮನಾಗಿ ನಾನೊಂದು ಸಣ್ಣ ಮಟ್ಟಿನಲ್ಲಿ ಸನ್ಮಾನ ಮಾಡಿದ್ದು, ಜೊತೆಗೆ ಬಿರುದು ಕೊಡುವ ಕಾರ್ಯಕ್ರಮ. ಸಾಹಿತಿ ಅಂದ್ರೆ ಕವಿ ಎಂಬುದಾಗಿ. ಸಾಹಿತಿ ಕೊನೆಯ ಬಾರಿ ನಾನು ನಿನ್ನೊಂದಿಗೆ ಒಂದು 100 ಬಾರಿ ಬೇಟೆಯಾಡಿರಬಹುದು. ಹಾ. 100ಕ್ಕಾಗುವಾಗ ನನ್ನನ್ನು ಕೊಂದು ನೀನೊಂದು ಬಿರುದು ಕೊಡುವುದು. ಸಾಹಿತಿ ಎಂಬಂತಹ ಬಿರುದು. ತಮ್ಮ ಹಾ. ಏನೇ ಆಗಲಿ, ಈ ಕಾಲದಲ್ಲಿ ಎಂತಹ ಸಾಹಿತಿಯಾಗಿ ಏನು ಪ್ರಯೋಜನ ಹೇಳು? ಹಾ. ಅವಳ ವಿಳಾಸವನ್ನು ತಿಳಿದುಕೊಳ್ಳುವುದಕ್ಕಾಗಲಿಲ್ಲ. ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಹಾ. ಪಾಲ್ಗಡಲ ಶಯನ ಎಂಬಂತಹ ನೆಗಲ್ತೆಗೆ ಪಾತ್ರನಾದಂತಹ ಶ್ರೀಹರಿಯ ಮಾಡಿದ ಲಕ್ಷ್ಮೀದೇವಿ ಹಾ. ಇಂದಿನ ದಿವಸ ಈ ಕಾನನಕ್ಕೆ ತಿರುಗಾಟಕ್ಕೆಂದು ಬಂದಿರಬೇಕು. ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯ ಉಂಟೇನೋ? ಯಾಕೆ ಹೇಳು? ವಕ್ಷಸ್ಥಳದಲ್ಲಿ ಆ ನಾರಾಯಣ ಅಷ್ಟು ಒಳ್ಳೆ ಜಾಗವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆ ಬರುವುದಕ್ಕುಂಟ? ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮರಳಿ ಮತ್ತೊಮ್ಮೆ ನೋಡಬೇಕು ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಮೊದಲಿನ ಕಾಂತಾರವೇ ಇದಲ್ಲ, ಇದು ಬೇರೆ. ತಮ್ಮ ಅವಳ ವಿಷಯ ಬಿಟ್ಟೆ, ಇನ್ನೊಬ್ಬಳಿದ್ದಾಳಲ್ಲ. ಯಾರಣ್ಣ? ಅವಳೇ ಪಾರ್ವತಮ್ಮ. ಸಂಕರಣ ಮಾಡಿದೆ. ಹೌದೌದು. ಪಾರ್ವತಮ್ಮ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳು? ಯಾಕೆ? ಹಣೆಯನ್ನೊಮ್ಮೆ ಸರಿಯಾಗಿ ನೋಡಂತೆ. ನಿನಗೆ ದೊಡ್ಡ ಬೊಟ್ಟು ಕಾಣಿಸ್ತದಲ್ಲಿ? ಇಲ್ಲ. ದೊಡ್ಡ ಬೊಟ್ಟು ಇಲ್ಲ ಅಂತ ಆದ್ರೆ ಪಾರ್ವತಮ್ಮ ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ. ಆಹಾ. ಆಗಲಿ, ಅವಳ ವಿಷಯವನ್ನು ಬಿಟ್ಟೆ. ಹಾ. ಇನ್ನೊಬ್ಬಳಿದ್ದಾಳಲ್ಲ. ಯಾರಣ್ಣ? ಅವಳೇ ರತಿ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಹಾ, ಮನ್ಮಥನ ಮಡದಿ ರತಿದೇವಿ. ಹೌದೌದು. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳು? ಯಾಕೆ? ರತಿಯ ಮೇಳದಲ್ಲಿರುವ ಕಾಮನ್. ಹಾ. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಹಾ. ಒಂದೊಮ್ಮೆಗೆ ರತಿ ಇಂದಿನ ದಿವಸ ತಿರುಗಾಟಕ್ಕೆಂದು ಬಂದಿದ್ದರೂ ಸಹ ಹಾ. ಇಲ್ಲಿ ಎಲ್ಲಿಯಾದ್ರೂ ನಿನಗೆ ಮನ್ಮಥ ಕಾಣಿಸ್ತಾನ? ಮನ್ಮಥ ಬರಲಿಲ್ಲ. ಬರ್ಲಿಲ್ಲ. ಮನ್ಮಥ ಇಲ್ಲ ಅಂತ ಆದ್ಮೇಲೆ ರತಿಯು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಪಾರ್ವತಮ್ಮನೂ ಇಲ್ಲ, ಅಲ್ಲವೇ ಅಲ್ಲ. ಲಕ್ಷ್ಮಿಯೂ ಇಲ್ಲ. ಇಲ್ಲ. ಯಾರು ಅಲ್ಲ ಅಂತ ಆದ್ಮೇಲೆ ಇವರಳು ಯಾರಾದ್ರೂ ಆಗಿರ್ಬೇಕಲ್ಲ. ಒಮ್ಮೆ ಮಾತನಾಡಿಸ್ತೇನೆ. ಏನಣ್ಣ? ಏನು? ಎಲ್ಲಿಗೆ ಹೊರಟದ್ದು ನೀನು? ಒಮ್ಮೆ ಮಾತನಾಡುವ ಅಂತ. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದಷ್ಟು ಸುಲಭದ ಕೆಲಸ ಅಂತ ಭಾವಿಸಿದ್ಯಾ? ಯಾಕೆ? ಕಾಲಿಡುವ ಮೊದಲು ಕಣ್ಣಿಡಬೇಕಂತೆ. ಹಾ. ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಹಾ. ಸಣ್ಣ ಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಹಾ. ಒಂದೊಮ್ಮೆಗೆ ಹೆಣ್ಣಿನ ಮೋಹಕ್ಕೆ ಬಲಿಯಾದೆ ಅಂತಾದ್ರೆ ಅಂದೇ ನಿಮ್ಮ ಮರಣ. ನೀ ಹೇಳಿದ್ದು ಸರಿ. ಬ್ರಹ್ಮಚರ್ಯ ವೃತ ಪರಿಪಾಲನೆಯನ್ನು ಮಾಡುವಂತಹ ನಾವು ಹಾ. ಒಂದು ವೇಳೆ ಅವಳ ಹಿಂದಕ್ಕೆ ಹೋದೆವಂತಾದ್ರೆ ನಾಳೆ ಹೇಗೆ ಪ್ರಚಾರ ಆದೀತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವ ಪೂರ್ಣ ಶ್ರದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ. ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವ? ಅವರಿಲ್ವಾ ಎಂಬುದಾಗಿ? ಅವರಿಲ್ವಾ? ಹಾ. ಹಾಗಾದವರು ಸಾಧಿಸಿದವರು ನಾವು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಒಂದು ಹೆಣ್ಣಿಗೆ ಬೇಕಾಗಿ ಸಾಯ್ಲಿಕ್ಕಿದ್ದವರ ಚಂಡಮುಂಡರು. ಸಾಯುವುದು ನಾವಲ್ಲ. ಅಣ್ಣ ಇಲ್ವಾ? ಹೇಳುವ. ಭರ್ಜರಿ ಬೇಟೆ ಅಣ್ಣ. ಮೃಗಬೇಟೆಯನ್ನಾಡಿ ಮೃಗಮಾಂಸವನ್ನು ತಿಂದೆವು. ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾದದ್ದು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿ, ಇಂಪಾದ ಸ್ವರ, ಒಂದು ಆಶ್ಚರ್ಯ. ಸ್ವರವನ್ನು ಆಲಿಸುತ್ತಾ ಮುಂದುವರೆದು ಹೋದಾಗ ಅಂಬರದಿಂದ ಕುಮ್ಮಿನಿಗಿಳದಂತಹ ಕನಕದ ಉಯ್ಯಾಲೆ ಸುಂದರವಾದಂತಹ ತರುಣಿಯರುಗಳು ಕುಳಿತು ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಪತಿ ಶುಂಭ, ಅಸುರ ಕುಲ ಬಿಂಬ ತರುಣಿಯನ್ನು ಮದುವೆಯಾಗಬೇಕು. ಆಲೋಚನೆ ಮಾಡುತ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ ಮಾಡಿ. ಅಪ್ಪಣೆ. ಚಂಡಮುಂಡರು ಹೇಳಿದಂತ ವಿಚಾರ ವಿಚಾರಿಸಲೇಬೇಕು. ನಾನೇ ಹೋಗುವುದಲ್ಲ. ಸುಗ್ರೀವ, ಈಗ ಮಾರಯ್ಯ. ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣವಿದೆ. ಏನು ಪ್ರಭು? ನಮ್ಮವರೇ ಆದಂತ ಚಂಡಮುಂಡರು ಬಂದು ಹೇಳಿದಂತ ವಿಚಾರ ಏನಂತೆ? ಕದಂಬಾವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ. ಅವಳನ್ನು ವರಿಸಬೇಕಾದು ನನ್ನ ಉದ್ದೇಶ. ಸಂಧಾನದ ಮುಖ್ಯನಾಕೆ ನಿಲ್ಲಿಗೆ ಕರೆತ ಒಡೆಯನ ಹತ್ತಿ. ಶುಂಭನಾಜ್ಞೆಯೊಳೈದೆ ಶುಂಭನಾಜ್ಞೆಯೊಳೈದೆ
ಕದಂಬವನವನೇ ಪುಗುದಾಗ ಕದಂಬವನವನೇ ಪುಗುತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರಣಂಬಿ ಗುರಿಸಿಲುಗುತ್ತಲೇ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂಬಿ ಗುರಿಸಿಲುಗುತ್ತಲೇ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ತಿಳಿದು ನೋಡಲು ಈಕೆ ಮಾನಿನಿಗೆ ಸಿಕ್ಕುವಳೆ ದಾನವಾಗೆ ಸಿಕ್ಕಳು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿದುದ ನಿತ್ಯದಿ ತಲಗುತಿಗ ಮಾತೆ ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕಸಾಲಯ ಅಡಿಗೆ ಜೋಡಿಗೆ ಮಿಕ್ಕ ಮಾತೇನು ಒಡೆಯನ ಆಜ್ಞೆಯು ಎಮಗೆ ಮಾನ್ಯವಲ ಒಡೆಯನ ಆಜ್ಞೆಯು ಎಮಗೆ ಮಾನ್ಯವಲ ಶಿವ ಶಿವ ಆಗ ಒಡೆಯನ ಆಜ್ಞೆಯನ್ನು ಪಡೆದುಕೊಂಡೆ ಕದಂಬಾವನವನ್ನು ಬಂದು ಸೇರಿಕೊಂಡಿದ್ದೇನೆ. ಇಲ್ಲಿ ಬಂದು ಕಾಣುವಾಗ ಆಗುತ್ತಿರುವಂತಹ ಅಚ್ಚರಿಗಳು ಅನೇಕ. ಈ ರೀತಿಯಾದಂತಹ ವನವನ್ನು ಯಾವತ್ತಾದರೂ ನಾವು ನೋಡಿದ್ದುಂಟೆ? ಭೂಮಿಯ ಮೇಲೆ ಇಂತಹ ಒಂದು ವನ ಇರುವುದಕ್ಕೆ ಸಾಧ್ಯ ಉಂಟೆ? ಹಾಗಿದ್ದರೆ ಇಂತಹ ಬದಲಾವಣೆಗಳು ಯಾಕೆ? ಒಡೆಯನಾಡಿದಂತಹ ಹೆಣ್ಣು ಈ ವನದಲ್ಲಿ ಎಲ್ಲಿದ್ದಾಳೆ? ಉತ್ತರ ಬೇಕಾಗಿತ್ತು. ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದ ಗಾಯನದ ಪಥವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಅಂಬರದಿಂದಲೇ ಇಳಿಯಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೇ ಈಕೆಯನ್ನು. ಈಕೆಯೂ ಸಾಮಾನ್ಯ ತರುಣಿಯೇ. ಈಕೆಯೂ ಎನ್ನೊಡೆಯನಿಗೆ ಸಿಕ್ಕುವಳೆ. ಸಿಕ್ಕಿದರೂ ಆತ ದಕ್ಕಿಸಿಕೊಂಡಾನೆ. ಅಖಂಡ ಬ್ರಹ್ಮಚಾರಿಗಳಿಗೆ ಈಕೆಯೊಬ್ಬಳು ಸುಂದರವಾದ ತರುಣಿಯಂತೆ ಕಂಡಳಂತೆ. ಆದರೆ ಈ ಮುದುಕನಿಗೆ ಆ ರೀತಿ ಕಾಣಿಸುವುದಿಲ್ವಲ್ಲ. ಒಮ್ಮೆ ನೋಡಿದರೆ ಶಾಂತ ರೂಪಿಣಿಯಾದಂತಹ ಜಗಜ್ಜನನಿಯಂತೆ ಕಾಣುತ್ತಾಳೆ. ಮತ್ತೊಮ್ಮೆ ನೋಡಿದರೆ ಘೋರವಾದಂತಹ ರಣಚಂಡಿಯ ರೂಪ ಈಕೆಯನ್ನು. ಈಕೆ ಸಾಮಾನ್ಯ ತರುಣಿಯಲ್ಲ, ಜಗದಾದಿಮಾಯೆ ಇದ್ದಾಳೆ. ಜಗದ ಆದಿಮಾಯೆ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅಂತವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಕೆಟ್ಟು ಹೋಯಿತು ಎನ್ನುವುದೇ ಸ್ಪಷ್ಟ. ಅವರೇನೋ ಹಾಳು ಹುಡುಗರು, ಏನೋ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನನ್ನ ಒಡೆಯನೇನು ಸಾಮಾನ್ಯದವನೇ? ರಾಜಕೀಯ ವಿಚಾರದಲ್ಲಿ ನಿಪುಣನಿದ್ದಾನೆ. ಅವನೇ ಆಡಿದ ಕಾಮನ ಬಾಣಕ್ಕೆ ನಾನು ಒಳಗಾದೇನು? ಕಾಮನ ಬಾಣಕ್ಕೆ ಒಳಗಾದವರು ಹೆತ್ತ ತಾಯಿಯನ್ನು ಬಯಸುತ್ತಾರೆ ಅಂತಾದರೆ ಅವರು ಈ ಭೂಮಿಯಲ್ಲಿ ಉಳಿಯುವಂತ ಯೋಗ್ಯತೆಯನ್ನು ಹೊಂದಿದವರೇ? ಇಲ್ಲ. ಹಾಗಿದ್ದರೆ ಯಾಕೆ ಈ ರೀತಿಯಾದಂತಹ ತೀರ್ಮಾನ ನನ್ನೊಡೆಯನದ್ದು? ಇಷ್ಟೇ. ವಿನಾಶಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನೊಡೆಯನಿಗೆ ಕಚ್ಚಿರುವುದು ಎಂದು ಮಣ್ಣು. ಅವನನ್ನು ಉಳಿಸುವವರು ಯಾರಿದ್ದಾರೆ ಇನ್ನು? ಇಲ್ಲ ಅಂತಾದರೆ ಇವಳನ್ನು ಕಾಣುವಾಗ ತಿಳಿದುಕೊಳ್ಳದೆ ಇರುವಂತಹ ಜ್ಞಾನ ಇದ್ದೇನು ಪ್ರಯೋಜನ? ಇವಳನ್ನು ಕಾಣುವಾಗ ಕೇವಲ ಚರ್ಮಚಕ್ಷುವಿನಿಂದ ಕಂಡರೆ ಸಾಧ್ಯ ಇಲ್ಲ. ಒಳಗಣ್ಣನ್ನು ತೆರೆಯಬೇಕು. ಆಗ ಕಾಣುತ್ತಾಳೆ ಯಾರೆನ್ನುವಂತ ಸತ್ಯವನ್ನು ತೋರಿಸುತ್ತಾಳೆ. ಒಂದು ಕೈಯಲ್ಲಿ ಚಕ್ರವ ಹಿಡಿದು ಇನ್ನೊಂದು ಕೈಯಲ್ಲಿ ಸುಮವ ಹಿಡಿದು ಕುಳಿತಿದ್ದಾಳೆ. ಯಾಕಾಗಿ? ಒಂದು ವೇಳೆ ಶರಣಾಗೀಕೆಯ ಪಾದ ಕೆರಗಿದೆ ಉಂಟಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು.
ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವ ಚಕ್ರದಿಂದಲೇ ನಿಮ್ಮೆಲ್ಲರ ಶಿರವನ್ನೇ ಕತ್ತರಿಸಿ ಏನು ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪದಿಂದ ಕದಂಭಾವನದಲ್ಲಿ ಬಂದು ಕುಳಿತಿದ್ದಾಳೆ. ತಿಳಿದುಕೊಂಡೆ. ಒಡೆಯನಿಗೆ ಹೋಗಿ ಹೇಳಲೆ, ಕೇಳಿಯಾನ ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿಯಾನು. ಅದಕ್ಕೆ ಅವಕಾಶ ಮಾಡಿಕೊಡುವುದು ಬೇಡ. ಶೋಣಿತಾಪುರದ ಮಣ್ಣಿನಲ್ಲಿ ಉಪ್ಪಂಡ ಉಂಡಂತ ಋಣದ ಭಾರ ಉಂಟು, ತೀರಿಸಿ ಬಿಡ್ತೇನೆ ಅಮ್ಮ. ಜನನಿಗೆ ಬಿಲ್ಲಗ ಕರುಣ ತುಳಿದು ಜನನಿಗೆ ಬಿಲ್ಲಗ ಕರುಣ ತುಳಿದು ವನದಲ್ಲಿ ತುಳಿದಿರುವುದೇಗೆ ವನದಲ್ಲಿ ಸಲೋಮತವಲ್ಲಿದು ನಿನಗೆ ಬೇಡುವೆನುವುದು ಸಲೋಮತವಲ್ಲಿದು ನಿನಗೆ ಬೇಡುವೆನುವುದು ತನುಜೇಶ ಶುಂಭನ ಬಯಗೆ ಸ್ಮರಣಿ ಭರೂಪನು ಸರಿ ನಿನಗದನು ಸ್ಮರಣಿ ಭರೂಪನು ಸರಿ ನಿನಗಾದನು ಹರಿದು ಚಲವನ ಸಂತಸವೇ ನೆರೆ ಸುಖದಿಂದಲೇ ನಿರತ ಬಳಿರುತ್ತಾಗ ನೆರೆ ಸುಖದಿಂದಲೇ ನಿರತ ಬಳಿರುತ್ತ ಮುರಿದನು ಮಣಿಸುತ್ತ ಬದಲಿಯೇ ಜನನಿಗೆ ಬಿಲ್ಲಾಗ ಕರುಣಾ ತುಳಿದು ವನದಲ್ಲಿ ಕುಳಿತಿರುವುದೇಗೆ ಅಮ್ಮ ಪ್ರಣಾಮಗಳು ತಾಯಿ. ನಾನು ಶುಂಭನ ಅಮಾತ್ಯ ಸುಗ್ರೀವನೆಂದು ನನ್ನ ಹೆಸರಮ್ಮ. ನನ್ನ ಒಡೆಯನೇ ನನ್ನನ್ನು ನಿನ್ನ ಬಳಿಗೆ ಅಟ್ಟಿದವನಿದ್ದಾನೆ. ನನ್ನ ಒಡೆಯನ ಹೆಸರನ್ನು ನೀನು ಕೇಳಿರಬಹುದು ತಾನೆ. 3 ಲೋಕಕ್ಕೆ ಒಡೆಯನಿದ್ದಾನೆ. ಸೂರ್ಯ ಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯಾಗಬೇಕಮ್ಮ. ಅಂತಹ ಪರಾಕ್ರಮಿ ಇದ್ದಾನೆ. ದೇವಾದಿ ದೇವತೆಗಳನ್ನು ರಣರಂಗದಲ್ಲಿ ಸೋಲಿಸಿರುವಂತ ವಿಕ್ರಮಿ ಎಂಬ ನನ್ನೊಡೆಯ ಶುಂಭದಾನವ. ರೂಪದಲ್ಲಿ ಹೇಳುವುದಾದರೆ ಮನ್ಮಥನ ರೂಪ ಅಂತವನದ್ದು. ಇಷ್ಟರವರೆಗೆ ಈ ಪ್ರಪಂಚದಲ್ಲಿ ಅವನಿಗೆ ಏನು ಬೇಕು ಅದೆಲ್ಲವೂ ಅವನ ಕಾಲಬುಡದಲ್ಲಿ ಬಂದು ಬಿದ್ದಿದೆ ತಾಯಿ. ಆದರೆ ಒಂದು ಕೊರತೆ ಎನ್ನುವುದು ನಮಗೆಲ್ಲ ಕಾಣುತ್ತಾ ಇತ್ತು. ಅವರಲ್ಲಿ ಮದುವೆಯಾಗದೇ ಉಳಿದಿದ್ದ. ಯಾಕೆ ಎನ್ನುವಂತ ಪ್ರಶ್ನೆಯೊಂದು ಇತ್ತು ತಾಯಿ. ಅದಕ್ಕೆ ಈಗ ಉತ್ತರ ಸಿಕ್ಕಿತು ನೋಡು. ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ. ಈಗ ತೀರ್ಮಾನವನ್ನು ಕೈಬಿಟ್ಟಿದ್ದಾನೆ. ಮದುವೆಯಾಗಬೇಕೆನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ ತಾಯಿ. ಅಮ್ಮ, ಲತಾ ವನಿತಾ ಪಂಡಿತ ಇವೆಲ್ಲ ಪರರಾಷ್ಟ್ರೀಯದಲ್ಲೇ ಬದುಕಬೇಕು ತಾಯಿ. ಹೀಗೆ ಒಂಟಿಯಾಗಿ ಎಲ್ಲ ಇರಕೂಡದು. ಅದಕ್ಕಾಗಿ ಈ ಕದಂಬಾವನವನ್ನು ಬಿಟ್ಟು ಶೋಣಿತಾಪುರದ ಮಣ್ಣಿಗೆ ಬಂದು ನನ್ನ ಒಡೆಯನನ್ನು ಮದುವೆಯಾಗ ಬೇಡುವ ಎಬ್ಬಿಸಲಾದನನ್ನು ಮಾತುಗಳನ್ನು ಕೇಳಿದಕ್ಕೆ ಬಂದು ಹೋಯಿತು. ಗಬ್ಬಲ ತೆರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದರಿಂದಾದ್ರೆ ನನ್ನ ವಿಚಾರವಾಗಿ ಶುಂಭನಿಗೆ ಇರಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ ಸುಗ್ರೀವ. ಖತಿಯಗೊಳ್ಳದಿರನ್ನ ಸಲಗೋ ಶುಂಭಾಕ್ಯನ ಮತದಂತೆ ಭಿನ್ನಗದೆ ಶುಂಭಾಕ್ಯನ ಮತದಂತೆ ಭಿನ್ನಗದೆ ಮತಿಶೂನ್ಯನ 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 ಮಮತೆ ನೀಡರಿವೆ ದೈತ್ಯಮತಿಗೆ ನಾಜ್ಞೆಯ ಅರುಗೋ ದೈತ್ಯಮತಿಗೆ ನಾಜ್ಞೆಯ ಅರುಗೋ ನಿನ್ನ ನಗೆ ಎನ್ನುವುದು ನನ್ನ ಬದುಕಿಗೆ ದಗೆಯಾಗಿದೆ. ನಾನು ಸತ್ತಿದ್ದೇನೆ, ನನ್ನನ್ನು ಮತ್ತೆ ಬದುಕಿಸಿದ್ದೀಯೇನಮ್ಮ. ನಿನ್ನ ಕೇವಲ ಒಂದು ನಗೆ ಮಾತ್ರದಿಂದಲೇ ನಾನು ಸತ್ತಿದ್ದೇನೆ. ನೀನು ಏನಾದರೂ ಕ್ರೋಧಗೊಂಡು ನಿಂತೆ ಅಂತಾದರೆ ಈ ಪ್ರಪಂಚ ಉಳಿಯುವುದಕ್ಕೊಟ್ಟೇ ತಾಯಿ. ನಗು ಬೇಡ. ಆ ಧೂರ್ತನಾಗಿರುವಂತಹ ಮೂರ್ಖ ಶುಂಭನಿಗೆ ಹೋಗಿ ಹೇಳುವುದಕ್ಕೆ ಏನು ಆದ್ಯೆಯಮ್ಮ. ಹೆದರಿದೆಯಾ ಸುಗ್ರೀವ? ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯೆಂದು ಅರ್ಥೈಸಿ
ಶುಂಭ ಇರಬೇಕು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದಮ್ಮ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿಯಿರಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಗರುಡು ಬಂಜೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದೀಯಾ? ನಿನ್ನ ಒಡೆಯ ಶುಂಭನೆ. ಭೂದೇವಿ ಕಣ್ಣೀರಿಸಬೇಕಿದ್ದರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಮೊಡೆಯಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೇ, ಅವನ ತಮ್ಮ ನಿಶುಂಭ ಬಲಾಢ್ಯನೇ. ಶಾಂಭುವೆದುರುಗಿಳಿದು ಬಂದರೂ ಕೂಡ ರಣಕ್ಕಂಜುವುದಿಲ್ಲವಂತೆ ಸ್ಪಷ್ಟವಾಗಿ ತಿಳಿಸು. ಸಾವಿರಾರು ವರುಷಗಳ ಕಾಲ ತಪಸ್ಸನ್ನಾಚರಿಸುವಂತಹ ಋಷಿ ಮುನಿಗಳಿಗೆ ನೀಡುವ ಗೋಚರಳಂತೆ ನನ್ನಂತಹ ಪಾಪಿಗೆ ನಿನ್ನ ದರ್ಶನ ಭಾಗ್ಯವನ್ನು ಒದಗಿಸಿಕೊಟ್ಟೆ ನಮ್ಮ. ನಿನ್ನನ್ನು ಕಂಡ ಮೇಲೆ ಮತ್ತೆ ಶೋಣಿತಾಪುರದ ಮಣ್ಣಿಗೆ ಹೋಗಿ ಮಾಡುವುದಕ್ಕೆ ಏನುಂಟು ತಾಯಿ? ಅವನಿಗೆ ವಿಚಾರವನ್ನು ತಿಳಿಸಿದ ಮೇಲೆ ನನಗೊಂದು ಏನಾದರೂ ದಾರಿ ತೋರಿಸಮ್ಮ. ಮೋಕ್ಷಗಾಮಿಯಾಗಬೇಕೆನ್ನುವಂತಹ ಬಯಕೆ ಕೊನೆಯ ದಾರಿಯೊಂದು ನಿನಗೆ ನಾನು ಹೇಳುತ್ತೇನೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅನನ್ಯ ಭಕ್ತಿಯಿಂದ ನನ್ನ ಸನ್ನಿಧಾನಕ್ಕೆ ಬಂದು ಅನನ್ಯ ಭಕ್ತಿಯಿಂದ ಪೂಜಿಸಿದೆ ಎಂದಾದಲ್ಲಿ ಆದಷ್ಟು ಶೀಘ್ರದಲ್ಲಿ ನಿನಗೆ ಮೋಕ್ಷ ಲಭ್ಯವಾಗುತ್ತದೆ. ಸಂಗ್ರಾಮವನ್ನೇ ಬಯಸಿದ್ದಾಳಂತೆ. ನಡೆಯಲ್ಲಿ ಸಂಗ್ರಾಮ. ರಥಸಿದ್ಧವಾಗಿದೆ.
ನಮ್ಮವರ ಅಳಿವಾಗುತ್ತಾ ಇದೆ. ಬಿಡಲಾರೆ ಬಿಡಲಾರೆ ರಥವೇರಿ ದುರಕ್ಕೆ ಕಲಾದೇವಿತನೇರಾಗಿ ರಕ್ತ ಬೀಜ ಕೆಣೈ ತಂದು ಮಣಿದಂದನಾಗ ಧೈರ್ಯದಲ್ಲಿ
ನನ್ನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ಹೊಲದಲ್ಲೇ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಪ್ರಮಾದೀನರಾದಿರ ಪ್ರಭು. ಮನಸ್ಸಿನ ಶರಕ್ಕೆ ಸಿಲುಕಿ ಬಿಟ್ಟಿರೇ ಹೇಳಿ. ಹಾಗೆಂದು ನಿಮ್ಮನ್ನು ಒಬ್ಬ ಕಾಮುಕ ಎಂಬುದಾಗಿ ಪರಿಗಣಿಸುವುದಕ್ಕಾಗುವುದಿಲ್ಲ. ಕಾಮ ಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗಿಂದು ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ ಪ್ರಭು. ಗಳಿಗೆ ಗಳಿಗೆಗೂ ನಾನಾ ರೂಪದಿಂದ ನಾನಾ ರೀತಿಯಿಂದ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ ಎಂಬ ವರ್ತಮಾನ ನಿಮಗೂ ಬಂದಿದೆ. ಕ್ರೂರ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರದಲ್ಲೇ ಸ್ವತಂತ್ರಳಾಗಿ ತಿರುಗಾಟವನ್ನಾರಂಭಿಸ್ತಾಳೆ ಪ್ರಭು. ನಾವು ತಿರುಗಾಟವನ್ನು ಮುಗಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಯಾಕೆ ಪ್ರಪಂಚದಲ್ಲಿ ಯಾವುದನ್ನೆಲ್ಲ ಸಂಪಾದನೆ ಮಾಡಬೇಕು, ಆರ್ಜಿಸಿಕೊಳ್ಳಬೇಕು, ಅದೆಲ್ಲವನ್ನು ಪಡೆದುಕೊಂಡಿದ್ದೇವೆ. ಹಾಗಾದ್ರೆ ಅವಳು ಈಗ ತೊಡಗುತ್ತಾಳೆ ಅಂತಾದ್ರೆ ಯಾವುದೋ ಒಂದು ವ್ಯತಿರಿಕ್ತವಾಗಿರುವಂತಹ ಪರಿಣಾಮ ಇದರಿಂದ ಉಂಟಾಗುವುದಕ್ಕೆ ಸಾಧ್ಯ ಎಂಬ ಆಲೋಚನೆ ನನಗಾಗುತ್ತಾ ಇವೆ. ಹಾಗೊಂದು ವೇಳೆ ಅಂತಹ ಕಾರಣದಲ್ಲಿ ಅವಳು ಆ ರೀತಿಯಾಗಿ ವ್ಯವಹರಿಸುವುದಿದ್ದರೆ ಅವಳು ಸಾಮಾನ್ಯ ಹೆಣ್ಣಾಗಿರಬಹುದೇ ಪ್ರಭು? ಕೇವಲ ತರುಣಿಯಲ್ವೇನು? ಅವள் ಆದಿಮಾಯೆ
ತಿಳಿದುಕೊಂಡರೆ ನಮ್ಮ ಮೂಢತನವಾದೀತು, ಪ್ರಭು ಅಲ್ಪತನವಾದೀತು. ತರುಣಿ ಅಲ್ಲ ಅವಳು, ಮತ್ತೆ ಆದಿ ಮಾಯೆ, ಆದಿ ಪರಾಶಕ್ತಿಯೇ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತಹ ಹೆಸರನ್ನು ಇರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನಾಡಬೇಕಾದಂತಹ ದೇವತೆಗಳೆಲ್ಲ ಪದ ಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು, ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿ ತ್ರಿದಶರನ್ನು ಪಡೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ತರಯ ಭಾರವನ್ನಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿ, ಪ್ರಣವ ಸ್ವರೂಪಿಣಿಯಾಗಿರುವಂತಹ ಆಕೆಯನ್ನು ಮದುವೆಯಾಗುವಂತಹ ಪ್ರಯತ್ನದಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಅವಳನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಬಿಡು ಮನದ ಕತೆಗೆ, ಬಿಡು ಮನದ ಮೂಕತೆಯ, ತ್ರೈ ಜಗದೊಡತಿ ಚರಣಗೆ ಭಕ್ತಿಗೆ ಒಡಮಡುತ್ತ, ತ್ರೈ ಜಗದೊಡತಿ ಚರಣಗೆ ಭಕ್ತಿಗೆ ಒಡಮಡುತ್ತ, ಪಡೆದವಳ ಕಾರುಣ್ಯದಲ್ಲಿ ಪಡೆದು ಸುಖವನ್ನು ಬಾಳ್ಬುದೆನುತ್ತಲೇ ನುಡಿಗೆ ನೀತಿಯೋ, ಬಿಡು ಮನದ ಮೂರ್ಖತೆಯ ಧನುಜೇಶ. ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತ ಎಂಬಂತಹ ವೃಕ್ಷವನ್ನು ಬಾ ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶ ವೃಕ್ಷವನ್ನೇ ಕಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ? ಅಷ್ಟಕ್ಕೂ ಮದುವೆ ಎಂಬಂತಹ ಸಂಸಾರದ ಬಂಧನಕ್ಕೆ ಸಿಲುಕುವವನು ನಾನಲ್ಲ. ಅಖಂಡವಾಗಿರುವಂತಹ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗಾಗಿ ದುಡಿದವರು ತಾವು ಸತ್ಫಲವನ್ನು ಕಾಣುತ್ತಾ ಇದ್ದೀರಿ, ಉಣ್ಣುತ್ತಾ ಇದ್ದೀರಿ. ನಮ್ಮವರೆಲ್ಲ ಹುಟ್ಟಿಕೊಂಡಿದ್ದಾರೆ ಪ್ರಭು, ಕೆಲವರೆಲ್ಲ ಆಯುಷ್ಯವನ್ನು ಕಳೆದುಕೊಂಡು ಇಲ್ಲವಾಗಿದ್ದಾರೆ. ನೀವಿಂದಿಗಾದರೂ ಉಳಿದದ್ದು ಹೇಗೆ? ಕಡಜ ಪೀಠ ನಿಂತಿರುವಂತಹ ವರದ ಪ್ರಭಾವದಿಂದ. ಅಂತೆಯೇ ಪಡೆದೊಡೆದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎಂಬಂತಹ ಬಯಕೆ ನಿಮಗುಂಟು ಅಂತಾದ್ರೆ ಪ್ರಭು, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ, ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಒಡಮಟ್ಟೆವು ಅಂತಾದ್ರೆ ಅವಳ ಕಾರುಣ್ಯದಿಂದ, ಅವಳ ಅನುಗ್ರಹದಿಂದ ನಮಗೆ ಬದುಕಬಹುದು. ಸಾಧು
ತಾಯಿ. ಇದೆಂತಹ ಕಾಡು, ಕತ್ತಲಾವೃತವಾಗಿರುವಂತಹ ವನವಂತೆ ಇದು. ಇನ್ನು ಹಾಗಲ್ಲ, ಯಾವುದೋ ರಕ್ತ ತೇಜದಿಂದ ವನವೆಲ್ಲ ವಿಕಸಿತವಾಗಿದೆ. ವನವನಿತೆ ವಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈ ಮನ ತುಡಕಗೊಳ್ಳುತ್ತಾಯಿ. ವ್ಯತಿರಿಕ್ತವಾಗಿ ಕಾಣುವುದಕ್ಕೆ ಏನು ಕಾರಣ? ಯಾಕೆ ತರ್ಕ? ಶ್ರೀದೇವಿ ನೀಲಾಮೃತ, ಶ್ರೀದೇವಿ ಮಹಾತ್ಮೆ ಇರಬೇಕು. ಏನದು? ಯಾವುದೋ ಇಂಪಾದ ಸ್ವರ ಈ ಕಡೆಗೆ ಹರಿದು ಬರುತ್ತಾ ಇವೆ. ಹಾಗಾದರೆ ಆ ಮೂಲ ಶಕ್ತಿ ಇಲ್ಲಿಯೇ ಇರಬೇಕು. ಅತ್ತ ಕಡೆ ಗಮಿಸ್ತೇನಂತೆ. ನೋಡಿದನು ಕಲಿ ರಕ್ತ ಬೀಜನೋ ಗಾಳಿ ಕುಳಿತ ಶಿವಿಯನು ಗಾಳಿ ಕುಳಿತ ಶಿವೆಯನು ನೋಡಿದನು ಪಾಡಿದನು ತನ್ನೊಳಗೆ ಇವಳನ್ನು ತಿಳಿಯದೆ ಇನಿತಾಕಿ ಇವಳನು ತಿಳಿಯದೆ ಇನಿತಾಕಿ ಶಿವನೇ ಶಂಕರನೇ ಮಾಡಲು ಆಗದ ಮಾಡಲಿನೇ ಕಟ ಶುಂಭನ ಕೂಡೆ ಭಾಷೆ ಒಂದು ಬಂದಿಗೆ ಮಾಡಲಿನೇ ಆಗದ ಆಗದ ಶುಂಭನ ಕೂಡೆ ಭಾಷೆ ಒರೆದು ಬಂದಿಗೆ ಆದರೂ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನೋಡಿಸಿದ ಪೆಗೆನುತ ನೋಡಿದನು ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ನೋಡಿದನು ಪಾಡಿದನು ಕೊಂಡಾಡಿದನು ಆ ಆ ಆ ಆ ಆ ಆ
ಮಂಗಳಾಕಾರವಾಗಿ ಕಂಗೊಳಿಸುತ್ತಿರುವಂತಹ ಜಗದೇಶ್ವರಿಯನ್ನು ನೋಡು. ನಿನ್ನ ಜೀವನದಲ್ಲಿ ಕಲಿರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನನ್ನು ಎಚ್ಚರಿಸುತ್ತಾ ಇವೆ. ನೋಡಬಾರದು, ಆಕಾಶದಿಂದಲೇ ಎಳಿಬಿಟ್ಟಿರುವಂತಹ ಚಿನ್ನದ ಉಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡುತ್ತಾ ಇದ್ದೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದನ್ನೇ ಪ್ರಕಟಗೊಳಿಸುತ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯ ಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ ಚರಮಗೀತೆಯಾಗಿರಲೂಬಹುದು. ರಾಕ್ಷಸರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆ ಆಗಿರುವಂತಹ ಈಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಈಕೆಯನ್ನು ಮದುವೆಯಾಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾದ್ರೆ ಆತನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ. ತರುಣಿಯನ್ನು ಕರೆದೇ ತರುತ್ತೇನೆ, ಅಲ್ಲನ ಇದ್ರ ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ವಿನಿಯೋಗಿಸಿ ಹೋದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದಿ. ಅದಲ್ಲವಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಬಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಯಿಂದ ಏಳಾಂಕನಿ ಭವತ್ರಿಗೆ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ
ಮಹೇಶ್ವರಿ, ಕೌಮಾರಿ, ಇಂದ್ರಾಣಿ, ವಾರಾಹಿ, ಚಾಮುಂಡ ಎನ್ನುವಂತಹ ಸಪ್ತ ಮಾತೃಕೆಯರನ್ನೇ ಸೃಷ್ಟಿ ಮಾಡಿದರು. ನಾನೇ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಳು. ನಿನ್ನ ತಲೆ ಸರಿಯಾದ್ರೆ ಇವತ್ತು ಒಳಿತಾಯಿತು ಒಳಿತಾಯಿತು. ಬ್ರಹ್ಮದೇವರಿಂದ ಬರ ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ ಸಂಖ್ಯೆಯ ದಾನ ಉಳ್ತಾರೆ. ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಾದ್ರು ಹುಟ್ಟುತ್ತಾ ಇದ್ದಾನೆ. ಹುಟ್ಟುತ್ತಿವೆ, ಉತ್ಪಾದ
ಮಾಯಾಯ ನಿನಕ್ಕೆ ಗೊತ್ತು. ಎಡ್ಡೆ ಮದಿಪು ಈ ಸಾಹಿತ್ಯ ಕಡಪ ರಾಜ್ಯ ಪಾಟ್ಲ ಅಮೃತ ನಮ್ಮ ಸಂಸಾರ ಪಟ್ಟಿತು ಬರಲ್ಲ ಬಡ್ಡಿ ನುಡಿಯಂತೆ ಅವಳು ಈಶ್ವರ ತಪ್ಪವೆ ಅಮೃತ ಮತ್ತೊಮ್ಮೆ ಮಾಲೆಯಲ್ಲಿ ಪಟ್ಟಿತು ಬರಪೆ ಅಂಡ್ ಅಕೇನ ಮುಟ್ಟ ಕೊಲ್ಲಿನಕ್ಲೆಗೆ ಮಾತ್ರ ಒಣಸು ಮಾತ್ರ ಇಲ್ಲಡೆ ಓದಿ ಚೆತ್ತಿನಕ್ಲೆಗೆ ಚೂರ್ಲ ದಿಕ್ಕಂಡು ಎಲ್ಲಂದೂರೇ ಬರಲಿ ದೋಸಾರ ಪೂಜೆ ಬಾಗುತ್ತಾರೆ ಇಡಿದು ವರ್ಷ ಅತ್ತೆ ತುದಿ ಬೋಡ ಅಪ್ಪನ ಅಪ್ಪೆಲ್ಲ ಮಾತ್ವೇದ ಕತೆ ಎತ್ತ ದೋಸನೆತ್ತ ಪೂಜಿ ಸಾರ ಸತ್ತಿ ತುಂಡಲ್ಲ ದೋಸ ಪರಿಹಾರವ ಆ ಪೂಜಿ ಅನ್ನದಾನೆ ಹೇಳ್ಬಿಡು ಅಕ್ಕಿ ಇದ್ರೆ ಹೇಳ್ಬಿಡು ಏನು ಅಂತ ಹೇಳ್ಬಿಡು ಎಷ್ಟು ಸೊಪ್ಪನೆ ಗೊತ್ತಿಜ್ಜಿ ಎಣ್ಣ ಮುಗಿಸಿಜ್ಜಿ ನಿಗ್ಲೇನು ಕಾಪುರ್ಚ ಆರು ಮನೆಯಕ್ಕೆ ಬಾಗತ್ತಾರೆ ಒಂಜಿ ಕಣ್ಣಿಗೆ ಸುಣ್ಣ ಒಂಜಿ ಕಣ್ಣಿಗೆ ಬಣ್ಣ ಬರ್ತಾನೆ ಅಪ್ಪ ಮಾಯಾಗ ಆರ್ತಿ ಬರ್ತೀನಿ ಅಪವಾದವರು ಮಗತ್ತಿ ಇತ್ತಿನಕ್ಲೆ ಬತ್ತಿನಕ್ಲೆ ಬೋಯಿನಕ್ಲೆ ನನ್ನ ಬರ್ಬಿನಕ್ಲೆ ಅಮೃತ ನೋಡಿ ಬರ್ಬೆ ಭಯ ಮಾಡೋರ್ಚಿ ಭಯ ಮಾಡೋರ್ಚಿ ಭಯ ಮಾಡೋರ್ಚಿ ಬಾಗತ್ತಾರೆ ಕಾಲಾದಿನ ವರ್ಷ ಆಗ್ತದೆ ಬರಕ್ಕೆ ನನಗೆ ಎಷ್ಟು ಗೊತ್ತಿಲ್ಲ ಇಲ್ಲೇ ಗೊತ್ತಿಲ್ಲ ಉಮೇಶ್ ಶೆಟ್ಟಿ ಅವಳ ಅಪ್ಪ ಉಳ್ಳಾದಿನ ಸೇವೆ ಅಪ್ಪ ಉಳ್ಳಾದಿಗೆ ಮಾತಾ ಸೇವೆ ಇರ್ತದೆ ಭಾರಿ ಮೋಕ್ಯದ ಸೇವೆ ಗೆಜ್ಜೆ ಸೇವೆ ಯಕ್ಷಗಾನ ಸೇವೆ ಅವಳೇನಿ ಮಲ್ಸಿದ ಯಕ್ಷಗಾನ ಸೇವೆ ಅಮ್ಮಮ್ಮಿ ಮಲ್ಸಿದ ಪುಷ್ಪಾಲಂಕಾರ ಪೂಜೆ ಅಂಚನೆ ಅನ್ನದಾನ ಸೇವೆ ಕೊಂಜೆಟ್ಲ ಕುಂದು ಕೊರತೆ ಮಣದಿಲಕ್ಕ ಅಮ್ಮ ರಕ್ಷಣೆ ಮತ್ತೊಂದು ವೈದ್ಯರೇ ಬೆರಿಸೆ ಅದು ಹೇಳಿದ್ದೆ ಅವಳು ನಿಖುಲ್ ಮಲ್ಪಲ ಉದ್ಯೋಗವು ಊರು ಮರ ಉಳಿತಿನಕ್ಲೆಗು ಕಂಜಿಕೈ ಕಾಲಿಲೆಗು ಜೋಕಲ್ ಬಾರಲೆಗು ಮಲ್ಪುಜಿ ಕೃಷಿ ಭೂಮಿಗೆ ವಾವಂತಿರ್ದ ಕುಂದು ಕೊರತೆ ಮಣದಿಲಕ್ಕ ಒಂಜಕ್ಕೆ ಬತ್ತಕ್ಕ ಬತ್ತಕ್ಕೆ ಸಾರದ ಲೆಕ್ಕ ಸಾರದ ಲಕ್ಷದ ಲೆಕ್ಕ ಅಮ್ಮ ಉತ್ಪತ್ತಿ ಬಾದು ಬೇರೆ ಬೇರೆ ಸಾರಿ ಆಡಲ್ಲ ಭಯಪಡೋದು ಭಯಪಡೋದು ಕೀರ್ತಿ ಬರು ಅವಳ ಪ್ರೌಢಾದಿನ ಸೇವೆ ಮಿತ್ತಿಗಳ ಮುಂದುವರೆದ ಬಲೆ ಒಯ್ನಲ್ವ ಬಚ್ಚೆಯಲ್ವ ಕೈನಾಳ ಗೆದ್ದಾದು ಒಂಜಕ್ಕೆ ಬತ್ತಕ್ಕೆ ಬತ್ತಕ್ಕೆ ಸಾರದ ಲೆಕ್ಕ ಅಮ್ಮ ಉತ್ಪತ್ತಿ ಬಾದು ಬೇರೆ ಸಾರಿ ಆಡಲ್ಲ ಭಯಪಡೋದು ಜನರೇ ಅವಳ ಪ್ರೌಢಾದಿನ ಸೇವೆ ಮಿತ್ತಿಗಳ ಮತ್ತೊಂದು ಬರೆ ಅಮ್ಮ ರಕ್ಷಣೆ ಬೇರೆ ಬೇರೆ ಸಾರಿ ಆಡಲ್ಲ ಮಕ್ಕಳಿದ್ದಾರೆ ಅವಳ ಅಪ್ಪನ ಸೇವೆ ಮಿತ್ತಿಗಳ ಮತ್ತೊಂದು ಬರೆ ಅಮ್ಮ ರಕ್ಷಣೆ ಬೇರೆ ಸಾರಿ ಆಡಲ್ಲ ಕೇಳಿದರೆ ಅವಳು ಅಪ್ಪ ಸರಸ್ವತಿ ದೇವಿ ಒಲಿದುಕೊಂಡಂತಿನ ಬೆಲೆ ನಂಗೆ ಕೀರ್ತಿ ಸಂಪಾದನೆ ಮುಖ್ಯ ಆಗ್ತದೆ ಧನ ಸಂಪಾದನೆ ಮುಖ್ಯ ಆಗ್ತದೆ ಧನ ಅನ್ಬಾರು ಅಂದಂದು ಮಂಡಗದ್ದವ ಇಲ್ಲಡೆ ಹರಿದಾಗ ಏರ್ಗಳು ಬಿಲಿಕ ಆಸ್ತಿ ಕೀರ್ತಿ ನಿಮ್ಮನ್ನು ನಂಬುದು ಬದುಕಿಟ್ಟು ಹಾಕೊಂಡು ಬದುಕೇನೆ ಅಲ್ಲಕ್ಕೆ ಅಪ್ಪನ ಸಲ ಮಿತ್ತಿಗಳ ಮತ್ತೊಂದು ಬಲೆ ಒಂಜಿ ದಿನ ನಿಕ್ಕಳು ಇಲ್ಲಡೆ ಹೋದಿಲ್ಲ ಕೈ ಅರೆಗಾಲ ಮನೆಯಾಲ ರಾತ್ರಿ ಬಗ್ಗೆ ಉದ್ಯೋಗ ಸಿಕ್ಕಲಿಕ್ಕೆ ಅಮ್ಮ ಬರ್ತೇವೆ ಸೇರಿಸಿ ಆದಿಯಾಗಿಲ್ಲ ಭಯಪಡೋದು ಭಯಪಡು ಅದೇ ರಿಸಗಲಿಗೆ ಬರ್ತದೆ ಅಮೃತ ಕಲ್ಕಳಿ ಉಂಡಾತಿನ ಮಾಯಗಾರದಿ ಯಾವುದು ಒಂದೊಂದು ಆಸರ ಮಂಡಗೆ ತೊಂದ್ರೆ ಅಕ್ಷಯ ಬರ್ತದೆ ಊರ ಬಟ್ಟು ಬರ್ತದೆ ಮುಚ್ಚಾಡ್ತಾರೆ ಕಾರಣ ನಿನ್ನನ್ನು ಸಾಯೋದಕ್ಕೆ
ಸಾಯಿಸುವುದಕ್ಕೆ ಮುಂದುವರಿತಾ ಇದ್ದಾಳೆ. ಇಲ್ಲ ಇಲ್ಲ, ಈ ಅರುಣಾಸುರ ಬದುಕಬೇಕು. ಆದ್ರೆ ಏನ್ ಮಾಡೋಣ, ಇತರಲ್ಲ ಗುರುಗಳಾದ ಶುಕ್ರಾಚಾರ್ಯ
ಕಾಣುವ ಬಗೆ ಹೇಗಮ್ಮ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಬಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾರೆ. ಹೋಗಲಿ ಬಿಡು, ಈ ಸಲ ಸಿಗದಿದ್ರೆ ಏನಂತೆ, ಬರುವ ಸಲ ಸಿಕ್ಕಿಯೇ ಸಿಗುತ್ತಾನೆ. ಆ ಸಂದರ್ಭದಲ್ಲಿ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲರೂ ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ. ಅದೃಶ್ಯರಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನತರ ಕೂಡುತ್ತಾ ನೆರೆದ ನಾ ಪುರುಗೂತನ ಕದಿರಾಜ ತೇಜದಲ್ಲಿ ಕದಿರಾಜ ತೇಜದಲ್ಲಿ ಜಗತ್ತಿಗೆ ತಾಯಿಯಾದಂತಹ ಶ್ರೀದೇವಿಯು ಕಳ ವೃಂದವನ್ನೆಲ್ಲ ವಿಧ ವಿಧದ ಆಯುಧದಿಂದ ವಿಧ ವಿಧದ ರೂಪದಿಂದ ಸಂಹರಿಸಿದ್ದಾಳೆ. ಜಗತ್ತಿಗೆ ಕ್ಷೇಮ ಸಮಾಧಾನವನ್ನು ತಂದೊದಗಿಸಿದ್ದಾಳೆ. ಇದರ ಅರ್ಥವೇನು? ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎನ್ನುವುದು ಸತ್ಯವಾಗಿದೆ. ನಾಕದ ಪೀಠ ಸುಭದ್ರವಾಗಿದೆ, ಸಂತೋಷವಾಗಿದೆ ಅನ್ನುವಲ್ಲಿಗೆ ದೇವಿ ಮಹಾತ್ಮೆ ಎನ್ನುವಂತಹ ಈ ಪುಣ್ಯ ಕತೆ, ಈ ಕಥೆಯನ್ನು ಆಡಿದ, ಆಡಿಸಿದ, ಹಾಡಿದ, ನೋಡಿದ, ಕೇಳಿದ ಸಕಲರಿಗೂ ಕೂಡ ನಾವು ನಂಬಿದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಸಕಲರಿಗೂ ಕೂಡ ಆರೋಗ್ಯ, ಆಯಸ್ಸು, ಸಂಪತ್ತು, ಸೌಭಾಗ್ಯಾದಿಗಳನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಕತೆಗೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಬೇಡಿಕೊಳ್ಳುತ್ತಾ